ಹೆಸರು ಹೇಮಮಾಲಿನಿ ಅಂತ. ನಿನ್ನೆಯ ತರಗತಿಯಲ್ಲಿ ನಾವು ಕಲಿಕೆ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಕಲಿಕೆ ಅಂದ್ರೇನು, ಕಲಿಕೆಯ ಗುಣಲಕ್ಷಣಗಳೇನಾಗಿರುತ್ತೆ, ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು ಅಂತ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಈ ದಿನದ ತರಗತಿಯಲ್ಲಿ ನಾವು ಈ ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನ ನಾವು ಡೀಟೇಲ್ ಆಗಿ ಕಲ್ತ್ಕೊಳ್ಳೋಣ. ಅಂದ್ರೆ ನಾವು ನಿನ್ನೆ ಕಲಿತ ಪಾಠದ ಪ್ರಕಾರ ಕಲಿಕೆ ಮೇಲೆ ಪ್ರಭಾವ ಬೀರುವಂತಹ ಬಹು ಅಂಶಗಳನ್ನ ನಾವು ಚರ್ಚೆ ಮಾಡಿದ್ವಿ ನಿನ್ನೆನ ತರಗತಿಯಲ್ಲಿ. ಅದರಲ್ಲಿ ಅಭಿಪ್ರೇರಣೆ ಒಂದಾಗಿತ್ತು. ಇವತ್ತಿನ ತರಗತಿಯಲ್ಲಿ ಅಭಿಪ್ರೇರಣೆ ಅಂದ್ರೆ ಏನು, ಅಭಿಪ್ರೇರಣೆ ಯಾವ್ಯಾವ ರೀತಿಯದ್ದಾಗಿರುತ್ತೆ, ಮತ್ತೆ ಕಲಿಕೆಯ ಮೇಲೆ ಅದು ಹೇಗೆ ಪ್ರಭಾವನ ಬೀರತ್ತೆ, ಮತ್ತೆ ಮಕ್ಕಳಲ್ಲಿ ಅಭಿಪ್ರೇರಣೆ ಉಂಟು ಮಾಡೋದಿಕ್ಕೆ ಶಿಕ್ಷಕನ ಪಾತ್ರ ಏನು ಅನ್ನುವುದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಭಿಪ್ರೇರಣೆ ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಮೋಟಿವೇಶನ್ ಅಂತ ಹೇಳ್ತೀವಿ. ಈ ಅಭಿಪ್ರೇರಣೆ ಎಂಬ ಪದ ಇಂಗ್ಲಿಷ್ ಭಾಷೆಯ ಮೋಟಿವೇಶನ್ ಎಂಬ ಪದದಿಂದ ಬಂದಿದ್ರು ಅದರ ಮೂಲ ಲ್ಯಾಟಿನ್ದಾಗಿರತ್ತೆ. ಲ್ಯಾಟಿನ್ ನಲ್ಲಿ ಮೂಲದ ಮೂವರ್ಸ್ ಎಂಬ ಪದದಿಂದ ಈ ಮೋಟಿವೇಶನ್ ಅನ್ನೋದು ಬಂದಿದೆ. ಮೂವರ್ಸ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಅರ್ಥ. ಚಲಿಸುವಂತೆ ಮಾಡು ಅಂದ್ರೆ ಯಾವ್ದಾದ್ರು ಒಂದು ವಸ್ತುವನ್ನ ಮುಂದಕ್ಕೆ ಚಲಿಸುವಂತೆ ಮಾಡುವುದು ಅಂತ ಹೇಳ್ಬೋದು. ಅಥವಾ ಯಾವ್ದಾದ್ರು ಒಂದು ವ್ಯಕ್ತಿಯನ್ನ ಅಥವಾ ಒಂದು ಮಷಿನ್ ಇರ್ಬೋದು ಕಾರ್ಯೋನ್ಮುಖ ಆಗುವಂತೆ ಮಾಡು ಅಂತ ಆಗತ್ತೆ ಈ ಮೂವರ್ಸ್ ಅಂತಂದ್ರೆ. ಸೊ ಅಭಿಪ್ರೇರಣೆ ಅಂತ ಅಂದ್ರೆ ವ್ಯಕ್ತಿಯನ್ನ ಕಾರ್ಯೋನ್ಮುಖನನ್ನಾಗಿ ಅಥವಾ ಕ್ರಿಯಾಶೀಲನನ್ನಾಗಿ ಮಾಡುವಂತಹ ಒಂದು ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಏನಂತ ಹೇಳ್ತೀವಿ? ಮೋಟಿವೇಶನ್ ಅಥವಾ ಅಭಿಪ್ರೇರಣೆ ಅಂತ ಏನ್ ಹೇಳ್ತೀವಿ, ಅದು ಒಬ್ಬ ವ್ಯಕ್ತಿಯನ್ನ ಕಾರ್ಯೋನ್ಮುಖನನ್ನಾಗಿ ಅಥವಾ ಕ್ರಿಯಾಶೀಲನನ್ನಾಗಿ ಮಾಡುವಂತಹ ಒಂದು ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಅಗತ್ಯತೆಗಳು ನಮ್ಮಲ್ಲಿ ತುಂಬಾ ಅಗತ್ಯತೆಗಳು ಇರುತ್ತೆ. ನಮ್ಗೆ ನೀಡ್ಸ್ ಏನಂತೀವಿ, ಅಗತ್ಯತೆಗಳ ಪೂರೈಕೆಗಾಗಿ ಒಬ್ಬ ವ್ಯಕ್ತಿ ಯಾವ್ದಾದ್ರೂ ಒಂದು ನಿರ್ದಿಷ್ಟ ಗುರಿಯನ್ನ ಆಯ್ಕೋತಾನೆ, ಅದನ್ನ ಸಾಧಿಸ್ತಾನೆ, ಅಥವಾ ನಾವು ಅದನ್ನ ಆಯ್ದುಕೊಂಡು ಸಾಧಿಸ್ಬೇಕಾಗತ್ತೆ ನಮ್ಮ ಜೀವನದಲ್ಲಿ. ಅಗತ್ಯತೆಗಳ ಪೂರೈಕೆ ಅಂದ್ರೆ ಮೇ ಬಿ ಬೇಸಿಕ್ ನೀಡ್ಸ್ ಇರ್ಬೋದು. ಫುಡ್, ಕ್ಲಾತಿಂಗ್, ಶೆಲ್ಟರ್. ಅಷ್ಟಕ್ಕೋಸ್ಕರನೇ ನಾವು ಒಂದು ಕೆಲಸ ಮಾಡ್ಬೇಕು. ಆ ಕೆಲಸದಿಂದ ಗಳಿಸುವಂತಹ ಏನ್ ಅರ್ನಿಂಗ್ ಮಾಡ್ತೀವಿ ಅದರಿಂದ ನಾವು ನಮ್ಮ ಜೀವನ ನಡೆಸ್ಬೇಕಾಗತ್ತೆ. ಅಥವಾ ನಿಮ್ಗೆ ನಿಮ್ಮ ಜೀವನದಲ್ಲಿ ನೀವು ಒಂದು ದೊಡ್ಡ ಎಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಟೀಚರ್ ಆಗ್ಬೇಕು, ಏನೋ ಒಂದು ಗುರಿಯನ್ನು ಇಟ್ಕೊಂಡಿರ್ತೀರಲ್ಲ, ಅವುಗಳ ಪೂರೈಕೆಗಾಗಿ ನಾವು ಒಂದಷ್ಟು ಕೆಲಸಗಳನ್ನ ಮಾಡಿ ಅದಕ್ಕೆ ಪೂರಕವಾಗಿ ಆ ಗುರಿಯನ್ನು ನಾವು ತಲುಪಬೇಕಾಗತ್ತೆ, ಅದನ್ನ ಸಾಧಿಸ್ಬೇಕಾಗತ್ತೆ. ಅಂತ ಸನ್ನಿವೇಶದಲ್ಲಿ ನಾವು ಆ ಒಂದು ಗುರಿಯನ್ನ ತಲುಪೋದಿಕ್ಕೆ ಒಂದು ನಿರ್ದಿಷ್ಟ ಕಾರ್ಯವಿಧಾನವನ್ನ ಅನುಸರಿಸ್ಬೇಕಾಗತ್ತೆ. ಈ ರೀತಿಯಾಗಿ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ನೀವುಗಳು ಇವಾಗ ಟೀಚರ್ಸ್ ಆಗ್ಬೇಕು ಅಂತಂದ್ರೆ ಒಂದಿನ ಸುಮ್ನೆ ಟೀಚರ್ ಆಗ್ಬೇಕು ಅನ್ಕೊಂಡ್ರೆ ಟೀಚರ್ ಆಗ್ಬಿಡೋದಿಲ್ಲ. ನೀವು ಏನ್ ಮಾಡ್ಬೇಕು, ಈಗ ನೀವೆಲ್ಲ ತರಗತಿಗಳನ್ನ ಅಟೆಂಡ್ ಮಾಡ್ತಾ ಇದ್ದೀರಾ, ಇಲ್ಲಿ ಎಷ್ಟೋ ಸ್ಕಿಲ್ಸ್ ಎಲ್ಲ ಕಲ್ತ್ಕೋತಾ ಇದ್ದೀರಾ, ಕೌಶಲಗಳನ್ನೆಲ್ಲ ಕಲ್ತ್ಕೋತಾ ಇದ್ದೀರಾ. ಈ ಟೀಚರ್ ಆಗೋಕೆ ಬೇಕಾಗುವಂತಹ ಎಲ್ಲಾ ಸ್ಕಿಲ್ಸ್ ಏನೇನ್ ಬೇಕು ಎಲ್ಲ ನೀವು ಕಲ್ತ್ಕೋತೀರಲ್ಲ, ಹಾಗೇನೆ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರಾ ಟೀಚರ್ ಆಗ್ಬೇಕು ಅಂತ, ಅದನ್ನ ಸಾಧಿಸೋಕ್ಕೋಸ್ಕರ ಎಷ್ಟೊಂದೆಲ್ಲ ನೀವು ಇವಾಗ ಓದ್ತಾ ಇದ್ದೀರಾ, ಬರೀತಾ ಇದ್ದೀರಾ, ಒಂದು ಮೈಕ್ರೋ ಟೀಚಿಂಗ್ ಮಾಡ್ತೀರಾ, ಪ್ರಾಕ್ಟೀಸ್ ಟೀಚಿಂಗ್ ಕ್ಲಾಸಲ್ಲಿ ಹೋಗಿ ಮಾಡ್ತೀರಾ. ಇಟ್ ಇನ್ವಾಲ್ವ್ಸ್ ಮೆನಿ ಸ್ಕಿಲ್ಸ್. ಅವೆಲ್ಲ ನೀವು ಇವಾಗ ಕಲಿತಾ ಇದ್ದೀರಾ. ಸೊ ಅದೆಲ್ಲವನ್ನು ಮಾಡೋದಕ್ಕೆ, ನಿಮಗೆ ಈ ರೀತಿಯಾದ ಕಾರ್ಯವಿಧಾನ ಅನುಸರಿಸೋದಕ್ಕೆ ಮಾಡೋದಕ್ಕೆ ನಿಮಗೆ ಪುಷ್ಟಿ ನೀಡುವಂತಹ ಆಂತರಿಕ ಸ್ಥಿತಿಯೇ ಅಭಿಪ್ರೇರಣೆ ಅಂತ ಕರಿತೀವಿ. ಅಂದ್ರೆ ದಟ್ ಈಸ್ ದ ಇನ್ನರ್ ಸ್ಟೇಟ್. ನಿಮ್ಗೆ ಒಂದು ನಿಮ್ಮನ್ನ ಪುಷ್ ಮಾಡುತ್ತಲ್ಲ, ನಿಮ್ಮನ್ನ ಮೂವ್ ಮಾಡುತ್ತೆ ಟೀಚರ್ ಆಗೋಕೆ, ಇವೆಲ್ಲ ಕಾರ್ಯಗಳನ್ನ ಅನುಸರಿಸೋದಕ್ಕೆ. ಅದನ್ನ ನಾವು ಅಭಿಪ್ರೇರಣೆ ಅಂತ ಕರಿತೀವಿ, ಮೋಟಿವೇಶನ್ ಅಂತ ಕರಿತೀವಿ. ಏನ್ ಅರ್ಥ ಆಯ್ತು ನಿಮ್ಗೆ? ನಿರ್ದಿಷ್ಟ ಗುರಿಯತ್ತ ಒಂದು ನಿರ್ದಿಷ್ಟ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಸಾಗುವಂತೆ ಮಾಡುವ ಚಾಲನಾ ಶಕ್ತಿ ಅಭಿಪ್ರೇರಣೆ ಅಂತ ಹೇಳ್ಬೋದು. ಕೈಂಡ್ಲಿ ನೋಟ್ ಮಾಡ್ಕೊಳ್ಳಿ. ಒಂದು ನಿರ್ದಿಷ್ಟ ಗುರಿಯತ್ತ, ಯಾವ್ಯಾವುದೋ ವಿಷಯಕ್ಕಲ್ಲ, ಒಂದು ನಿರ್ದಿಷ್ಟ ಗುರಿಯನ್ನ ಇಟ್ಕೋಬೇಕು. ಆ ನಿರ್ದಿಷ್ಟ ಗುರಿಯನ್ನ ತಲುಪೋದಕ್ಕೋಸ್ಕರ ಒಂದು ನಿರ್ದಿಷ್ಟವಾದ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಸಾಗುವಂತೆ ಮಾಡುವಂತಹ ಚಾಲನಾ ಶಕ್ತಿ ಅನ್ನೋದೇ ಅಭಿಪ್ರೇರಣೆ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ.
ಹಲವಾರು ಸೈಕಾಲಜಿಸ್ಟ್ ಏನಂತ ಹೇಳ್ತೀರಿ, ಮನಃಶಾಸ್ತ್ರಜ್ಞರು ಇವುಗಳಿಗೆ ಆ, ವಿವರಣೆಯನ್ನ ಕೊಡ್ತಾರೆ, ಡೆಫಿನಿಷನ್ಸ್‌ನ ಹೇಳ್ತಾರೆ. ಎಚ್.ಡಬ್ಲ್ಯೂ. ಅನ್ನೋರು ಅಭಿಪ್ರೇರಣೆ ಎಂದರೆ ನಿರ್ದಿಷ್ಟ ಗುರಿಯೆಡೆಗೆ ಕಾರ್ಯೋನ್ಮುಖನಾಗುವಂತೆ ಮಾಡುವ ಪ್ರಕ್ರಿಯೆ. ಆದರೆ ಈ ಮೊದಲು ಆ ಗುರಿಯ ಕಡೆಗೆ ಅತ್ಯಲ್ಪ ಅಥವಾ ಯಾವುದೇ ಆಕರ್ಷಣೆ ಇಲ್ಲದಿರಬಹುದು ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ಈ ಮೊದಲು ನಿಮ್ಗೆ ಅದ್ರ ಬಗ್ಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲದೆ ಇರಬಹುದು. ಏನು ಅಟ್ರಾಕ್ಷನ್ ಇಲ್ಲದೆ ಇರಬಹುದು. ಆದರೆ ಒಂದು ಗುರಿ ಅಂತ ನೀವು ಸೆಟ್ ಮಾಡ್ಕೊಂಡ್ಮೇಲೆ ಆ ಗುರಿಯ ಕಡೆಗೆ ನಿಮ್ಗೆ ಒಂದು ರೀತಿಯ ನಿರ್ದಿಷ್ಟ ಗುರಿಗೆ ಅಲ್ಲಿಗೆ ಹೋಗ್ಬೇಕು ನಾವು, ಆ ಗುರಿಯನ್ನ ಮುಟ್ಟಬೇಕು ನಾವು ಅಂತ ನಿಮಗೆ ಮನಸ್ಸಿಗೆ ಬಂದಿದೆ. ಅದಕ್ಕೆ ನೀವು ಕಾರ್ಯೋನ್ಮುಖರಾಗ್ತಾ ಇದ್ದೀರಾ. ಆ ಕಾರ್ಯೋನ್ಮುಖರಾಗುವಂತೆ ಮಾಡುವಂತಹ ಒಂದು ಪ್ರೋಸೆಸ್, ಒಂದು ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ ಅಭಿಪ್ರೇರಣೆ ಅಂತ ಹೇಳ್ತೀವಿ ಅಂತ ಎಚ್.ಡಬ್ಲ್ಯೂ. ಅವ್ರು ಹೇಳ್ತಾರೆ. ಹಾಗೇನೆ ಅಭಿಪ್ರೇರಣೆ ಅಂದ್ರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಪರಿಣಾಮ ಉಂಟು ಮಾಡಲು ವ್ಯಕ್ತಿಯನ್ನು ಕ್ರಿಯಾಶೀಲನಾಗುವಂತೆ ಪ್ರಚೋದಿಸುವುದಾಗಿದೆ ಅಂತ ಹೇಳ್ತಾರೆ. ಏನಂದ್ರೆ ಒಂದು, ಇವ್ರೇನ್ ಹೇಳ್ತಾರೆ, ಅಟ್ಕಿನ್ಸನ್ ಅವ್ರು ಹೇಳೋದು ಏನಂದ್ರೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಪರಿಣಾಮ ಉಂಟು ಮಾಡಲು ಅಂದ್ರೆ, ನೀವು ಯಾವ್ದೋ ಒಂದು ಗುರಿಯನ್ನ ಸಾಧಿಸ್ಬೇಕು ಅಂದ್ರೆ ಅದೊಂದೇ ಅಲ್ಲ. ಆ ಒಂದು ದಾರಿಯಲ್ಲಿ ಸಾಗುವಾಗ ನಿಮ್ಗೆ ಇನ್ನೂ ಹೆಚ್ಚಿನ ಉಪಯೋಗಗಳು ಬರ್ಬಹುದು ಅದ್ರಿಂದ. ನೀವು ಟೀಚರ್ ಆಗ್ಬೇಕು ಅಂತ ಹೋಗುವ ಹಾದಿಯಲ್ಲಿ ಇನ್ನೂ ಹೆಚ್ಚಿನದೇನೇನೋ ಕಲ್ತ್ಕೋತಾ ಇದ್ದೀರಾ. ಇನ್ನು ಒಂದು ಒಳ್ಳೆ ವ್ಯಕ್ತಿ ಆಗೋದಿಕ್ಕೆ ಬೇಕಾಗುವಂತಹ ಎಲ್ಲಾ ರೀತಿಯಾದ ಬಿಹೇವಿಯರ್ ಇರ್ಬೋದು. ಆ ತರದೊಂದು ಕ್ಯಾರೆಕ್ಟರ್‌ನ ನೀವು ಕಲ್ತ್ಕೋತಾ ಇದ್ದೀರಾ. ಇನ್ನು ಏನೇನೋ ಹೆಚ್ಚಿನ ಒಂದು ಪ್ರಯೋಜನಗಳಾಗತ್ತೆ ಆ ದಾರಿನಲ್ಲಿ ಸಾಗುವಾಗ. ಅದಕ್ಕೆ ಅಟ್ಕಿನ್ಸ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅಭಿಪ್ರೇರಣೆ, ಮೋಟಿವೇಶನ್ ಅಂದ್ರೆ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಪರಿಣಾಮ ಉಂಟು ಮಾಡಲು ವ್ಯಕ್ತಿಯನ್ನ ಕ್ರಿಯಾಶೀಲನನ್ನಾಗಿ ಪ್ರಚೋದಿಸುವುದು. ಅಂದ್ರೆ ಒಂದು ಒಬ್ಬ ವ್ಯಕ್ತಿಯನ್ನ ಈ ರೀತಿಯಾಗಿ ನೀವು ಗುರಿ ತಲುಪು ಅಂತ ಒಂದು ಕ್ರಿಯಾಶೀಲನಾಗು ಕೆಲಸ ಮಾಡು ಅನ್ನೋದಕ್ಕೆ ಪ್ರಚೋದಿಸುವುದು ಅಂತ ಅಟ್ಕಿನ್ಸನ್ ಅವ್ರು ಹೇಳ್ತಾರೆ. ಹಾಗೇನೆ ಮಾಸ್ಲೋರ್ ಅವ್ರು ಏನ್ ಹೇಳ್ತಾರೆ, ಅಭಿಪ್ರೇರಣೆ ಎನ್ನುವುದು ನಿರಂತರ, ಚಲನಶೀಲ ಹಾಗೂ ಸಂಕೀರ್ಣ ಪ್ರಕ್ರಿಯೆಯಾಗಿದೆ ಮತ್ತು ಇದು ಪ್ರತಿಯೊಂದು ಜೀವಿಯಲ್ಲಿಯೂ ಕಂಡುಬರುವ ಒಂದು ಸಾಮಾನ್ಯ ಲಕ್ಷಣ. ಮಾಸ್ಲೋ ಅವ್ರು ಏನ್ ಹೇಳ್ತಾರೆ, ಯಾವುದೇ ಕೆಲವರಲ್ಲಿ ಮಾತ್ರ ಕಂಡು ಬರುವಂತದ್ದಲ್ಲ ಇದು. ಪ್ರತಿಯೊಂದು ಜೀವಿಯಲ್ಲಿಯೂ, ಎಲ್ಲರಲ್ಲೂ, ನಮ್ಮಲ್ಲಿ, ನಿಮ್ಮಲ್ಲಿ, ಮತ್ತೆ ನಮ್ಮ ಸುತ್ತಮುತ್ತ ಇರೋ ಜನ ಎಲ್ಲರಲ್ಲೂ ಕಂಡು ಬರುವಂತ ಒಂದು ಸಾಮಾನ್ಯ ಲಕ್ಷಣ ಇದು ಮೋಟಿವೇಶನ್ ಅಂತ ಹೇಳ್ತಾರೆ. ನಿಮಗೊಂದು ರೀತಿ ಮೋಟಿವೇಶನ್ ಇರುತ್ತೆ, ಅಭಿಪ್ರೇರಣೆ. ಬೇರೆಯವರಿಗೆ ಬೇರೆ ರೀತಿಯಾದ ಒಂದು ಮೋಟಿವೇಶನ್ ಇರಬಹುದು. ಅವರು ಯಾರೋ ಒಬ್ರು ತುಂಬಾ ಒಳ್ಳೆ ಸೋಷಿಯಲ್ ವರ್ಕರ್ ಆಗ್ಬೇಕು ಅನ್ನೋ ಒಂದು ಮೋಟಿವೇಶನ್ ಅವ್ರಿಗಿರ್ಬೋದು. ನಿಮಗೆ ಒಳ್ಳೆ ಟೀಚರ್ ಆಗೋ ಮೋಟಿವೇಶನ್ ಇದೆ. ಹಾಗೇನೆ ಇನ್ನು ಕೆಲವರಿಗೆ ಒಳ್ಳೆ ಡಾಕ್ಟರ್ ಆಗ್ಬೇಕು ಅನ್ನೋದೊಂದು ಅವ್ರಿಗಿರುತ್ತೆ, ಗುರಿ ಇರುತ್ತೆ. ಅದಕ್ಕೋಸ್ಕರ ಅವ್ರು ಮೋಟಿವೇಟ್ ಆಗಿರ್ತಾರೆ. ಈ ರೀತಿಯಾಗಿ ಬಟ್ ಎಲ್ಲರೂ ಕೂಡ ಪ್ರತಿಯೊಂದು ಜೀವಿಯಲ್ಲೂ, ಮನುಷ್ಯರು ಅಂತಲ್ಲ, ಈವನ್ ಇನ್ ಅನಿಮಲ್ಸ್ ಅಲ್ಲಿ ನೀವು ನೋಡಬಹುದು. ಅವರಿಗೆ ಇವತ್ತಿನ ಆಹಾರ ಗಳಿಸೋದೇ ಗುರಿಯಾಗಿರುತ್ತೆ. ಅದಕ್ಕೋಸ್ಕರ ಮೋಟಿವೇಟ್ ಆಗಿರುತ್ತವೆ ಪ್ರಾಣಿಗಳು. ಈ ರೀತಿ ಪ್ರತಿಯೊಂದು ಜೀವಿಯಲ್ಲಿ ಕಂಡುಬರುವಂತಹ ಒಂದು ಸಾಮಾನ್ಯ ಲಕ್ಷಣ ಅಂತ ಮಾಸ್ಲೋರ್ ಅವರು ಹೇಳ್ತಾರೆ. ಆಮೇಲೆ ಇನ್ನೂ ಒಂದ್ ಹೇಳ್ತಾರೆ, ಅಭಿಪ್ರೇರಣೆ ಅನ್ನೋದು ನಿರಂತರ, ಅಂದ್ರೆ ಇಟ್ ಇಸ್ ಕಂಟಿನ್ಯೂಸ್, ಯಾವಾಗ್ಲೂ ಇರುವಂತದ್ದು. ಒಂದ್ಸರಿ ಇರುತ್ತೆ, ಇವತ್ ಮೋಟಿವೇಟ್ ಆಗಿದೀವಿ, ನಾಳೆ ಇರಲ್ಲ ಅಂತ ಏನಿಲ್ಲ, ನಿರಂತರವಾಗಿರುತ್ತೆ. ಚಲನಶೀಲ, ಯಾವಾಗ್ಲೂ ಡೈನಮಿಕ್, ಅದು ವರ್ಕ್ ಮಾಡ್ತಾನೆ ಇರುತ್ತೆ ನಿಮ್ಮೊಳಗಡೆ. ಮತ್ತೆ ಸಂಕೀರ್ಣ ಪ್ರಕ್ರಿಯೆ, ಅದು ಯಾವುದೋ ಒಂದೇ ಒಂದು ಅಂಶವನ್ನ ಒಳಗೊಂಡಿರೋದಿಲ್ಲ, ಒಂದು ಸಂಕೀರ್ಣ ಪ್ರಕ್ರಿಯೆ ಆಗಿರುತ್ತೆ. ಹಲವಾರು ಅಂಶಗಳನ್ನ ಅದು ಒಳಗೊಂಡಿರುತ್ತೆ ಅಂತ ಮಾಸ್ಲೋರ್ ಅವರು ಹೇಳ್ತಾರೆ. ಹಾಗೇನೆ ಮೋರ್ಸ್ ಮತ್ತು ಮ್ಯಾಕ್ಸ್ ಅನ್ನೋರು ಅಭಿಪ್ರೇರಣೆಯು ವರ್ತನೆಯನ್ನು ಹುರಿದುಂಬಿಸುವ, ಪೋಷಿಸುವ ಮತ್ತು ನಿರ್ದೇಶಿಸುವ ಸಂಕೀರ್ಣ ಆಂತರಿಕ ಪ್ರಕ್ರಿಯೆಗಳ ಸಂಯೋಜನೆಯಾಗಿದೆ. ಈ ಒಂದು ಡೆಫಿನಿಷನ್ ನೀವು ನೋಡಿದ್ರೆ, ಈ ಅಭಿಪ್ರೇರಣೆ ಅನ್ನೋದು ವರ್ತನೆಯನ್ನ ಹುರಿದುಂಬಿಸೋದು ಅಂತ. ಹುರಿದುಂಬಿಸೋದು ಅಂದ್ರೆ ನಿಮಗೆ ಗೊತ್ತೇ ಇದೆ. ನೀವ್ ಯಾವ್ದೋ ಒಂದು ಆಟ ಆಡಕ್ ಹೋಗಿರ್ತೀರಾ, ಟೂರ್ನಮೆಂಟ್ ಹೋಗಿರ್ತೀರಾ, ಎಷ್ಟು ಜನ ನಿಮ್ಗೆ ಎನ್ಕರೇಜ್ ಮಾಡ್ತಾ ಇರ್ತಾರಲ್ವಾ, ಅದನ್ನ ನಾವು ಹುರಿದುಂಬಿಸೋದು ಅಂತ ಹೇಳ್ತೀವಿ. ಒಬ್ಬರ ವರ್ತನೆಯನ್ನ ಹುರಿದುಂಬಿಸೋದು. ಈ ಕೆಲ್ಸನ ಮಾಡು ನೀನ್ ಮಾಡ್ತೀಯಾ, ನಿನ್ ಕೈಲಾಗತ್ತೆ ಅಂತ ಹುರಿದುಂಬಿಸೋದು. ಪೋಷಿಸುವ ಅಂದ್ರೆ ಅಂತಹ ಒಂದು ಆ ಕೆಲ್ಸವನ್ನ ನಿನ್ಗ್ ಮಾಡಕ್ಕಾಗತ್ತೆ ಅಂತ ಅದನ್ನ ಪೋಷಿಸೋದು. ಅದನ್ನ ಸಸ್ಟೈನ್ ಮಾಡ್ಕೊಳ್ಳೋದು. ಮತ್ತೆ ನಿರ್ದೇಶಿಸುವ, ಡೈರೆಕ್ಟ್ ಮಾಡತ್ತೆ, ಅದು ಡೈರೆಕ್ಷನ್ ಕೊಡುತ್ತೆ. ಈ ತರನೇ ಮಾಡು, ಹೀಗೆ ಮಾಡು ಅಂತ ಎಲ್ಲ ಮಾಡುವಂತಹ ಒಂದು ಪ್ರಕ್ರಿಯೆಗಳು. ಈ ಎಲ್ಲಾ ಪ್ರಕ್ರಿಯೆಗಳ ಸಂಯೋಜನೆನೇ
ಮೋಟಿವೇಶನ್ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ರೀತಿ ಅಲ್ಲ. ಇದು ಎನ್ಕರೇಜ್‌ಮೆಂಟ್ ಕೊಡೋದಾಗಿರ್ಬೋದು, ಅದನ್ನ ನಿಮ್ಮಲ್ಲಿರುವಂತಹ ಎಲ್ಲಾ ಪೊಟೆನ್ಷಿಯಲ್ ಏನಿದೆ ಅದನ್ನ ಪೋಷಿಸುವಂತದ್ದಾಗಿರ್ಬೋದು, ಆ ಗುರಿ ಸೇರ್ಬೇಕು ಅನ್ನುವಂತ ನಿಮ್ಮ ಒಂದು ಆಸೆಯನ್ನ ಪೋಷಣೆ ಮಾಡುವುದಾಗಿರ್ಬೋದು, ಅಥವಾ ಆ ಗುರಿ ಸೇರೋದಿಕ್ಕೆ ನಿಮಗೆ ಕೊಡುವಂತಹ ಡೈರೆಕ್ಷನ್ಸ್, ನಿರ್ದೇಶನ ಕೊಡೋದಿರ್ಬೋದು. ಇವೆಲ್ಲದರ ಸಂಯೋಜನೆ ಅಭಿಪ್ರೇರಣೆ ಆಗಿರುತ್ತೆ ಅಂತ ಮೋರ್ಸ್ ಮತ್ತು ಮ್ಯಾಕ್ಸ್ ಅವರು ಹೇಳ್ತಾರೆ. ಹಾಗೇನೆ ಸ್ಕಿನ್ನರ್ ಇನ್ನೊಬ್ಬರು ಮನಃಶಾಸ್ತ್ರಜ್ಞರು ಇವ್ರೇನ್ ಹೇಳ್ತಾರೆ ಅಂದ್ರೆ, ಶಾಲಾ ಕಲಿಕೆಯಲ್ಲಿ ಅಭಿಪ್ರೇರಣೆಯು ಅಪೇಕ್ಷಿತ ವರ್ತನೆಯನ್ನು ಹುರಿದುಂಬಿಸುವ, ಪೋಷಿಸುವ ಮತ್ತು ನಿರ್ದೇಶಿಸುವುದನ್ನು ಒಳಗೊಳ್ಳುತ್ತದೆ ಅಂತ. ಇದು ಮೋರ್ಸ್ ಮತ್ತು ಮ್ಯಾಕ್ಸ್ ಅವರು ಹೇಳಿದ ಡೆಫಿನಿಷನ್‌ಗೆನೆ ಅವರ ಡೆಫಿನಿಷನ್‌ಗೆ ಸ್ವಲ್ಪ ಹತ್ರದಲ್ಲಿದೆ. ನೀವು ನೋಡಿ, ಶಾಲಾ ಕಲಿಕೆಯಲ್ಲಿ ಇವ್ರು ಸ್ಕಿನ್ನರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಶಾಲಾ ಕಲಿಕೆಗೆ ಹೊಂದುವಂತೆ ಅಭಿಪ್ರೇರಣೆ ಅಂದ್ರೆ ಏನು ಅಂದ್ರೆ, ಶಾಲಾ ಕಲಿಕೆಯಲ್ಲಿ ಅಭಿಪ್ರೇರಣೆ ಅಪೇಕ್ಷಿತ ವರ್ತನೆಯನ್ನ ಹುರಿದುಂಬಿಸೋದು. ಶಾಲೆ ಅಂದ್ರೆ ನಾವೇನ್ ಹೇಳ್ತೀವಿ ಯಾವಾಗ್ಲೂ ಅಪೇಕ್ಷಿತ ವರ್ತನೆ. ಮಕ್ಕಳು ಎಕ್ಸ್ಪೆಕ್ಟೆಡ್ ಬಿಹೇವಿಯರ್, ಇದೇ ತರ ಬಿಹೇವಿಯರ್‌ನ ಮಾಡ್ಬೇಕು ಅವರು ಅಂತ ಮೌಲ್ಡ್ ಮಾಡ್ತಾ ಇರ್ತೀವಿ ನಾವು ಶಾಲೆನಲ್ಲಿ. ಸೊ ಅಂತಹ ಒಂದು ವರ್ತನೆಯನ್ನ ಹುರಿದುಂಬಿಸೋದು. ಅವ್ರು ಯಾವಾಗಾದ್ರೂ ನೀವು ಒಳ್ಳೆಯ ಕೆಲಸಗಳನ್ನ ಮಾಡ್ಬೇಕು, ಚೆನ್ನಾಗ್ ಓದಿದಾಗ ನಾವು ಅವ್ರಿಗೆಲ್ಲ ಎಷ್ಟು ಚೆನ್ನಾಗಿ ಹುರಿದುಂಬಿಸ್ತಾ ಇರ್ತೀವಿ. ಈ ರೀತಿ ಆಟೋಟ ಚಟುವಟಿಕೆಗಳಿರ್ಬೋದು, ಅಥವಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಏನಂತೀರಾ, ನಿಮ್ಮ ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಎಲ್ಲದಕ್ಕೂ ನಾವು ಮಕ್ಕಳನ್ನ ಯಾವುದೇ ಒಂದು ಒಳ್ಳೆಯ ವರ್ತನೆಯನ್ನ ನಾವು ಹುರಿದುಂಬಿಸ್ತಾ ಇರ್ತೀವಿ. ಅಂತಹ ಒಂದು ಹುರಿದುಂಬಿಸೋದು, ಪೋಷಿಸೋದು, ಅಥವಾ ಒಂದು ಮಗುವಿನಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇದೆ ಅಂದ್ರೆ ಅದನ್ನ ನಾವು ಏನ್ ಮಾಡ್ತೀವಿ, ಬೆಳೆಸೋದಿಕ್ಕೆ ಆ ಮಗುವಿಗೆ ಎಲ್ಲಾ ರೀತಿಯಾದಂತಹ ಒಂದು ಅವಕಾಶಗಳನ್ನ ಒದಗಿಸಿ ಕೊಡುವಂತದ್ದು ಇದು. ಮತ್ತೆ ನಿರ್ದೇಶಿಸುವುದು, ಈ ತರ ಡೈರೆಕ್ಷನ್ಸ್ ಕೊಡೋದು. ನೀವು ಟೀಚರ್ಸ್ ಆಗಿ ಏನ್ ಮಾಡ್ತೀರಾ, ಮಕ್ಕಳಿಗೆ ಈ ತರ ಮಾಡು, ಈ ತರ ಮಾಡು ಅಂತ ಹೇಳಿ ನೀವು ಅವ್ರಿಗೆ ನಿರ್ದೇಶನ ಕೊಡ್ತೀರಾ, ಡೈರೆಕ್ಷನ್ಸ್ ಕೊಡ್ತೀರಾ. ಇವೆಲ್ಲವನ್ನು ಒಳಗೊಂಡಿರೋದನ್ನೇ ಅಭಿಪ್ರೇರಣೆ ಅಂದ್ಬಿಟ್ಟು ಸ್ಕಿನ್ನರ್ ಅನ್ನೋರು ಹೇಳ್ತಾರೆ. ಹೀಗಿದ್ಮೇಲೆ ನಿಮ್ಗೀಗ ಮೋಟಿವೇಶನ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಇಲ್ಲಿ ತನಕ ಅಭಿಪ್ರೇರಣೆ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಗಿದೆ. ಇದು ಒಂದು ನಮ್ಮ ಒಳಗಿರುವಂತಹ ಏನು ಇದು ಗುರಿ ಸೇರುವಂತ ಹಂಬಲವನ್ನ ಹುರಿದುಂಬಿಸೋದು, ಪೋಷಿಸೋದು, ಮತ್ತೆ ಅದನ್ನ ನಿರ್ದೇಶಿಸುವುದು ಅಂತ ನಾವು ಹೇಳ್ಬೋದು. ಇಂತಹ ಒಂದು ಅಭಿಪ್ರೇರಣೆಯ ಕೆಲಸ ಕಾರ್ಯಗಳೇನು ಹಾಗಾದ್ರೆ? ಏನ್ ಮಾಡುತ್ತೆ ಅಭಿಪ್ರೇರಣೆ? ಈಗ ನಿಮ್ಮ ಮೋಟಿವೇಶನ್ ಅಂದ ತಕ್ಷಣ ಈಗ ಏನಂತ ಗೊತ್ತಾಗಿದೆ. ಅದರ ಕಾರ್ಯಗಳೇನು? ಏನ್ ಮಾಡತ್ತೆ ಅಂದ್ರೆ, ಮೊದಲನೇದಾಗಿ ಅಭಿಪ್ರೇರಣೆ ಒಬ್ಬ ವ್ಯಕ್ತಿಯನ್ನ ಕ್ರಿಯೆಯಲ್ಲಿ ತೊಡಗುವಂತೆ ಮಾಡುತ್ತೆ ಅಂತ ಹೇಳ್ತೀವಿ. ನಾವು ಒಂದು ಕೆಲಸವನ್ನ ಮಾಡೋದಿಕ್ಕೆ ನಾವು ತೊಡಗಿಸ್ಕೋಬೇಕು. ಈ ತರ ಕೆಲಸವನ್ನ ನಾವು ಮಾಡೋದಿಕ್ಕೆ ಅದು ಪ್ರೇರೇಪಣೆ ಕೊಡುತ್ತೆ, ಹಾಗೂ ಶಕ್ತಿಯನ್ನ ತುಂಬುತ್ತೆ. ಇಟ್ ಫೀಲ್ಸ್ ದ ಎನರ್ಜಿ ಓಕೆ ಇನ್ ದ ಬಾಡಿ. ಆ ಕೆಲಸ ಮಾಡೋಕೆ ನಿಮಗೆ ಶಕ್ತಿ ಬೇಕಲ್ವಾ? ಅಂದ್ರೆ ನಾಟ್ ಓನ್ಲಿ ಫಿಸಿಕಲ್ ಎನರ್ಜಿ ಇದಂತಲ್ಲ, ನಿಮ್ಗೆ ಸೈಕಾಲಜಿಕಲಿ ಆಲ್ಸೋ ಯು ಶುಡ್ ಹ್ಯಾವ್ ಸಮ್ ಎನರ್ಜಿ ಟು ಡೂ ದಟ್. ಮೆಂಟಲ್ ಅಲ್ವಾ, ಅದು ಬೇಕು ನಿಮ್ಗೆ, ಎನರ್ಜಿ ಬೇಕಾಗತ್ತೆ. ಸೊ ಈ ಎಲ್ಲ ಎನರ್ಜಿನ ತುಂಬುವಂತದ್ದೇ ಅಭಿಪ್ರೇರಣೆ. ಅಂದ್ರೆ ವ್ಯಕ್ತಿಯಲ್ಲಿ ಆತನಲ್ಲಿರುವಂತಹ ಶಕ್ತಿಯನ್ನ ಬಿಡುಗಡೆ ಮಾಡಿ ಅವನು ಕ್ರಿಯಾಶೀಲನಂತಾಗುವಂತೆ ಮಾಡುತ್ತೆ ಈ ಅಭಿಪ್ರೇರಣೆ. ಹಾಗೇನೆ ಈ ಅಭಿಪ್ರೇರಣೆಯು ವ್ಯಕ್ತಿಯ ಕ್ರಿಯೆಯನ್ನ ಅಥವಾ ಚಟುವಟಿಕೆಯನ್ನ ನಿರ್ದೇಶಿಸುತ್ತದೆ. ಇನ್ನೊಂದು, ಮೊದಲನೇದು ಪ್ರೇರಣೆ ಕೊಡುತ್ತೆ, ಅವನು ಆ ಕೆಲಸ ಮಾಡುವಂತೆ ಮಾಡುತ್ತೆ. ಇನ್ನೊಂದು ನಿರ್ದೇಶನ ಕೂಡ ಕೊಡುತ್ತೆ, ಈ ಡೈರೆಕ್ಷನ್ ಅಲ್ಲೇ ಹೋಗ್ಬೇಕು, ಹೀಗೆ ಮಾಡ್ಬೇಕು, ಹೀಗೆ ಮಾಡಿದ್ರೆ ನಿನ್ ಗುರಿನ ತಲುಪ್ತೀಯಾ ಅಂತ ನಿರ್ದೇಶಿಸುತ್ತೆ ಅದು ಒಳಗಡೆಯಿಂದ. ಅಥವಾ ಆಸಕ್ತಿ ಉಳಿಸ್ಕೊಂಡು ಹೋಗುವ ಹಾಗೆ ಮಾಡುತ್ತೆ. ಒಬ್ಬ ವ್ಯಕ್ತಿಯಲ್ಲಿ ಆ ಒಂದು ಕೆಲಸ ಮಾಡುವಲ್ಲಿನ ಆಸಕ್ತಿ ಅನ್ನೋದೇನಿದೆ ಅದು ಉಳಿದುಕೊಳ್ಳುವಂತೆ ಮಾಡೋದೇ ಅಭಿಪ್ರೇರಣೆ. ನಮ್ಮಲ್ಲಿ ನಾವು ಮೋಟಿವೇಶನ್ ಇದ್ರೆ ಮಾತ್ರ ನಮ್ಮಲ್ಲಿ ಆಸಕ್ತಿಯನ್ನ ಉಳಿಸ್ಕೊಂಡು ಹೋಗಕ್ಕೆ ಸಾಧ್ಯ ಆಗತ್ತೆ. ಗುರಿಯನ್ನ ತಲುಪುವಂತಹ ದಾರಿನಲ್ಲಿ ಎಲ್ಲ ಸಾಧ್ಯ ಆಗಿರೋದನ್ನ, ನಂಗೆ ಈ ತರ ಹೋದ್ರೆ ಆಗ್ಬೋದಾ, ಅಥವಾ ಪರ್ಯಾಯಗಳಿರ್ಬೋದು, ಅಂದ್ರೆ ಬೇರೆ ದಾರಿನಲ್ಲಿ ಹೋದ್ರೆ ಆಗತ್ತಾ, ಏನು ಈ ತರ ಎಲ್ಲ ಒಂದು ಆ ಗಳ ಇಂತ ಎಲ್ಲ ಒಂದು ಪ್ರೋಸೆಸ್ ಗಳನ್ನೆಲ್ಲ ನೋಡಿ ಅದರಲ್ಲಿ ಸೂಕ್ತವಾಗಿರೋದು ಯಾವುದು ಅನ್ನೋದನ್ನ ಆಯ್ಕೆ ಮಾಡ್ಕೊಂಡು ಒಬ್ಬ ವ್ಯಕ್ತಿ ಅವನ ಆ ದಾರಿಯಲ್ಲಿ ಸಾಗಿ ಗುರಿಯನ್ನ ಮುಟ್ಟಬೇಕು. ಹೀಗಾಗಿ ಆ ವ್ಯಕ್ತಿ ಚಟುವಟಿಕೆಯನ್ನ ಹೇಗೆ ಮಾಡ್ತಾ ಇದ್ದಾನೆ, ಹೇಗೆ ಮಾಡ್ಬೇಕು ಅನ್ನೋದನ್ನ ಕೂಡ ಅದು ನಿರ್ದೇಶಿಸುತ್ತೆ. ಇದು ಮಾಡಿದ್ರೆ ಸರಿ ಹೋಗೋದಿಲ್ಲ, ಇದು ಮಾಡಿದ್ರೆ ತಪ್ಪು, ಈ ತರ ಹೋದ್ರೆ ಸರಿ ಆಗುತ್ತೆ, ಈ ತರ ಹೋದ್ರೆ ನೀ ಗುರಿ ತಲುಪ್ತೀಯಾ ಅಂತ ನಮ್ಮನ್ನ ನಾವು ಪ್ರೇರೇಪಿಸುವುದನ್ನೇ ಅಭಿಪ್ರೇರಣೆ ಅಂತ ಕರಿತೀವಿ. ಇನ್ನೊಂದು ಅಂದ್ರೆ, ಗುರಿಯನ್ನ ತಲುಪುವವರೆಗೂ ಒಬ್ಬ ವ್ಯಕ್ತಿ ಚಟುವಟಿಕೆಯಲ್ಲಿ ಇದ್ಕೊಂಡು ಮುಂದುವರಿತಿರ್ತಾನೆ. ಇಲ್ದಿದ್ರೆ ಗುರಿ ತಲುಪಕ್ ಆಗಲ್ಲ. ನೀವು ಮಧ್ಯದಲ್ಲಿ ಏನಾದ್ರೂ ಬಿಟ್ಬಿಟ್ರೆ, ಓದೋದು ಬರೆಯೋದು ನಿಲ್ಸಿದ್ರೆ, ಅಥವಾ ನೀವು ಏನಾದ್ರೂ ಮಾಡ್ತಿರೋಂತ ಚಟುವಟಿಕೆಗಳನ್ನ ನಿಲ್ಸಿದ್ರೆ, ನೀವು ಗುರಿ ತಲುಪಕ್ಕೂ ಆಗೋದಿಲ್ಲ. ಆಗ ಏನ್ ಮಾಡ್ತೀವಿ ನಾವು, ಆ
ಮಧ್ಯದಲ್ಲೇ ಬಿಡಕ ನೀವು ಬಿಟ್ರೆ ನೀವು ಗುರಿ ತಲುಪಕ್ ಹೋಗಲ್ಲ. ಮುಂದೆ ತಲುಪಬೇಕು ಅಂದ್ರೆ ಏನ್ ಮಾಡ್ತೀವಿ ನಾವು? ನಮ್ಮನ್ನೇ ಹುರಿದುಂಬಿಸ್ಕೊಂಡು ನಾವು ಮುಂದುವರಿತಾ ಇರ್ತೀವಿ. ಆಗ ಮಾತ್ರ ನಮಗೆ ಮಾನಸಿಕ ಶಾಂತಿ ಸಿಗುತ್ತೆ. ಹೌದಾ? ಹಾಗೆ ಮಾನಸಿಕ ಸಮತೋಲನ ಅಂತ ಏನಿದೆ, ಗುರಿ ತಲುಪುವಾಗ ಮತ್ತೆ ಆ ಗುರಿ ತಲುಪೋದಕ್ಕೆ ನಾವು ಕಾರ್ಯೋನ್ಮುಖರಾದಾಗ ಮಾತ್ರ ಸಾಧ್ಯ. ಇಂತಹ ಒಂದು ಆ ಈ ಸಮತೋಲನ ಸಾಧಿಸ್ಕೊಳ್ಳಕ್ಕೆ ಕಾರಣ ಆಗತ್ತೆ ಈ ಅಭಿಪ್ರೇರಣೆ. ಯಾಕೆ ನಮ್ಮಲ್ಲಿ ಮೋಟಿವೇಶನ್ ಇದ್ರೆ, ಒಳಗಡೆ ಅಭಿಪ್ರೇರಣೆ ಇದ್ದಾಗ ಮಾತ್ರ ನಾವು ಗುರಿ ಸೇರೋದಕ್ಕೆ, ಇನ್ನು ಮುಂದೆ ಹೆಚ್ಚು ಕಾರ್ಯನಿರತರಾಗಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆಮೇಲಿಂದ ಅದರಿಂದಾಗಿ ನಮ್ಗೆ ಏನಾಗುತ್ತೆ, ಮಾನಸಿಕ ನೆಮ್ಮದಿ ಅನ್ನೋದು ಸಿಗುತ್ತೆ. ಹೌದಪ್ಪ, ನಾವು ಗುರಿ ಸೇರೋದಕ್ಕೆ ಈ ತರ ಕೆಲಸಗಳನ್ನ ಮಾಡ್ತಾ ಇದೀವಿ ಅಂತ ಈ ರೀತಿಯಾದ ಮಾನಸಿಕ ನೆಮ್ಮದಿನ ಪಡ್ಕೊಳ್ಳೋದಿಕ್ಕೆ ಅಭಿಪ್ರೇರಣೆ ಸಹಾಯ ಮಾಡುತ್ತೆ. ಹಾಗೆ ಈಗ ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಈಗ ನೀವು ಪರೀಕ್ಷೆಯಲ್ಲಿ ನೀವು ಫಸ್ಟ್ ರ್ಯಾಂಕ್ ತಗೋಬೇಕು ಅಂತನೋ ಅಥವಾ ಫಸ್ಟ್ ಕ್ಲಾಸ್ ಪಡಿಬೇಕು ಅಂತನೋ ನೀವು ಓದ್ತಾ ಇರ್ತೀರಾ. ಆ ಗುರಿ ಸಾಧಿಸೋಕ್ಕೋಸ್ಕರ ನೀವೇನ್ ಮಾಡ್ತೀರಾ? ಒಳ್ಳೆ ಒಂದು ಮಾರ್ಗವನ್ನ ಆಯ್ದುಕೊಂಡು ಆ ರೀತಿ ಗಮನ ಕೊಟ್ಟು ನೀವು ಓದ್ತಾ ಇರ್ತೀರಾ. ಆ ರೀತಿ ಗಮನ ಇಟ್ಟು ಓದಿದ್ಮೇಲೆ ನಿಮಗೆ ಫಸ್ಟ್ ಕ್ಲಾಸು ಅಥವಾ ಫಸ್ಟ್ ರ್ಯಾಂಕ್ ಏನು ನೀವು ಅನ್ಕೊಂಡಿದ್ದೀರೋ ಅದು ನಿಮಗೆ ಬಂದಾಗ, ನಿಮಗೆ ಗುರಿ ಸಾಧನೆ ಅಂತ ನೀವು ಮಾಡಿದೀರಾ ಅಂದ್ಬಿಟ್ಟು ನಿಮಗೆ ಮನಃಶಾಂತಿ ಸಿಗುತ್ತೆ. ಅಲ್ಲಿಗೆ ಆ ಮೋಟಿವೇಶನ್ ಕೊನೆಗೊಳ್ಳುತ್ತೆ. ಅಲ್ಲಿ ತನಕನೂ ಮೋಟಿವೇಶನ್ ನಿಮ್ಮೊಳಗಡೆ ಕೆಲಸ ಮಾಡ್ತಾನೇ ಇರುತ್ತೆ ಈ ರೀತಿಯಾಗಿ. ಹಾಗೆ ಈ ಒಬ್ಬ ಮನುಷ್ಯ ಮಾಡುವಂತಹ ವಿವಿಧ ಚಟುವಟಿಕೆಗಳು, ಯಾವ್ಯಾವ್ದೋ ಕಾರ್ಯಗಳನ್ನ ನಾವು ಮಾಡ್ತಾನೆ ಇರ್ತೀವಿ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ, ಎವ್ರಿ ಡೇ ಲೈಫ್ ಅಲ್ಲಿ, ದೈನಂದಿನ ನಮ್ಮ ಚಟುವಟಿಕೆಗಳಲ್ಲಿ. ಇದರಲ್ಲಿ ನಾವು ಒಂದಲ್ಲ ಒಂದು ರೀತಿಯಾಗಿ ಪ್ರಚೋದಕರಾಗೇ ಇರ್ತೀವಿ. ಯಾವ್ದಾದ್ರು ಒಂದು ಕೆಲಸ ಮಾಡುವಾಗ ಹೀಗೆ ವೇಗವರ್ಧಕದಂತೆ ವರ್ತಿಸ್ತದೆ ಅಂತಾನೆ ನಾವ್ ಹೇಳ್ಬೋದು. ನಮ್ಮ ಪೇಸ್ ಆಫ್ ವರ್ಕಿಂಗ್ ಏನಿದೆ, ನಾವು ಮಾಡುವಂತ ಕೆಲಸಗಳು ಚೆನ್ನಾಗಿ ಶೀಘ್ರಗತಿಯಲ್ಲಿ ಮಾಡೋದಕ್ಕೆ ಹೆಲ್ಪ್ ಮಾಡೋದನ್ನ ಅಭಿಪ್ರೇರಣೆ ಅಂತ ಹೇಳ್ಬೋದು. ಅದಕ್ಕೆ ಇದನ್ನ ವೇಗವರ್ಧಕ ಅಂತಾನೂ ಕರಿತೀವಿ. ನಮ್ಮ ಸ್ಪೀಡ್ ಏನಿದೆ ಕೆಲಸ ಮಾಡೋದು, ಅದನ್ನ ಇನ್ನೂ ಚೆನ್ನಾಗಿ ಜಾಸ್ತಿ ಮಾಡುವಂಗೆ ಮಾಡುತ್ತೆ ಅಭಿಪ್ರೇರಣೆ. ಈಗ ಪ್ರಾಥಮಿಕ ಹಂತದಲ್ಲಿ ನಾವು ಈ ಚಿಕ್ಕ ಮಕ್ಕಳ ಆ ಒಂದು ಪ್ರಾಥಮಿಕ ತರಗತಿಯಲ್ಲಿ, ಈಗ 1, 2, 3ನೇ ಕ್ಲಾಸ್ ಅಲ್ಲಿ ಇರ್ತಾರೆ. ಅವಾಗ ನಾವು ಅವ್ರನ್ನ ಪ್ರೇರೇಪಿಸ್ಲಿಲ್ಲ ಅಂದ್ರೆ ಅವ್ರು ಯಾವುದೇ ಚಟುವಟಿಕೆಗಳಲ್ಲೂ ಕೂಡ ಮುಂದೆನೂ ಕೂಡ ಹೈಸ್ಕೂಲಿಗೆ ಬರ್ಲಿ, ಕಾಲೇಜಿಗೆ ಬರ್ಲಿ, ಅವ್ರು ಅದ್ರಲ್ಲಿ ಭಾಗವಹಿಸೋದೇ ಇಲ್ಲ. ಅದರಿಂದಾಗಿ ನಾವು ವಿವಿಧ ಚಟುವಟಿಕೆಗಳಿಗೆ ಅವ್ರನ್ನ ಪ್ರೇರೇಪಿಸ್ತಾನೆ ಇದ್ರೆ ಮುಂದೆ ಕೂಡ ಅವರು ಆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ತರಗತಿಯಲ್ಲಿ ಈ ಮಕ್ಕಳು ಕಲಿತಾರ, ಲರ್ನಿಂಗ್ ಬಗ್ಗೆನೇ ಈಗೆಲ್ಲ ನಾವು ಮಾತಾಡ್ತಾ ಇದೀವಿ. ಈ ಕಲಿಕೆ ಅನ್ನೋದು ಅಭಿಪ್ರೇರಣೆ ಮೇಲೆ ಅವಲಂಬಿತ ಆಗಿರುತ್ತೆ ಯಾವಾಗೂನುವೆ. ಇಲ್ಲ ಅಂದ್ರೆ ನಿಮ್ಗೆ ಅಭಿಪ್ರೇರಣೆನೇ ಇಲ್ಲ, ಒಳಗೆ ಮೋಟಿವೇಶನ್ ಇಲ್ಲ ಅಂತಂದ್ರೆ ಕಲಿಕೆ ಉಂಟಾಗೋದೇ ಇಲ್ಲ. ಅದರಿಂದಾಗಿ ಇದು ಒಂದು ಬಹುಮುಖ್ಯವಾದ ಅಂಶ ಕಲಿಕೆಯಲ್ಲಿ ಅಂತ ಹೇಳ್ಬೋದು. ಆಮೇಲೆ ಕಲಿಕೆ ಪರಿಣಾಮ ಕೂಡ ಹೆಚ್ಚು ಕಡಿಮೆ ಕಲಿಯುವನ ಅಭಿಪ್ರೇರಣೆ ಪ್ರಮಾಣದ ಅನುಪಾತದ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ಹೇಳ್ತೀವಿ. ಅಂದ್ರೆ ಏನೆಲ್ಲ ನೀವು ಕಲಿತೀರೋ ಅದೆಲ್ಲ ಕೂಡ ನೀವು ಎಷ್ಟರ ಮಟ್ಟಿಗೆ ಮೋಟಿವೇಶನ್ ಇದೆ ನಿಮಗೆ, ಅದರ ಪ್ರಮಾಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಫ್ ಯು ಆರ್ ಹೈಲಿ ಮೋಟಿವೇಟೆಡ್ ಅಂತ ಹೇಳ್ತೀವಿ. ಕೆಲವರಂತೂ ತುಂಬಾ ಓದೋಕೆ ಬರೆಯೋದಕ್ಕೆ ಏನೇ ವಿಷಯ ಕೊಡಿ, ಇವ್ರು ಬೇಗ 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 ಕಲಿಬೇಕು, ನಾನು ತುಂಬಾ ಬೇಗ ಈ ಅಸೈನ್ಮೆಂಟ್ ಮುಗಿಸ್ಬೇಕು, ಈ ಪಾಠನ ಬಾಡಿ ಮುಗಿಸ್ಬಿಡ್ಬೇಕು ಬೇಗ, ಈ ತರದ್ದೆಲ್ಲ ನಿಮ್ಮಲ್ಲಿ ಇರುತ್ತೆ. ಕೆಲವರಲ್ಲಿ ತುಂಬಾ ಹೈಲಿ ಮೋಟಿವೇಟೆಡ್ ಅಂತ ಹೇಳ್ತೀವಿ. ಹಂಗಿದ್ದಷ್ಟುನು ಜಾಸ್ತಿಯಾಗಿ ಅವರಿಗೆ ಸಕ್ಸಸ್ ಸಿಗ್ತಾ ಹೋಗುತ್ತೆ, ಅಂದ್ರೆ ಯಶಸ್ಸು ಸಿಗ್ತಾ ಹೋಗುತ್ತೆ. ಹಾಗೇನೆ ಕೆಲವರು ಅವರೇಜ್ ಲೆವೆಲ್ ಆಯ್ತು, ಅವರಿಗೆ ಅದೇ ಲೆವೆಲ್ ಅಲ್ಲಿ ಅಷ್ಟೇ ಲೆವೆಲ್ಗೆನೆ ಸಕ್ಸಸ್ ಸಿಗೋದನ್ನ ನಾವು ನೋಡ್ತಾ ಇರ್ತೀವಿ. ಹಾಗೇನೆ ಏನು ಮೋಟಿವೇಶನ್ ತುಂಬಾ ಕಡಿಮೆ ಇದೆ ನಿಮ್ ಒಳಗಡೆ, ಅಯ್ಯೋ ಬಂದ್ರೆ ಬರ್ಲಿ ಬಿಡು, ಇಷ್ಟಾರು ಬರ್ಲಿ ಅಂತ ಇರ್ತಾರೆ ಕೆಲವರೆಲ್ಲ, ನೋಡಿರ್ತೀರಾ ಅಂತ ಒಂದು ವಿದ್ಯಾರ್ಥಿಗಳನ್ನು. ಅವರಿಗೆ ಕೂಡ ಅದೇ ಲೆವೆಲ್ ಅಲ್ಲೇ ಅವರಿಗೆ ಪರಿಣಾಮ ಕೂಡ ಸಿಗ್ತಾ ಇರುತ್ತೆ, ಸಕ್ಸಸ್ಸು ಅಷ್ಟಕ್ಕೆ ಸಿಗ್ತಾ ಇರುತ್ತೆ. ಈ ತರ ಆ ನಾವೇನ್ ಹೇಳ್ಬೇಕು ಅಂತೀವಿ ಅಂದ್ರೆ, ಈ ಕಲಿಕೆ ಅನ್ನೋದು ಯಾವಾಗ್ಲೂ ಕೂಡ ಈ ಅಭಿಪ್ರೇರಣೆಯ ಈ ಲೆವೆಲ್ಸ್ ಮಟ್ಟಗಳೇನಿದೆ ಅದರ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಹೇಳ್ಬೋದು. ಈ ರೀತಿಯಾದಂತಹ ಅಭಿಪ್ರೇರಣೆಗೆ ನಾವು ಅಭಿಪ್ರೇರಣೆ ಬಗ್ಗೆ ತಿಳ್ಕೊಂಡ್ವಿ, ಅದೇನೇನ್ ಕಾರ್ಯಗಳು ಮಾಡತ್ತೆ ನಮ್ಮೊಳಗೆ ಅನ್ನೋದನ್ನ ತಿಳ್ಕೊಂಡ್ವಿ. ಹೀಗೆ ಇವನ್ನ ಹೇಗೆ ನಾವು ಡಿವೈಡ್ ಮಾಡ್ಬೋದು, ಯಾವ ರೀತಿಯಾಗಿ ಇದನ್ನ ನಾವು ಗುರುತಿಸ್ಬೋದು ಅಂತಂದ್ರೆ, ಒಂದು ಆಂತರಿಕ ಅಭಿಪ್ರೇರಣೆ ಅಂತ ಹೇಳ್ತೀವಿ, ಇನ್ನೊಂದು ಬಾಹ್ಯ ಅಭಿಪ್ರೇರಣೆ ಅಂತ ಹೇಳ್ತೀವಿ. ಆಂತರಿಕ ಅಭಿಪ್ರೇರಣೆ ಅಂದ್ರೆ ಏನು? ಓಕೆ, ಇನ್ನರ್ ಮೋಟಿವೇಶನ್ ಅಂತೀವಿ, ಇಂಟ್ರೆನ್ಸಿಕ್ ಅಂತೀವಿ, ಒಳಗಡೆ ಇರುವಂತದ್ದು ಆಂತರಿಕ. ಹೆಸರೇ ಹೇಳೋಂಗೆ ಇಲ್ಲಿ ಪ್ರೇರಣೆ ವ್ಯಕ್ತಿಯ ಒಳಗಿನಿಂದನೇ ಹೊಮ್ಮುತ್ತದೆ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿಯ ಒಳಗಿಂದ ಬರುವಂತ ಮೋಟಿವೇಶನ್ ನಿಮ್ಮೊಳಗೆ ನೀವು ಪ್ರೇರೇಪಿಸ್ಕೊಂಡಿದ್ದೀರಾ ನಿಮ್ನ. ಅದು ವಿದ್ಯಾರ್ಥಿ ತನ್ನ ಆತ್ಮ ಸಂತೋಷಕ್ಕಾಗಿ ಒಂದ್ ಚಟುವಟಿಕೆಯಲ್ಲಿ ತೊಡಗುತ್ತಾನೆ. ನೀವು ಈಗ ಈ ಟೀಚಿಂಗ್ ಅಲ್ಲಿ ಏನೇನೆಲ್ಲ ಆಕ್ಟಿವಿಟೀಸ್ ಇದೆ, ಅದರಲ್ಲಿ ನೀವು ನಿಮ್ಮ ಸ್ವಂತ
ಆ ಮನಸ್ತೃಪ್ತಿಗಾಗಿ ಅಂತ ಹೇಳ್ತೀರಾ. ನಿಮ್ಮ ಮನಸ್ಸಿಗೆ ತೃಪ್ತಿ ಆಗ್ಬೇಕು, ಆತ್ಮಸಂತೋಷ ಆಗ್ಬೇಕು. ಅದಕ್ಕೋಸ್ಕರ ತೊಡಗಿರ್ತೀರಾ. ಆ ಚಟುವಟಿಕೆಯಲ್ಲಿ ನೀವಿರೋದ್ರಿಂದಾನೇ, ನೀವು ಮಾಡ್ತಾ ಇರೋದ್ರಿಂದಾನೇ ನಿಮ್ಗೆ ಸಂತೋಷ, ತೃಪ್ತಿ, ಆನಂದ ಸಿಗ್ತಾ ಇದೆ. ಇದನ್ನ ನಾವು ಆಂತರಿಕ ಅಭಿಪ್ರೇರಣೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಹಾಡ್ ಹೇಳೋದು ಒಬ್ಬ ವ್ಯಕ್ತಿಗೆ ಆನಂದನ ನೀಡುತ್ತೆ. ನೀವು ನೋಡಿರ್ಬೇಕು ಎಷ್ಟೊಂದ್ ಜನ ಹಾಡ್ತಾ ಆನಂದ ಪಡ್ತಾ ಇರ್ತಾರೆ. ಎಷ್ಟು ಹ್ಯಾಪಿಯಾಗಿ ಇರ್ತಾರಲ್ವಾ? ಹಾಗೆ ಆ ವ್ಯಕ್ತಿಗೆ ಅದು ಇಂಟ್ರಿನ್ಸಿಕ್ ಮೋಟಿವೇಶನ್, ಆಂತರಿಕ ಅಭಿಪ್ರೇರಣೆ ಅಂತ ಕರಿತೀವಿ. ಆ ಹಾಡೋದರಿಂದನೇ ಅವನಿಗೆ ಆನಂದ ಸಿಗ್ತಾ ಇರತ್ತೆ ಅಂದ್ರೆ ಅದು ಆಂತರಿಕ. ಯಾರು ಹೇಳಲ್ಲ ಅವ್ರಿಗೆ ಹಾಡ್ಕೊಂಡಿರು, ನಿನ್ಗೆ ಆನಂದ ಸಿಗುತ್ತೆ ಅಂತೆಲ್ಲ ಹೇಳಲ್ಲ. ಬಟ್ ಅವ್ರು ಹಾಡ್ಕೊಂತ ಆನಂದ ಪಡ್ತಾ ಇರ್ತಾರೆ ಅಂದ್ರೆ ಅದು ಇಂಟ್ರಿನ್ಸಿಕ್ ಮೋಟಿವೇಶನ್ ಫಾರ್ ಸಿಂಗಿಂಗ್. ಹಾಡೋದಿಕ್ಕೆ ಒಳಗಿನಿಂದ ಸಿಗುವಂತಹ ಒಂದು ಅಭಿಪ್ರೇರಣೆ. ಹಾಗೆ ಶಿಕ್ಷಕನಿಗೆ, ಒಬ್ಬ ಶಿಕ್ಷಕ ಆದವ್ರಿಗೆ, ಟೀಚರ್‌ಗೆ ನೋಡಿರ್ಬೋದು ಎಷ್ಟೋ ಜನ ಬೋಧನೆನೇ ತೃಪ್ತಿ ನೀಡುತ್ತೆ. ಅವ್ರಿಗೆ ಎಷ್ಟು ಪಾಠ ಮಾಡಿದ್ರು ಸಾಲಲ್ಲ. ಅವ್ರು ಪಾಠ ಮಾಡ್ತಾನೆ ಅವರಿಗೆ ತೃಪ್ತಿ ಸಿಗ್ತಾ ಇರತ್ತೆ. ಅದು ಕೂಡ ಅವರಿಗೆ ಆಂತರಿಕವಾಗಿ ಬಂದಿರುವಂತದ್ದು. ಯಾರು ನಿಂತು ನಿಮ್ಗೆ ಹೊರಗಿಂದ ಈ ತರ ಪಾಠ ಮಾಡು, ಹೀಗ್ ಮಾಡ್ಬೇಕು ಅಂತಲ್ಲ. ನೀವು ಎಷ್ಟೋ ವಿಷಯಗಳಲ್ಲಷ್ಟೇ. ನೀವು ನಿಮ್ಗೆ ಈ ಕೆಲಸ ಮಾಡಿದ್ರೆ ನಿಮಗೆ ಆನಂದ ಸಿಗ್ತಾ ಇರುತ್ತೆ ಅಂದ್ರೆ ಅದು ಇಂಟ್ರಿನ್ಸಿಕ್ ಮೋಟಿವೇಶನ್ ಅಂತೀವಿ. ಆಂತರಿಕ ಅಭಿಪ್ರೇರಣೆಯಿಂದಾಗಿ ನೀವು ಆ ರೀತಿಯಾಗಿ ಮಾಡ್ತಾ ಇರ್ತೀರಾ. ಈ ರೀತಿ ಅಭಿಪ್ರೇರಣೆ ಒಬ್ಬ ಮನುಷ್ಯನ, ಒಂದು ಜೀವಿಯ ಬಯಕೆ ಮತ್ತೆ ಸಹಜವಾದ ಪ್ರವೃತ್ತಿಗಳಿಗೆ ನೇರವಾಗಿ ಸಂಬಂಧಿಸಿರುತ್ತೆ. ಬಯಕೆಗಳು ಅಂತಂದ್ರೆ ನಿಮ್ಗೇನೇನೆಲ್ಲ ಇಷ್ಟ ಇದೆ, ನಿಮ್ಮ ಆಸೆಗಳೇನೇನಿದೆ ಅದಕ್ಕೆ ಆಹ್, ಪೂರಕ ಆಗಿರುವಂತಹ ಚಟುವಟಿಕೆಗಳಾಗಿದ್ರೆ ನೀವು ತುಂಬಾ ಖುಷಿಯಾಗಿ ಮಾಡ್ತಾ ಇರ್ತೀರಾ ಅದನ್ನ. ಅಭಿಪ್ರೇರಣೆ ವೆರಿ ಹೈ ಅಂದ್ರೆ ವೆರಿ ಹೈಲಿ ಮೋಟಿವೇಟೆಡ್ ಫಾರ್ ಡೂಯಿಂಗ್ ದಟ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಆ ಕೆಲಸನ ಮಾಡೋದಕ್ಕೆ ನೀವು ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಅಭಿಪ್ರೇರಣೆಯನ್ನ ಹೊಂದಿರ್ತೀರಿ ಅಂತ ಹೇಳ್ಬೋದು. ಕಲಿಕೆಯಲ್ಲಿ ಆಂತರಿಕ ಅಭಿಪ್ರೇರಣೆ ಹೆಚ್ಚಿನ ಮೌಲ್ಯ ಹೊಂದಿರುತ್ತೆ. ಯಾವಾಗ್ಲೂ ಅಷ್ಟೇ ಈ ಶಾಲೆ ಮಕ್ಕಳು, ಈ ಕಲಿಬೇಕಾದ್ರೆ ಒಂದು ತರಗತಿಯಲ್ಲಿನ ಮಕ್ಕಳು ಈ ಆಂತರಿಕ ಅಭಿಪ್ರೇರಣೆ ಅನ್ನೋದು ಇರ್ಬೇಕು. ನಾನ್ ಕಲಿಬೇಕು ಅನ್ನೋದು ಬರ್ಬೇಕು. ನೀವ್ ಎಷ್ಟೋ ಸಾರಿ ಟೀಚರ್ಸ್ ಆಗಿರ್ಬೋದು ಹೇಳ್ತಾ ಇರ್ತೀರಾ, ನಿಮ್ಗೆ ಬರ್ಬೇಕು ಅದು, ನೀವು ಕಲಿಬೇಕು ಅಂತ. ನಾನು ಎಷ್ಟು ನಿಮಗೆ ಮಾಡಿದ್ರುನೆ, ನಿಮ್ಮನ್ನ ಎಷ್ಟು ನಾನು ನಿಮಗೆ ಎನ್ಕರೇಜ್ ಮಾಡಿದ್ರುವೆ ನಿಮ್ಮೊಳಗಡೆನೆ ನೀವ್ ಬರ್ದಿದ್ರೆ ನಿಮಗೆ ಕಲಿಯಕ್ಕಾಗಲ್ಲ. ಯು ಕ್ಯಾನ್ ಟೇಕ್ ದ ಹಾರ್ಸ್ ಟು ದ ವಾಟರ್ ಬಟ್ ಯು ಕ್ಯಾನಾಟ್ ಮೇಕ್ ಇಟ್ ಡ್ರಿಂಕ್ ಅಂತ ಹೇಳ್ತೀವಲ್ಲ. ಕುದುರೆನ ನಾವು ಎಲ್ಲಿ ತನಕ ತಗೋಗ್ಬೋದು? ಒಂದು ಕೆರೆ ತನಕ ತಗೋಗ್ ನಿಲ್ಲಿಸ್ಬೋದು. ಬಟ್ ನೀರ್ ಕುಡಿಯೋದು ಬಿಡೋದು ಕುದುರೆಗ್ ಬಿಟ್ಟಿದ್ದು. ಅದ್ರ ಒಳಗಡೆ ಅಭಿಪ್ರೇರಣೆ ಬರ್ಬೇಕು, ನಾನು ಈ ನೀರ್ ಕುಡಿಬೇಕು ಅಂತ. ಅವಾಗ ಮಾತ್ರ ಅದು ಕುಡಿಯುತ್ತೆ. ಅದನ್ನೇ ಇಲ್ಲಿಗೆ ಅಪ್ಲೈ ಮಾಡಿದ್ರೆ ಈ ಆಂತರಿಕ ಅಭಿಪ್ರೇರಣೆ ಅನ್ನೋದು ಅಷ್ಟೇನೆ. ನಿಮ್ಮ ಒಳಗಡೆನೆ ಈ ಕೆಲಸ ಮಾಡ್ಬೇಕು ನಾನು ಅನ್ನೋದು ಬಂದ್ರೆ ಮಾತ್ರ ಅದು ತುಂಬಾ ಪರಿಣಾಮಕಾರಿಯಾಗಿ ಆ ಕೆಲಸ ಆಗತ್ತೆ. ಅದರಿಂದಾಗಿ ಈ ಕಲಿಕೆ, ಲರ್ನಿಂಗ್ ಅನ್ನೋದ್ರಲ್ಲಿ ಮೋಟಿವೇಶನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ನಾವ್ ಹೇಳ್ಬೋದು. ಆಂತರಿಕ ಪ್ರೇರಣೆ ಇದ್ದಾಗ ಮಾತ್ರ ನಿರಂತರವಾದ ಆಸಕ್ತಿ ಹೊಂದ್ತೀವಿ ಮತ್ತು ಒಂದು ಕಲಿಕೆಯಲ್ಲಿ ಗಮನವನ್ನ ಕೇಂದ್ರೀಕರಿಸ್ತೀವಿ. ತುಂಬಾ ನಿಮಗೆ ಅಭಿಪ್ರೇರಣೆ, ಮೋಟಿವೇಶನ್ ಇದ್ದಾಗ ಮಾತ್ರ ನೀವು ಯಾವುದೇ ಒಂದು ಆ ಕಲಿಕೆ ಅನ್ನೋ ಚಟುವಟಿಕೆಯನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸ್ಕೊಂಡು ಮಾಡೋದಕ್ಕೆ, ಅಥವಾ ತುಂಬಾ ಕೇಂದ್ರೀಕರಿಸ್ಕೊಂಡು ಅಂದ್ರೆ ಅದರ ಮೇಲೇನೆ ನೀವು ನಿಮ್ಮ ಗಮನ ಎಲ್ಲ ಇಟ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಓದೋದಕ್ಕೆ ಸಾಧ್ಯ ಆಗತ್ತೆ. ಆಂತರಿಕ ಅಭಿಪ್ರೇರಣೆ ಇಲ್ಲ ಅಂದ್ರೆ ಗಮನ ಕೇಂದ್ರೀಕರಿಸೋದು ತುಂಬಾ ಕಷ್ಟ ಆಗುತ್ತೆ. ನಿನ್ನೆ ನಾವು ಡಿಸ್ಕಸ್ ಮಾಡ್ತಾ ಇದ್ದಾಗ ನೋಡಿದ್ವಿ, ಅಟೆನ್ಷನ್, ಅವಧಾನ ಅನ್ನೋದು ಎಷ್ಟು ಮುಖ್ಯ ಕಲಿಕೆಗೆ ಅಂತ. ಆ ಅಟೆನ್ಷನ್ ನ ನೀವು ಟೀಚಿಂಗ್ ಮೇಲೆ ಕೇಂದ್ರೀಕರಿಸ್ಬೇಕು ಮಕ್ಳು ಅಂತಂದ್ರೆ ಅಭಿಪ್ರೇರಣೆ ಇರ್ಬೇಕು ಒಳಗಿಂದ. ನಾನು ಈ ತರ ಕಲಿಬೇಕು, ಇದನ್ನ ಚೆನ್ನಾಗ್ ಕಲ್ತು ನಾನ್ ಮುಂದೆ ಹೋಗ್ಬೇಕು, ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತೆಲ್ಲ ನಿಮ್ಗೆ ಇಂಟ್ರೆನ್ಸಿಕ್ ಮೋಟಿವೇಶನ್ ಇದ್ರೆ ಮಾತ್ರ ಈ ತರ ಗಮನವನ್ನ ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಆಗತ್ತೆ. ಆಂತರಿಕ ಅಭಿಪ್ರೇರಣೆ ಇದ್ದಾಗ ಕಲಿಕೆ ಪುಷ್ಟೀಕರಣ ಅಥವಾ ಪುನರ್ಬಲನ ತಾನೇ ಒದಗಿಸ್ತಾ ಇರತ್ತೆ. ಅಂದ್ರೆ ನಿಮ್ಗೆ ಯಾರು ಏನು ಹೇಳೋದೇ ಬೇಡ. ಚೆನ್ನಾಗ್ ಮಾಡ್ತಾ ಇದ್ಯಾ ಅಂದಾಗ ಮಾತ್ರ ನೀನು ಮುಂದೆ ಹೋಗು, ಆತರ ಏನು ಇರೋದಿಲ್ಲ. ನಿಮ್ಮಷ್ಟಕ್ಕೆ ನೀವೇನೆ ಮೋಟಿವೇಟ್ ಆಗಿರ್ತೀರಾ, ನಿಮ್ಮಷ್ಟಕ್ಕೆ ನೀವೇನೆ ಚೆನ್ನಾಗಿ ಕಲಿತಾ ಹೋಗ್ತೀರಾ. ಬೇರೆ ಯಾರ ಸಹಾಯ ನಿಮ್ಗೆ ಬೇಕಾಗೋದಿಲ್ಲ. ಅರ್ಥಪೂರ್ಣ ಕಲಿಕೆ ಅಂದ್ರೆ ಮೀನಿಂಗ್‌ಫುಲ್ ಲರ್ನಿಂಗ್ ಅಂತ ಏನಂತಾರೆ, ಅದು ಮುಂದಿನ ಕಲಿಕೆ ಅಪೇಕ್ಷೆಯನ್ನ ಹುರಿದುಂಬಿಸುತ್ತೆ. ಒಂದ್ಸರಿ ನೀವು ಮೋಟಿವೇಟ್ ಆಗಿ ಅದನ್ನ ಚೆನ್ನಾಗ್ ಕಲ್ತು ನಿಮಗೆ ಒಳ್ಳೆ ಪ್ರತಿಫಲ ಬಂದಾಗ ಮುಂದಿನ ಕಲಿಕೆಯನ್ನ ಮಾಡೋದಿಕ್ಕೆ, ಮುಂದಿನ ತರಗತಿಲಿ ಇನ್ನೂ ಚೆನ್ನಾಗಿ ಓದ್ಬೇಕು ಅನ್ನೋದಕ್ಕೆ ಅದೇ ಹುರಿದುಂಬಿಸಿರುತ್ತೆ. ಹಾಗಾಗಿ ಇಂಟ್ರಿನ್ಸಿಕ್ ಮೋಟಿವೇಶನ್, ಆಂತರಿಕ ಅಭಿಪ್ರೇರಣೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು. ಕಲಿಯುವವನು ಗುರಿಗಳನ್ನ ತನ್ನಷ್ಟಕ್ಕೆ ತಾನೇ ಅಣಿ ಮಾಡ್ಕೋತಾನೆ. ಆ ಗುರಿಗಳು ಮುಂದಿನ ಕಲಿಕೆಗೆ ಪ್ರೇರಕಗಳಾಗಿ ವರ್ತಿಸ್ತವೆ ಅಂತ ಹೇಳ್ತೀವಿ. ಒಬ್ಬ ಲರ್ನರ್ ಏನಿದ್ದಾರೆ, ಕಲಿಯುವವರು, ನಿಮ್ಮ ತರಗತಿಯಲ್ಲಿನ ವಿದ್ಯಾರ್ಥಿ ಗುರಿಗಳನ್ನ ತನ್ನಷ್ಟಕ್ಕೆ ತಾನೇ ಇಟ್ಕೋತಾನೆ. ಈ ತರಾನೇ ಓದ್ಬೇಕು, ಹೀಗೆ ಮಾಡ್ಬೇಕು ಅಂತ. ಆ ಗುರಿಗಳು ಮುಂದಿನ ಕಲಿಕೆಗೆ, ಆ ಗುರಿನೇ ಮತ್ತೆ ಮುಂದೆ ಕಲಿಬೇಕು, ಮುಂದೆ ಕಲಿಬೇಕು ಅಂತ ಪ್ರೇರಕಗಳಾಗಿ ಅಂದ್ರೆ ಮೋಟಿವೇಟರ್ಸ್ ಗಳಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತವೆ ಅವರ ಒಳಗಡೆ ಅಂತ ನಾವು ಹೇಳ್ಬೋದು. ಇದು
ಇಂಟ್ರಿನ್ಸಿಕ್ ಮೋಟಿವೇಶನ್ ಅಂತ ಏನಂತೀವಿ, ಆಂತರಿಕ ಅಭಿಪ್ರೇರಣೆ ಅಂತೀವಿ. ಆ ಇದರ ಬಗ್ಗೆ ಆಯ್ತು. ಇನ್ನೊಂದು ರೀತಿಯಾದ ಅಭಿಪ್ರೇರಣೆ ಇರುತ್ತೆ. ನಿಮ್ಗೆಲ್ಲ ಗೊತ್ತಿರುವಂತದ್ದೇ ಬಾಹ್ಯ ಅಭಿಪ್ರೇರಣೆ ಅಂತ ಕರಿತೀವಿ. ಬಾಹ್ಯ ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತ ಹೇಳ್ತೀವಿ. ಇಲ್ಲಿ ಪ್ರೇರಣೆ ಅನ್ನೋದು ಜೀವಿಗೆ ದೇಹದ ಹೊರಗಡೆಯಿಂದ ಬರುತ್ತೆ. ಒಳಗಡೆಯಿಂದ ಬರಲ್ಲ, ಹೊರಗಡೆಯಿಂದ. ನಾನು ತಾನು ತೊಡಗಿರೋ ಚಟುವಟಿಕೆಗಳು ಲಾಭದಾಯಕ ಆಗಿರೋದ್ರಿಂದ ವ್ಯಕ್ತಿ ಆ ಚಟುವಟಿಕೆಗಳಲ್ಲಿ ತೊಡಗ್ತಾನೆ. ಆ ಲಾಭ ಅವನಿಗೆ ಏನ್ ಮಾಡು, ಈ ಕೆಲಸ ಮಾಡು ಮಾಡು ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾರೋ ಕಂಪನಿಯಲ್ಲಿ ಕೆಲಸ ಮಾಡುವಂತ ಇಂಜಿನಿಯರ್ ಇರ್ಬೋದು. ಅವ್ರಿಗೆ ಇಷ್ಟು ಜಾಸ್ತಿ ಕೆಲಸ ಮಾಡಿದ್ರೆ, ಇಷ್ಟು ಅವರ್ಸ್ ಜಾಸ್ತಿ ಕೆಲಸ ಮಾಡಿದ್ರೆ ದಿನದಲ್ಲಿ ಜಾಸ್ತಿ ಅವನಿಗೆ ಹಣ ಬರ್ತಾ ಇರುತ್ತೆ. ಒಂದು ಅವರಿಗೆ ಇಷ್ಟು ಜಾಸ್ತಿ ಅಂತ. ಅದು ಬಾಹ್ಯ ಪ್ರೇರಣೆ ಅದು ಅವ್ರಿಗೆ. ಸೊ ಅದು ಬರೋದ್ರಿಂದಾನೇ ಇವ್ರು ಜಾಸ್ತಿ ಜಾಸ್ತಿ ಕೆಲಸದಲ್ಲಿ ತೊಡ್ಕೋತಾರೆ. ಇದನ್ನ ನಾವು ಬಾಹ್ಯ ಅಭಿಪ್ರೇರಣೆ ಅಂತ ಕರಿತೀವಿ. ಅದು ಒಂದು ವೃತ್ತಿಯಾಗಿರ್ಬೋದು, ಕೆಲ್ಸನೇ ಆಗಿರ್ಬೋದು, ಅಥವಾ ಯಾರಿಂದನೂ ಸಿಗೋ ಹೊಗಳಿಕೆನೇ ಇರ್ಬೋದು, ಅಥವಾ ಮಾನಿಟರಿ ಬೆನಿಫಿಟ್ ಇರ್ಬೋದು ಅಲ್ವಾ? ಜಾಸ್ತಿ ಸಂಬಳ ಸಿಗುತ್ತೆ ಅಂತನೋ, ಓವರ್ ಡ್ಯೂಟಿ ಮಾಡಿದ್ರೆ. ಈ ತರದ್ದೆಲ್ಲ ಒಂದು ಬಾಹ್ಯ ಅಭಿಪ್ರೇರಣೆ ಅಂತ ಕರಿತೀವಿ ಇದಕ್ಕೆ. ಯಾರಾದ್ರೂ ಗುಡ್ ಅಂತಾರೆ, ಇದು ಎಕ್ಸಲೆಂಟ್ ಅಂತ ಹೇಳಿ ಟೀಚರ್ ಅಂತ ಮಾಡ್ತಿರ್ತಾರೆ ಕೆಲವು ಸರಿ ಮಕ್ಳು. ಇನ್ ಅವ್ರಿಗೆ ಒಳಗಿಂದ ಇಲ್ದೇನೆ ಇರ್ಬೋದು. ಬಟ್ ಟೀಚರು ನೀವ್ ನೋಡಿರ್ಬೋದು, LKG, UKG ಎಲ್ಲ ಸ್ಟಾರ್ಸ್‌ಗೋಸ್ಕರ ಮಕ್ಳು ಎಷ್ಟು ಇದ್ ಮಾಡ್ತಾರೆ. ನಮ್ಗೆ ಅವ್ರಿಗೆ 1 ಸ್ಟಾರ್ ಸಿಕ್ಕಿದೆ, ನನ್ಗೆ ಇವತ್ತು 2 ಸ್ಟಾರ್ ಸಿಕ್ತು, ಮೇಡಮ್ ಇವತ್ತು ಗುಡ್ ಅಂತ ಬರ್ದಿದ್ದಾರೆ, ನನ್ಗೆ ಗುಡ್, ವೆರಿ ಗುಡ್ ಅಂತ ಬರ್ದ್ಬಿಟ್ಟಿದ್ದಾರೆ. ಸೊ ಈ ತರದ್ದೆಲ್ಲ ಪಡ್ಕೊಳಕ್ಕೋಸ್ಕರನೇ ಜಾಸ್ತಿ ಚೆನ್ನಾಗಿ ಅವರು ಬರೆಯೋದು, ಓದೋದು ಮಾಡ್ತಾ ಇರ್ತಾರೆ. ಇದು ಬಾಹ್ಯ ಅಭಿಪ್ರೇರಣೆ ಅಂತ ಹೇಳ್ತೀವಿ. ಯಾವುದೋ ಒಂದು ಹೊಗಳಿಕೆಗೋಸ್ಕರನೋ, ಮಾನಿಟರಿ ಬೆನಿಫಿಟ್‌ಗೋಸ್ಕರನೋ ನಾವು ಈ ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡಿ ಮಾಡಿ ಅದು ಬೇಗ ಬೇಗ ಮಾಡ್ತಾ ಇದೀವಿ ಅಂತಂದ್ರೆ ಅದು ಬಾಹ್ಯ ಅಭಿಪ್ರೇರಣೆಯಿಂದಾಗಿ ಆಗಿರುವಂತದ್ದು. ಉದಾಹರಣೆ ಇನ್ನೂ ಹೇಳ್ಬೋದು. ಒಬ್ಬ ಶಿಕ್ಷಕ ತನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು ಅಂತಾನೆ ಬೋಧನೆಯಲ್ಲಿ ತೊಡಗಿರೋದಿಲ್ಲ. ಟೀಚಿಂಗ್ ಜಾಬ್ ಮಾಡ್ತಾ ಇರೋದಿಲ್ಲ. ಅವ್ರಿಗೆ ಅದರಿಂದ ಜೀವನೋಪಾಯ ಕೂಡ ಆಗ್ತಾ ಇರುತ್ತೆ. ಅಂದ್ರೆ ಸ್ಯಾಲರಿ ಬರುತ್ತೆ. ಅದರಿಂದಾಗಿ ಅವ್ರ ಜೀವನ ನಡೀತಾ ಇರುತ್ತೆ. ಅದಕ್ಕೋಸ್ಕರನೇ ಕೂಡ ಆ ಬೋಧನೆಯಲ್ಲಿ ಅವನು ತೊಡ್ಕೊಂಡಿರ್ಬೋದು. ಇದನ್ನ ಕೂಡ ನಾವು ಬಾಹ್ಯ ಅಭಿಪ್ರೇರಣೆ ಅಂತ ಹೇಳ್ತೀವಿ. ಈ ಎರಡೂ ರೀತಿ ಪ್ರೇರಣೆಗಳಲ್ಲಿ ಆಂತರಿಕ ಅಭಿಪ್ರೇರಣೆ ಯಾರೋ ಕಲಿಯೋರ್ನ, ಅಂದ್ರೆ ಲರ್ನರ್ಸ್, ನಮ್ಮ ಸ್ಟೂಡೆಂಟ್ಸ್‌ನ ಪ್ರಚೋದಿಸಿ ಉತ್ಸಾಹಭರಿತರನ್ನಾಗಿ ಮಾಡೋದ್ರ ಮೂಲಕ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಉತ್ತಮ ಫಲಿತಾಂಶ ಕೊಡುತ್ತೆ. ನಿಮ್ಗದೆಲ್ಲ ಗೊತ್ತೇ ಇದೆ. ಇಂಟರ್ನಲಿ ಮೋಟಿವೇಟೆಡ್ ಆಗಿದ್ರೆ, ಇಂಟ್ರಿನ್ಸಿಕ್ ಮೋಟಿವೇಶನ್ ಇದ್ರೆ, ನಿಮ್ಮೊಳಗೆ ಕಲಿಬೇಕು ಅಂತಿದ್ರೆ ಅವರಿಗೆ ಬೇರೆ ಯಾವ ಬಾಹ್ಯ ಪ್ರೇರಣೆಗಳು ಬೇಕಾಗಿರೋದಿಲ್ಲ. ಅವರಷ್ಟಕ್ಕೆ ಅವರೇ ತುಂಬಾ ಚೆನ್ನಾಗಿ ಕಲ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ಉತ್ತಮ ಫಲಿತಾಂಶವನ್ನ ಅವರು ಪಡ್ಕೋತಾ ಇರ್ತಾರೆ. ಆದ್ರೆ ಅದೇ ಬಾಹ್ಯ ಪ್ರೇರಣೆಗೊಳಗಾದ ವ್ಯಕ್ತಿ ಏನ್ ಮಾಡ್ತಾರೆ, ಕಲಿತಾ ಇರೋದು ಕಲಿಯುವುದಕ್ಕೋಸ್ಕರ ಅಂತಲ್ಲ. ಕಲಿಯುವುದು ಅವ್ರ ಗುರಿ ಆಗಿರೋದಿಲ್ಲ. ಬಟ್ ಇನ್ಯಾವುದೋ ಒಂದು ಗುರಿ ಮುಟ್ಟೋಕೆ ಇದೊಂದು ಸಾಧನ ಆಗಿರುತ್ತೆ ಅಷ್ಟೇ. ಅಂದ್ರೆ ಕಲಿತಾ ಇರೋದು ಕಲಿಕೆಗೆ ಅಂತಾನೆ ಏನಲ್ಲ. ಈ ಕಲಿಯೋದ್ರಿಂದ ಅವರು MBBS ಮುಗಿಸಿ ದೊಡ್ಡ ಡಾಕ್ಟರ್ ಆಗಿ ಅದರಿಂದಾಗಿ ಅವರು ದೇ ಕ್ಯಾನ್ ಅರ್ನ್ ದೇರ್ ಲಿವಿಂಗ್ ಅಂತೀವಿ. ಅದರಿಂದ ಅವರು ಜೀವನೋಪಾಯಕ್ಕೆ ಗಳಿಸ್ಬೋದು ಒಂದಷ್ಟನ್ನ ಅಂತ ಒಂದು ಗುರಿ ಇರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಅವರು ಆ ಈ ಕಲಿಕೆಯಲ್ಲಿ ತೊಡಕೊಂಡಿರ್ತಾರೆ. ಅದು ಬಾಹ್ಯ ಪ್ರೇರಣೆಯಿಂದ ಆಗುವಂತಹ ಒಂದು ಕಾರ್ಯ. ಸೊ ಇವನು ಕಲಿಯೋದು ಇದರಿಂದ ಹೊಗಳಿಸ್ಕೊಳ್ಳೋದಕ್ಕಲ್ಲ. ಕೆಲವರು ಕಲಿತಾ ಇರೋದು ಬೇರೆಯವರಿಂದ ಹೊಗಳಿಸ್ಕೊಳ್ಳೋದಕ್ಕಾಗ್ಲಿ, ಪ್ರದರ್ಶನ ಮಾಡೋಕ್ಕಾಗ್ಲಿ ಕಲಿತಾ ಇರಲ್ಲ. ಅವರು ತಮ್ಮಷ್ಟಕ್ಕೆ ತಾವೇ ತಮಗೋಸ್ಕರ ಆತ್ಮತೃಪ್ತಿಗಾಗಿ ಮಾಡ್ಕೊತಿರ್ತಾರೆ. ಬಾಹ್ಯ ಪ್ರೇರಣೆ ಮೇಲೆ ಡಿಪೆಂಡ್ ಆಗಿರೋರು ಬೇರೆಯವರಿಂದ ಹೊಗಳಿಕೆ ಮಾಡಿಸ್ಕೊಳ್ಳೋಕಿರ್ಬೋದು, ಅಥವಾ ನಾನು ಇಷ್ಟೊಂದೆಲ್ಲ ಓದ್ತಾ ಇದ್ದೀನಿ ಅಂತ ಪ್ರದರ್ಶನಕ್ಕಿರ್ಬೋದು ಕಲಿತಿರ್ತಾರೆ. ಅಥವಾ ಯಾವುದೋ ಒಂದು ಪದವಿ ಪಡೆಯೋದಕ್ಕೆ ಅದನ್ನ ಯೂಸ್ ಮಾಡ್ಕೊತಾ ಇರ್ಬೋದು, ಅಥವಾ ಏನೋ ಒಂದು ಬಹುಮಾನ ಗಳಿಸೋದಕ್ಕೆ ಅವರು ಮಾಡ್ತಿರ್ಬೋದು, ಅಥವಾ ದಂಡನೆಗೆ ಹೆದರಿ ಅಂತಾನು ಹೇಳ್ತೀವಿ. ಪನಿಷ್ಮೆಂಟ್ ಸಿಗುತ್ತೆ. ನೀವ್ ಹೇಳ್ತೀರಲ್ಲ, ಅಸೈನ್ಮೆಂಟ್ ಬರ್ಕೊಂಡ್ ಬಂದಿಲ್ಲ ಅಂದ್ರೆ ನಾಳೆ ನಿಮ್ಗೆ ಪನಿಷ್ಮೆಂಟ್ ಕೊಡ್ತೀವಿ. ಅದಕ್ಕೆ ಹೆದರಿಕೆಗೋಸ್ಕರನು ಕೂಡ ಕೆಲವರು ಆ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾರೆ. ಅದು ಬಾಹ್ಯ ಪ್ರೇರಣೆ ಅಂತಾನೆ ಹೇಳ್ಬೋದು. ಬಾಹ್ಯ ಪ್ರೇರಣೆಗೊಳಗಾದಾಗ ನಾವು ಕೆಲವೊಮ್ಮೆ ಏನ್ ಮಾಡ್ತೀವಿ ಅಂದ್ರೆ, ಇಟ್ ಹ್ಯಾಪನ್ಸ್, ನಮಗೆ ಕಷ್ಟ ಆಗಿರೋದು, ಇಷ್ಟವಿಲ್ಲದ ಕೆಲಸನೂ ಕೂಡ ನಾವು ಮಾಡ್ತಾ ಇರ್ತೀವಿ. ಇಷ್ಟವಿಲ್ಲದ್ನೇ ಕಲಿಬೇಕಾಗತ್ತೆ ಒಂದೊಂದ್ಸರಿ. ನಿಮ್ಗೆ ಗೊತ್ತೇ ಇದೆ ಇದೆಲ್ಲ ಪೇರೆಂಟಲ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಿ. ಪೇರೆಂಟ್ಸ್‌ಗೆ ನೀವು ಡಾಕ್ಟ್ರೇ ಆಗ್ಬೇಕು ಅಂತ ಮುಂಚೆಯಿಂದನೇ ಅವ್ರ ಆಸೆ ಇಟ್ಕೊಂಡಿದ್ದಾರೆ ಅಂದ್ಬಿಟ್ಟು ನಿಮ್ಮನ್ನ ಸೈನ್ಸ್‌ಗೆ ಸೇರಿಸ್ತಾರೆ. ಆಮೇಲಿಂದ MBBSಗೆ ಸೇರ್ಸಿರ್ತಾರೆ. ಆದ್ರೆ ನಿಮ್ಗೆ ಅದ್ ಇಷ್ಟ ಇರಲ್ಲ. ಬೇರೆ ಯಾವ್ದೋ ಓದ್ಬೇಕು ಅಂತ ಇತ್ತು ನಿಮ್ಗೆ. ಆದ್ರೂ ಕೂಡ ಕೆಲವು ಮಕ್ಕಳು ಅದನ್ನೇ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಇಷ್ಟ ಇಲ್ದೇನು ಓದ್ತಿರ್ತಾರೆ. ಅದು ಬಾಹ್ಯ ಪ್ರೇರಣೆಗೆ ಒಳಗೊಂಡು ಅವರು ಈ ರೀತಿಯಾದಂತ ಚಟುವಟಿಕೆಯಲ್ಲಿ ತೊಡಗಿರ್ತಾರೆ. ಏನೇ ಆಗಿರ್ಬೋದು ಅದು
ಆ ಆಂತರಿಕ ಆಗಿರ್ಬೋದು ಅಥವಾ ಬಾಹ್ಯ ಪ್ರೇರಣೆ ಆಗಿರ್ಬೋದು. ಇಬ್ರು ಕೂಡ ಅದೇ ಕೆಲ್ಸನ ಮಾಡ್ತಾ ಇದ್ರು ಕೂಡ ಒಬ್ಬರಿಗೆ ತುಂಬಾ ಇಷ್ಟ ಇದ್ದು ಇಷ್ಟಪಟ್ಟು ಆ ಕೆಲಸ ಮಾಡ್ತಿರ್ತಾರೆ. ಕೆಲವರು ಬಾಹ್ಯ ಪ್ರೇರಣೆಯಿಂದ ಯಾರದೋ ಫೋರ್ಸ್‌ಗೋಸ್ಕರ ಆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಬಟ್ ಇಬ್ರುನು ಗುರಿ ತಲುಪ್ತಾರೆ. ಬಟ್ ಇವ್ರು ಇನ್ನರ್ ಮೋಟಿವೇಷನ್ ಇಂದಾಗಿ ತಲುಪ್ತಾ ಇರ್ತಾರೆ. ಅವರು ಬಾಹ್ಯ ಪ್ರೇರಣೆಯಿಂದ ಗುರಿ ತಲುಪ್ತಾರೆ. ಆ ರೀತಿ. ಈಗ ನಾವು ತರಗತಿ ಕಲಿಕೆ ಅಂದ್ರೆ ಈಗ ಕ್ಲಾಸ್ ರೂಮ್ ಲರ್ನಿಂಗಿಗೆ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ನಾವು ಪ್ರೇರೇಪಿಸಕ್ಕೂ ಅಷ್ಟೇನೆ. ಕೆಲವೊಂದ್ ಸರಿ ನಾವು ಬಾಹ್ಯ ಪ್ರೇರಣೆನೇ ಬಳಸ್ತೀವಿ. ಎಷ್ಟೊಂದ್ ಸರಿ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತೀವಿ. ಅಥವಾ ಅವ್ರಿಗೆ ನೀವು ತುಂಬಾ ಚೆನ್ನಾಗಿ ಓದ್ತಾ ಇದ್ರೆ ಅವರಿಗೆ ತುಂಬಾ ಆ, ಪುರಸ್ಕಾರ ಕೊಡ್ತೀವಿ. ಅವರಿಗೆ ಎಷ್ಟೊಂದೆಲ್ಲ ರೀಇನ್ಫೋರ್ಸ್ ಮಾಡಿ ಆ ಇದೆ ಈ ತರ ಚೆನ್ನಾಗಿ ಓದಿದ್ರೆ ಈ ತರ ಬಹುಮಾನ ಸಿಗುತ್ತೆ, ಈ ತರ ಸ್ಕಾಲರ್‌ಶಿಪ್ ಸಿಗುತ್ತೆ ನಿಮ್ಗೆ ಅಂತೆಲ್ಲ ಹೇಳಿ ಏನೆಲ್ಲಾ ಮಾಡಿ ಬಾಹ್ಯ ಪ್ರೇರಣೆ ಕೂಡ ಮಾಡಿ ಪ್ರೇರೇಪಣೆಯನ್ನ ಅಂತ ಮಾಡ್ತಾ ಇರ್ತೀವಿ. ಕ್ಲಾಸ್ ರೂಮ್ ಅಲ್ಲಿ ನಾವು ಈ ತರ ಎಲ್ಲ ನೋಡಿರ್ತೀವಿ. ಹಾಗಾದ್ರೆ ಈ ಪ್ರೇರಣೆಯನ್ನ ಆಹ್, ನಾವು ಮಕ್ಕಳಲ್ಲಿ ಕ್ಲಾಸ್ ರೂಮ್ ಅಲ್ಲಿ ತರಗತಿಯಲ್ಲಿ ನಾವು ಈ ತರ ಒಂದು ಅಭಿಪ್ರೇರಣೆಯನ್ನ ಉಂಟು ಮಾಡೋದಕ್ಕೆ ಯಾವ್ಯಾವ ವಿಧಾನಗಳನ್ನ ಬಳಸ್ಬೋದು? ನೀವು ಟೀಚರ್ಸ್ ಆಗಕ್ಕೆ ಅಂತ ಹೋಗ್ತಾ ಇರೋರು ಇವೆಲ್ಲನೂ ತಿಳ್ಕೊಂಡಿರ್ಬೇಕು. ಈ ಎಲ್ಲ ವಿಷಯಗಳನ್ನ ಕೂಡ ನಿಮ್ಗೆ ಫ್ಯಾಕ್ಟರ್ ಇನ್‌ಫ್ಲುಯೆನ್ಸಿಂಗ್ ಲರ್ನಿಂಗ್ ಅಂತ ನಿಮಗ್ ಗೊತ್ತು. ಕಲಿಕೆ ಮೇಲೆ ಪ್ರಭಾವ ಬೀರುವಂತಹ ಒಂದು ಅತಿ ಮುಖ್ಯವಾದ ಅಂಶ ಇದು ಅಭಿಪ್ರೇರಣೆ ಅನ್ನೋದು ಗೊತ್ತು ನಿಮ್ಗೆ. ಈಗ ಒಂದು ಕ್ಲಾಸ್ ರೂಮ್ ಅಲ್ಲಿರುವಾಗ ಆ ಮಕ್ಕಳನ್ನ ನೀವು ಅಭಿಪ್ರೇರಣೆ ಅವ್ರನ್ನ ಮೋಟಿವೇಟ್ ಮಾಡೋದಕ್ಕೆ ಏನೇನೆಲ್ಲ ವಿಧಾನಗಳನ್ನ ಬಳಸ್ಬೋದು ಅಂತ ತಿಳ್ಕೊಳ್ಳೋದು ಕೂಡ ವೆರಿ ಇಂಪಾರ್ಟೆಂಟು. ಹಂಗಾಗಿ ಆ ಒಂದು ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರ್ಬೋದು. ಆ ಒಂದು ತರಬೇತಿ ಇರ್ಬೋದು, ಅವ್ರ ಕ್ಲಾಸ್ ರೂಮ್ ಅಲ್ಲಿ ಕಲಿಯೋಕಾಗಿರ್ಬೋದು, ಶಿಕ್ಷಕರಿಂದ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಅಭಿಪ್ರೇರಣೆ ಅಗತ್ಯ ಇರುತ್ತೆ ಅವ್ರಿಗೆ. ಕಂಟಿನ್ಯೂಸ್ ಆಗಿ ಅವ್ರಿಗೆ ನೀವು ಮೋಟಿವೇಟ್ ಮಾಡ್ತಾ ಇರ್ಬೇಕಾಗತ್ತೆ ಅವ್ರು ಕಲೀಲಿ ಅಂತ. ಆಗ ಮಾತ್ರ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯ ಹಾಗೂ ಮತ್ತೆ ಸಮಾಜದಕ್ಕೋಸ್ಕರ ಯಾವ್ಯಾವ ಒಳ್ಳೇದೆಲ್ಲ ಮಾಡೋದಿಕ್ಕೆ ಅದನ್ನ ಬಳಸ್ಕೊಳ್ತಾರೆ. ಇಲ್ಲ ಅಂದ್ರೆ ನೀವೇ ಮೋಟಿವೇಟ್ ಮಾಡ್ಲಿಲ್ಲ ಅವ್ರಿಗೆ ಪ್ರೇರಣೆ ಕೊಡ್ಲಿಲ್ಲ ಅಂತಂದ್ರೆ ಮಗು ಕಲಿಯೋದನ್ನ ಬಿಟ್ಟೇ ಬಿಡ್ಬೋದು ಅಥವಾ ಅವರೇಜ್ ಲೆವೆಲ್‌ಗೆ ಬಂದ್ಬಿಡ್ಬೋದು. ಏನು ಯಾರು ಮೋಟಿವೇಷನ್ನೇ ಇಲ್ದೇ ಇದ್ರೆ ಮಕ್ಳು ಮುಂದುವರಿಯೋದು ತುಂಬಾ ಕಷ್ಟ ಆಗುತ್ತೆ. ಒಂದ್ ಸನ್ನಿವೇಶದಲ್ಲಿ ಒಬ್ಬ ವಿದ್ಯಾರ್ಥಿ ನಿಮ್ ಕ್ಲಾಸ್ ರೂಮ್ ಅಲ್ಲಿ ಅಭಿಪ್ರೇರಿತನಾಗಿರ್ಬೋದು, ಮೋಟಿವೇಟ್ ಆಗಿರ್ಬೋದು. ಇನ್ನೊಬ್ಬ ಅಭಿಪ್ರೇರಿತನಾಗಿರಲ್ಲ. ಅಂದ್ರೆ ಮೋಟಿವೇಟ್ ಆಗಿರಲ್ಲ. ಎಲ್ಲಾ ಮಕ್ಕಳು ಒಂದೇ ತರ ಇರೋದಿಲ್ಲ ಒಂದು ತರಗತಿಯಲ್ಲಿ. ಅದು ನಿಮಗ್ ಗೊತ್ತಿದೆ. ಸೊ, ಅ ಕೆಲವೊಂದು ಗ್ರೂಪು ಒಂದ್ 10 ಜನ ಪ್ರೇರಿತರಾಗಿ ಕೆಲಸ ಮಾಡ್ತಾ ಇರ್ಬೋದು. ಇನ್ನು ಕೆಲವರು ಇರೋದಿಲ್ಲ. ಆಗ ಏನ್ ಮಾಡ್ತೀರಾ ನೀವು? ಅಂತ ಸನ್ನಿವೇಶದಲ್ಲಿ ಏನ್ ಮಾಡ್ಬೇಕು ನೀವು? ಆ ನೀವು ಕೆಲವೊಂದು ವಿಷಯಗಳನ್ನ ನೀವು ಅವ್ರಿಗೆ ಮನನ ಮಾಡ್ಸಿ, ಕೆಲವೊಂದು ವಿಧಾನಗಳನ್ನ ಬಳಸಿ ಅವರಲ್ಲಿ ಪ್ರೇರಣೆಯನ್ನ ಉಂಟು ಮಾಡ್ಬೇಕು. ಇವು ಆ ತರ ಮಾಡುವಾಗ ನೀವು ಈ ಅಭಿಪ್ರೇರಣೆ ಅನ್ನೋದ್ರ ಮೇಲೆ ತುಂಬಾ ಹಲವಾರು ಅಂಶಗಳು ಪ್ರಭಾವ ಬೀರ್ತಾ ಇರುತ್ತೆ ಅನ್ನೋದನ್ನ ನಿಮ್ಗೆ ತಿಳ್ಕೊಂಡಿರ್ಬೇಕು. ವಿದ್ಯಾರ್ಥಿಗಳ ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿ ಇರ್ಬೋದು, ಅವರ ಪ್ರೀವಿಯಸ್ ಎಕ್ಸ್‌ಪೀರಿಯನ್ಸ್ ಹಿಂದಿನ ಅನುಭವ ಅಂತ ಏನಂತೀವಿ ಅದಿರ್ಬೋದು, ಅವರ ವಯಸ್ಸಿರ್ಬೋದು, ಮತ್ತೆ ತರಗತಿಯಲ್ಲಿರುವ ವಾತಾವರಣ, ಸಾಮಾಜಿಕ ವಾತಾವರಣ ಎನ್ವೈರನ್ಮೆಂಟ್ ಆಫ್ ದ ಕ್ಲಾಸ್ ರೂಮ್ ಏನಂತೀವಿ ಅದು ಎಲ್ಲ ಕೂಡ ತುಂಬಾ ಪ್ರಭಾವ ಬೀರ್ತಾ ಇರುತ್ತೆ ಈ ಅಭಿಪ್ರೇರಣೆಯಲ್ಲಿ ಮಕ್ಕಳ ಮೇಲೆ. ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ನೀವು ಕೆಲವೊಂದು ವಿಧಾನಗಳನ್ನ ಬಳಸ್ಕೊಂಡು ಮಕ್ಕಳನ್ನ ಪ್ರೇರೇಪಿಸುವಲ್ಲಿ ಕಾರ್ಯನಿರತರಾಗ್ಬೇಕು ಶಿಕ್ಷಕರಾದವರು. ಈಗ ಮನೋವಿಜ್ಞಾನಿಗಳು ವಿದ್ಯಾರ್ಥಿಗಳನ್ನ ಅವ್ರ ಕೆಲಸ ಮಾಡೋಕೆ ಅಭಿಪ್ರೇರಿಸೋಕೆ ತರಗತಿ ಶಿಕ್ಷಕರು ಏನೇನೆಲ್ಲ ಬಳಸ್ಬೋದು, ಈ ತರ ವಿಧಾನಗಳನ್ನ ಬಳಸ್ಬೋದು ಅಂತ ಅವರು ಮಾಡಿ ಹಲವು ಪ್ರಯೋಗಗಳನ್ನ ಮಾಡಿ ಕೆಲವೊಂದು ವಿಧಾನಗಳನ್ನ ಕೊಟ್ಟಿದ್ದಾರೆ. ಆ ವಿಧಾನಗಳು ಯಾವ್ಯಾವು ಅನ್ನೋದನ್ನ ನಾವು ಇವಾಗ ಚರ್ಚೆ ಮಾಡೋಣ. ಮೊದಲನೇದಾಗಿ ಮನೋವೈಜ್ಞಾನಿಗಳು ಹೇಳೋದು ಅಂದ್ರೆ ಬಹುಮಾನ ಮತ್ತು ಶಿಕ್ಷೆ. ಅದು ಪುರಸ್ಕಾರ ಮತ್ತು ದಂಡನೆ ಕೂಡ ಆಗಿರ್ಬೋದು. ಬಹುಮಾನ ಮತ್ತು ಶಿಕ್ಷೆ ಅಥವಾ ಪುರಸ್ಕಾರ ಮತ್ತು ದಂಡನೆ. ಏನಿದು? ಬಹುಮಾನ ಕೊಡೋದು. ಕಲಿಕೆ ಆ ಗೆ ಬಹುಮುಖ್ಯವಾದಂತ ಬಾಹ್ಯ ಪ್ರೇರಣೆ. ಈ ತರ ನೀವು ಈ ಸರಿ ಫಸ್ಟ್ ಕ್ಲಾಸ್ ಬಂದ್ರೆ ನಿಮ್ಗೆ ಇಷ್ಟು ಸ್ಕಾಲರ್‌ಶಿಪ್ ಸಿಗತ್ತೆ ಅಥವಾ ಪ್ರೈಸ್ ಕೊಡ್ತೀವಿ ಸ್ಕೂಲ್ ಡೇನಲ್ಲಿ. ಇದೆಲ್ಲ ಹೇಳ್ತೀರಲ್ಲ, ಬಹುಮಾನ ಕೊಡ್ತೀರಿ. ಅಥವಾ ಈ ಟೆಸ್ಟ್ ಅಲ್ಲಿ ಬಂದ್ರೆ ಇಷ್ಟು ನಿಮಗೆ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ನಿಮ್ಗೆ ಈ ತರ ಬಹುಮಾನ ಸಿಗುತ್ತೆ. ಫಸ್ಟ್ ರ್ಯಾಂಕ್ ಬಂದವರಿಗೆ ಇದು ಈ ತರ ಎಲ್ಲ ನೀವು ಹೇಳ್ತಾ ಇರ್ತೀರಿ. ಕ್ಲಾಸ್ ರೂಮ್ ಅಲ್ಲಿ ಟೀಚರ್ಸ್ ಮಕ್ಕಳಿಗೆ ಹೇಳ್ತಾ ಇರ್ತಾರೆ. ಅದು ಬಾಹ್ಯ ಪ್ರೇರಣೆ. ಹಾಗಾಗಿ ಬಹುಮಾನ ಅನ್ನೋದನ್ನ ಕೂಡ ನಾವು ಬಾಹ್ಯ ಪ್ರೇರಣೆಗೆ ಬಳಸ್ಕೋಬಹುದು. ನಿಮಗೆ ತಿಳಿದಿರ್ಬೇಕು ಯಾವುದೇ ಒಂದು ವರ್ತನೆಯನ್ನ ಪುರಸ್ಕರಿಸಿದಾಗ ಅಂದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡಿದಾಗ
ಅದ್ರ ಮೇಲೆ ಆ ಆ ಮಗುಗೆ ಏನಾಗತ್ತೆ ಅಂದ್ರೆ ಒಂದು ಹಿತಕರವಾದ ಪರಿಣಾಮ ಆಗತ್ತೆ. ನೀವು ಅವನಿಗೆ ಗುಡ್ ಅಂತ ಹೇಳಿದ್ರಿ, ಎಕ್ಸಲೆಂಟ್ ಹೇಳಿದ್ರಿ, ತುಂಬಾ ಚೆನ್ನಾಗಿ ಕಲಿತಾ ಇದೀಯ ನೀನು, ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬರ್ತಾ ಇದೆ, ನಿನ್ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿದೆ, ಇದೆಲ್ಲ ನೀವ್ ಹೇಳ್ದಾಗ ಆ ಮಗು ಮೇಲೆ ಅದು ಪರಿಣಾಮ ಬೀರುತ್ತೆ. ಆ ಕಲ್ತಿದ್ದು ಒಂದ್ ಒಳ್ಳೆ ನೆನಪಾಗಿರುತ್ತೆ ಮಗುಗೆ. ನೀವ್ ಯಾವಾಗ ಹೊಗಳ್ತಿರೋ, ಯಾವ್ದೋ ಟೀಚರು ಮಗುನ ಹೊಗಳಿದ್ರು ಅಂದ್ರೆ ಆ ಮಗುಗೆ ತುಂಬಾ ಅದು ಒಳ್ಳೆ ನೆನಪಾಗಿರುತ್ತೆ. ಆಮೇಲೆ ಅದನ್ನ ಅದು ಮುಂದುವರ್ಸ್ಕೊಂಡ್ ಹೋಗುತ್ತೆ. ಹೌದು, ನಾನ್ ಇಷ್ಟ್ ಚೆನ್ನಾಗಿ ಕಲ್ತ್ರೆ ನಮ್ ಟೀಚರ್ ನನ್ನನ್ನ ಹೊಗಳ್ತಾರೆ, ಅಲ್ಲಿಂದ ಒಳ್ಳೆ ಮಾತುಗಳನ್ನ ನಾನ್ ಕೇಳಿಸ್ಕೋಬಹುದು ಅನ್ನೋದಕ್ಕೋಸ್ಕರ ಆ ಮಗು ಚೆನ್ನಾಗಿ ಓದ್ತಾ ಇರುತ್ತೆ, ಕಲಿತಾ ಇರುತ್ತೆ. ಹಾಗೆ ಬಹುಮಾನಗಳು, ಬಹುಮಾನ ಕೊಡ್ತಾ ಇರ್ತೀರ. ಈಗ ನಾವು ಸ್ಕೂಲಲ್ಲೆಲ್ಲ ತುಂಬಾ ನೋಡ್ತೀವಿ. ಆ ಚಿಕ್ಕ ಮಕ್ಳಿಗೆ ಏನೋ ಚಿಕ್ಕದೊಂದ್ ಕೊಟ್ರುನು, ಒಂದ್ ಚಾಕ್ಲೇಟ್ ಕೊಟ್ರುನು ಅದಕ್ಕೆ ತುಂಬಾ ಆ ಆ ಒಂದು ಕಲಿಕೆ ಮೇಲೆ ಆಸಕ್ತಿ ಬೆಳೀತಾ ಹೋಗುತ್ತೆ. ನೆಕ್ಸ್ಟ್ ಟೈಮು ಕೂಡ ನಾನ್ ಚೆನ್ನಾಗ್ ಮಾಡ್ದಾಗ ಏನೋ ಬಹುಮಾನ ಕೊಡ್ತಾರೆ, ಮೆಡ್ಲು ಕೊಡ್ತಾರೆ ನಂಗೆ, ಚಾಕ್ಲೇಟ್ ಕೊಡ್ತಾರೆ ಅಂತ ಕಲಿಕೆ ಮೇಲೆ ಆಸಕ್ತಿ ಬೆಳೀತಾ ಹೋಗುತ್ತೆ. ಟೀಚರ್ಸ್ ಈ ಒಂದು ವಿಧಾನವನ್ನ ಕೂಡ ಬಳಸ್ಬೋದು. ಒಂದು ಕಲಿಯುವ ಮಗುಗೆ ಅವನ ಸಾಮರ್ಥ್ಯಗಳ ಮೇಲೆ ಭರವಸೆ ಹೆಚ್ಚಿ ಆತ್ಮವಿಶ್ವಾಸ ಬೆಳೆಯೋಕೆ ಸಹಾಯ ಮಾಡ್ತವೆ ಈ ಒಂದು ಬಹುಮಾನಗಳು, ಪುರಸ್ಕಾರಗಳು. ನೀವೇನೇನೆಲ್ಲ ಕೊಡ್ತೀರಲ್ಲ, ಅದು ವಸ್ತುವಿನ ರೂಪದಲ್ಲಾರು ಆಗಿರ್ಬೋದು. ನಾನು ಹೇಳ್ದಂಗೆ ಇವಾಗ ಚಾಕ್ಲೇಟ್ ಕೊಟ್ರಿ, ಮೆಡಲ್ ಕೊಟ್ರಿ, ಇದೇ ಆಗಿರ್ಬೋದು. ಅಥವಾ ಸಾಂಕೇತಿಕವಾಗಿನೂ ಕೂಡ ಇರ್ಬೋದು. ಅಂದ್ರೆ ಈಗ ಶ್ರೇಣಿಗಳು ಏನೆಲ್ಲ ಮಾಡ್ತಿರಲ್ಲ, ನೀವು ಗ್ರೇಡ್ ಕೊಡ್ತೀರಾ, ಎ ಗ್ರೇಡ್, ಬಿ ಗ್ರೇಡ್ ಅಂತ ಕೊಡೋದು, ಅಥವಾ ಅಂಕಗಳು ಕೊಟ್ಟಿದ್ದಾಗಿರ್ಬೋದು. ನೋಡಿ, ತುಂಬಾ ಕೇಳಿಸ್ಕೊಂಡಿರ್ಬೋದು ನೀವು ಚಿಕ್ಕ ಮಕ್ಕಳಲ್ಲಿ, ಐ ಗಾಟ್ 9 ಔಟ್ ಆಫ್ 10, 10 ಔಟ್ ಆಫ್ 10, 10ಕ್ಕೆ 10 ಬಂದ್ಬಿಟ್ಟಿದೆ ನನ್ಗಿವತ್ತು, 9 ಬಂದ್ಬಿಟ್ಟಿದೆ. ಇವೆಲ್ಲ ಅಂಕಗಳಾಗಿರ್ಬೋದು. ಅವೆಲ್ಲ ಒಂದು ದೀಸ್ ಆರ್ ದ ಸಿಂಬಲ್ಸ್ ಅಷ್ಟೇನೆ. ನೀವು ಅವರಿಗೆ ಪುರಸ್ಕಾರ ಕೊಡ್ತಾ ಇದ್ದೀರಾ, ಅವ್ರನ್ನ ಪ್ರೇರೇಪಿಸೋದಕ್ಕೆ ನೀವು ಮಾಡ್ತಿರುವಂತ ಒಂದು ಪ್ರಯತ್ನ, ಅದು ಸಿಂಬಲ್ಸ್ ಆಗಿರುತ್ತೆ. ಅಥವಾ ಮಾನಸಿಕ ಪುರಸ್ಕಾರವಾಗಿರ್ಬೋದು. ಅಂದ್ರೆ ಒಂದು ಟೀಚರು ಮಗುವಿಗೆ ಹೆಂಗೆಲ್ಲ ಮಾನಸಿಕ ಪುರಸ್ಕಾರ ಅಂತಂದ್ರೆ, ಅವ್ರು ಮಾಡಿದ ಕೆಲಸವನ್ನ ನೀವು ಒಪ್ಕೋತಾ ಇದ್ದೀರಾ, ತುಂಬಾ ಚೆನ್ನಾಗ್ ಮಾಡಿದ್ಯಾ, ಒಳ್ಳೆ ಮಗು, ಈ ತರ ಎಲ್ಲ ಹೇಳ್ತಾ ಇದ್ರೆ ಅದು ಕೂಡ ಅವ್ರಿಗೆ ತೃಪ್ತಿಕರವಾಗಿದ್ದಾಗ ಮಕ್ಕಳು ಚೆನ್ನಾಗಿ ಕಲಿತಾ ಹೋಗ್ತಾರೆ. ಬಹುಮಾನ ಜಾಸ್ತಿ ಕೊಡ್ತಾ ಹೋದ್ರುನು ಅನಾನುಕೂಲ ಆಗತ್ತೆ. ಏನ್ ಅನಾನುಕೂಲ ಆಗತ್ತೆ ಅಂದ್ರೆ, ಬಹುಮಾನ ಪಡೆಯೋದೊಂದೇ ಗುರಿ ಮಾಡ್ಕೊಬಿಡ್ತಾರೆ ಮಕ್ಳು. ಕೆಲವು ಸರಿ ಏನಾದ್ರೂ ಅನೈತಿಕ ಅಭ್ಯಾಸ ಬೆಳೆಸ್ಕೋಬಹುದು, ಮೋಸ ಮಾಡಿದ್ರು ಕೂಡ ನಾನು ಬಹುಮಾನ ಪಡ್ಕೋಬೇಕು. ಒಬ್ರಿಗೋ ಇಬ್ರಿಗೋ ಬಹುಮಾನ ದೊರೀತಾ ಇರೋದ್ರಿಂದ ಎಲ್ಲಾ ಮಕ್ಳುನು ಇದು ಬರೀ ನಮ್ಗೇನಲ್ಲ ಅಂತ ಕೂಡ ಅನ್ಕೊಳ್ಳೋದಿರುತ್ತೆ. ಒಂದೊಂದ್ಸರಿ ಆ ಬಹುಮಾನ ಪಡ್ಕೊಳ್ಳೇಬೇಕು ಅನ್ನೋದಕ್ಕೋಸ್ಕರ ಕೆಟ್ಟ ದಾರಿ ಹಿಡಿಯುವಂತ ಚಾನ್ಸಸ್ ಕೂಡ ಇರುತ್ತೆ. ಅದೆಲ್ಲಾನು ನಾವು ಅವಾಯ್ಡ್ ಮಾಡ್ತಾ ಇರ್ಬೇಕು ಟೀಚರ್ಸ್ ಆದವರು. ಆಮೇಲೆ ಯಾವಾಗ್ಲೂ ಬಹುಮಾನ ಒಬ್ರಿಗೋ ಅಥವಾ ಇಬ್ರಿಗೋ ಸಿಗೋದ್ರಿಂದ ಇನ್ನು ಉಳಿದ ಮಕ್ಕಳು ಡಿಮೋಟಿವೇಟ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಗೇನಲ್ಲ ಇದು, ಅವ್ರಿಗೂ ಏನು, ನಾವೇನು ಕಲ್ತ್ರು ಅಷ್ಟೇನೆ, ಕಲಿದೇ ಇದ್ರುನು ಅಷ್ಟೇನೆ ಅನ್ಬಿಟ್ಟವ್ರು ಕಲಿಯುವ ಯತ್ನಾನ ಮಾಡ್ದೇನೆ ಇರ್ಬೋದು. ನಾವು ಕಲಿಯೋದೇ ಇಲ್ಲ, ಹೆಂಗಿದ್ರು ನಮಗೆ ಪ್ರೈಸ್ ಬರೋದಿಲ್ಲ ಅಂತ ಅನ್ಕೊಳ್ಬೋದು. ಅವರ ಸೃಜನಶೀಲತೆ ಕಡಿಮೆ ಆಗ್ಬೋದು ಎಷ್ಟೋ ಸರಿ. ಅವ್ರಿಗೆ ಎಷ್ಟೋ ಪೊಟೆನ್ಶಿಯಲ್ ಇರ್ಬೋದು, ಬಟ್ ಬಹುಮಾನ ಬರದಲ್ವಲ್ಲ ಎಲ್ಲರಿಗೂ. ಅದ್ರಿಂದಾಗ ಅವ್ರು ಏನ್ ಮಾಡ್ಬೋದು, ನಾನೇನು ಮಾಡಲ್ಲ ಅಂದ್ಬಿಟ್ಟು ಇರೋ ಕ್ರಿಯೇಟಿವಿಟಿನೂ ಕೂಡ ಅವ್ರ ಒಳಗಡೆ ನಶಿಸಿ ಹೋಗ್ಬೋದು. ಸೊ ಇದೆಲ್ಲಾನು ಗಮನದಲ್ಲಿಟ್ಕೊಂಡು ಪುರಸ್ಕಾರವನ್ನ ಬಳಸುವಾಗ ಶಿಕ್ಷಕರು ತುಂಬಾ ಜಾಗರೂಕತೆಯಿಂದ ಬಳಸ್ಬೇಕು. ಯಾವಾಗನು ಜಾಗರೂಕರಾಗಿರ್ಬೇಕು. ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಓಕೆ ಗಿವಿಂಗ್ ಎನಿ ರೀಎನ್ಫೋರ್ಸ್ಮೆಂಟ್ ಆರ್ ಎನಿ ಮೆಡಲ್ಸ್ ಆರ್ ಮಾರ್ಕ್ಸ್ ಟು ದ ಸ್ಟೂಡೆಂಟ್ಸ್. ಈ ತರ ಅದು ಯಾವಾಗ್ಲೂ ಅವು ಮಕ್ಕಳನ್ನ ಪ್ರೋತ್ಸಾಹಿಸುವಂತ ಇರ್ಬೇಕು. ಅಂದ್ರೆ ಎನ್ಕರೇಜ್ ಮಾಡುವಂಗಿರ್ಬೇಕೆ ಹೊರತು ಡಿಸ್ಕರೇಜ್ ಮಾಡೋ ಹಂಗೆ ಬೇರೆ ಮಕ್ಕಳನ್ನ ಡಿಸ್ಕರೇಜ್ ಮಾಡುವ ತರ ಇರ್ಬೋದು. ನೆಕ್ಸ್ಟ್ ಟೈಮ್ ನಿಮ್ಗೂ ಸಿಗತ್ತೆ, ನೀವು ಟ್ರೈ ಮಾಡಿ, ಪ್ರಯತ್ನ ಪಡಿ ಅಂತ ಹೇಳಿ ಎಲ್ಲಾ ಮಕ್ಕಳಿಗೂ ಕೂಡ ಪುರಸ್ಕಾರ ಕೊಡುವಂಗಿರ್ಬೇಕೆ ಹೊರತು ಕ್ಲಾಸ್ನಲ್ಲಿ ಕೆಲವು ಮಕ್ಕಳನ್ನ ಅಥವಾ ಒಂದಿಬ್ರು ಮಕ್ಕಳನ್ನ ಮಾತ್ರ ಪ್ರೋತ್ಸಾಹಿಸುವಂಗೆ ಇರಬಾರ್ದು. ಅದನ್ನ ಟೀಚರ್ಸ್ ಆದವರು ತುಂಬಾ ಕೇರ್ಫುಲ್ ಆಗಿ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಹಾಗೇನೆ ಪುರಸ್ಕಾರ ಒಂದಾದ್ರೆ ಶಿಕ್ಷೆ, ಅದು ಕೂಡ ಒಂದು ರೀತಿಯಾದ ಅಭಿಪ್ರೇರಣೆ ಆಗಿ ಕಾರ್ಯನಿರ್ವಹಿಸುತ್ತೆ. ನೀವು ನೋಡಿದ್ರೆ ತಪ್ಪು ಮಾಡುವುದನ್ನ ತಾತ್ಕಾಲಿಕವಾಗಿ ಟೆಂಪರರಿ ಆಗಿ ತಡೆಯುವಂತ ಶಕ್ತಿ ಅನ್ನೋದು ಶಿಕ್ಷೆಗೆ ಮಾತ್ರ ಇರೋದು. ಶಿಕ್ಷೆ ಅಂದ್ರೆ ಪನಿಷ್ಮೆಂಟ್. ಏನಾದ್ರೂ ಪನಿಷ್ಮೆಂಟ್ ಕೊಟ್ರೆ ತಪ್ಪು ಮಾಡಿದಾಗ ಆವಾಗ ಆ ಮಗು ಅಂತಹ ಒಂದು ಕಾರ್ಯವನ್ನ ನೆಕ್ಸ್ಟ್ ಟೈಮ್ ಮಾಡೋದಿಲ್ಲ. ಏನೋ ತಪ್ಪು ಬರೆಯೋದು, ಹ್ಯಾಂಡ್ ರೈಟಿಂಗ್ ಹೆಂಗೆಂಗೋ ಬರ್ಕೊಂಡ್ ಬರೋದು, ಈ ತರ ಎಲ್ಲ ಮಾಡುವಾಗ ನೀವು ಅವ್ರಿಗೆ ಏನೋ ಶಿಕ್ಷೆ ಕೊಟ್ಟಿರ್ತೀರಾ. ಆ ಶಿಕ್ಷೆಯನ್ನು ಟೀಚರ್ಸ್ ಕೊಟ್ಟಾಗ ಆ ಮಗು ತಾತ್ಕಾಲಿಕವಾಗಿ ಆದ್ರೂನು ಆ ರೀತಿಯ ತಪ್ಪು ಮಾಡೋದನ್ನ ನಿಲ್ಸುತ್ತೆ ಮತ್ತು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅದು ಪ್ರೇರಣೆ ಆಗತ್ತೆ ನೀವು ಪನಿಷ್ಮೆಂಟ್ ಕೊಟ್ಟಾಗ. ಉತ್ತಮ ಅಭ್ಯಾಸ ಮತ್ತು ಶಿಸ್ತಿನ ಬೆಳವಣಿಗೆಗೆ
ಶಿಕ್ಷೆ ಅನ್ನೋದು ಬೇಕೇ ಬೇಕಾಗತ್ತೆ. ಯಾಕೆ ಮಕ್ಕಳು ಏನು ಮಾಡಿದ್ರೂನು ನಾವು ಅದನ್ನ ಚೆನ್ನಾಗಿದೆ, ಹೌದು ಅಂತ ಹೇಳೋಂಗಿಲ್ಲ. ಅದಕ್ಕೆ ಪನಿಷ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಇರೋದು. ಅದು ಕೊಟ್ಟಾಗ ಮಕ್ಕಳಿಗೆ ಗೊತ್ತಾಗತ್ತೆ, ಓಹ್! ನಾನ್ ಮಾಡ್ತಾ ಇರೋದೇನೋ ತಪ್ಪಾಗಿದೆ ಇದು. ನಾನು ಈ ತರ ಅಲ್ಲ ಬೇರೆ ರೀತಿಯಾಗಿ ಮಾಡ್ಬೇಕು ಅಂತ. ಅದರಿಂದಾಗಿ ಈ ಶಿಕ್ಷೆ ಅನ್ನೋದೊಂದು ಆ ಒಳ್ಳೆ ಒಂದು ಪ್ರಭಾವಶೀಲಿ ವೆರಿ ಎಫೆಕ್ಟಿವ್ ಮೋಟಿವ್ ಅಂತ ಹೇಳ್ತೀವಿ. ಆ ತರ ಇದೆ. ದಂಡಿಸಿದ್ದು ಹ್ಮ್ ಮಗುನಲ್ಲ. ಅದ್ರ ತಪ್ಪನ್ನ ಕಲಿಕೆಗಾಗಿ ನಾವು ದಂಡಿಸಿದೀವಿ ಅನ್ನೋದು ಒಂದು ಮಕ್ಕಳಲ್ಲಿ ಬರ್ಬೇಕು. ಯಾವಾಗ್ಲೂ ಟೀಚರ್ ನನ್ಗೆ ಹೊಡಿತಾರೆ, ಯಾಕ್ ಹೊಡಿತಾರೆ ಅಂತ ಅದ್ ಬರ್ಬಾರ್ದು ಅವ್ರಿಗೆ. ನಾನ್ ಮಾಡಿದ ತಪ್ಪಿಗೋಸ್ಕರ ನನಗೆ ಪನಿಷ್ಮೆಂಟ್ ಸಿಕ್ಕಿರೋದು ಅನ್ನೋ ಆ ಒಂದು ಅವೇರ್‌ನೆಸ್ ಅರಿವು ಅನ್ನೋದು ಮಕ್ಕಳಲ್ಲಿ ಇರ್ಬೇಕು. ಆ ಅರಿವನ್ನ ಶಿಕ್ಷಕರು ಮಕ್ಕಳಲ್ಲಿ ಮೂಡಿಸ್ಬೇಕು. ಆವಾಗ ಮಾತ್ರ ಈ ಶಿಕ್ಷೆ ಅನ್ನುವ ಒಂದು ಪ್ರೇರಕ ಒಳ್ಳೇದಾಗಿ ಕೆಲಸ ಮಾಡತ್ತೆ ಮಕ್ಕಳಲ್ಲಿ. ಆದ್ರೆ ಅತಿಯಾದ ಶಿಕ್ಷೆ ಕೂಡ ವ್ಯಕ್ತಿಯಲ್ಲಿ ಭಯ ಹುಟ್ಟಿಸುತ್ತೆ. ನೀವು ನೋಡಿರ್ಬೋದು. ಟೀಚರ್ಸು ತುಂಬಾ ಹೊಡಿತಾ ಇರೋ ಟೀಚರ್ಸ್ ಹತ್ರ ಮಕ್ಳು ಹೋಗಲ್ಲ. ಭಯ ಬಂದಿರುತ್ತೆ. ಕೆಲವ್ರು ಆ ಕ್ಲಾಸ್ ರೂಮ್‌ಗೆ ಹೋಗಕ್ ಸ್ಕೂಲಿಗ್ ಬರೋದನ್ನೇ ಬಿಟ್ಬಿಟ್ಟಿರ್ತಾರೆ ಎಷ್ಟೊಂದ್ ಸರಿ. ಆ ತರ ಭಯನೂ ಕೂಡ ಮುಟ್ಟಿಸ್ಬಾರ್ದು. ಯಾಕಂದ್ರೆ ಅತೃಪ್ತಿ ಇರುತ್ತೆ ಮಕ್ಕಳಿಗೆ. ಶಿಕ್ಷೆ ಅತಿಯಾಗಿ ಕೊಟ್ಟಷ್ಟುನು ಪ್ರತಿಕೂಲ ಮಾನಸಿಕ ಸ್ಥಿತಿ ಉಂಟಾಗ್ಬಿಡುತ್ತೆ. ಮಕ್ಳೇನ್ ಮಾಡ್ತಾರೆ, ತುಂಬಾ ಹೆದರ್ಕೊಂಡ್ಬಿಡ್ತಾರೆ. ನಾನ್ ಕ್ಲಾಸಿಗೆ ಹೋಗಲ್ಲ, ಅದ್ ನನ್ಗಿಷ್ಟ ಆಗಲ್ಲ. ಮ್ಯಾಥ್ಸು ಅಂದ್ರೆ ಅವ್ರಿಗೆ ಅವರ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಶಿಕ್ಷೆ ಕೂಡ ಎಷ್ಟು ಕೊಡ್ಬೇಕು ಒಂದು ಮಿತಿಯಲ್ಲಿ ಕೊಡ್ಬೇಕು. ಆ ಶಿಕ್ಷೆ ಕೊಡ್ತಾ ಇರೋದು ನಿನ್ನಲ್ಲಿರುವಂತಹ ತಪ್ಪು ತಿಳುವಳಿಕೆಗಿರ್ಬೋದು ಅಥವಾ ತಪ್ಪಾಗಿ ಮಾಡಿರೋ ಕೆಲ್ಸಕ್ಕಿರ್ಬೋದು ಅನ್ನೋ ಅರಿವಳಿಕೆ ಆ ಮಕ್ಕಳಿಗೆ ಬರ್ಬೇಕು. ಅದನ್ನ ಅತಿಯಾಗಿ ಕೂಡ ಬಳಸಬಾರದು. ಇನ್ನೂ ಒಂದು ಹೊಗಳಿಕೆ ಮತ್ತು ತೆಗಳಿಕೆ. ಇನ್ನೊಂದು ರೀತಿಯಾದಂತಹ ವಿಧಾನ ಈ ಅಭಿಪ್ರೇರಣೆ ಮಾಡೋದಿಕ್ಕೆ ಬಳಸ್ಕೋಬಹುದು ಕ್ಲಾಸ್ ರೂಮ್ ಅಲ್ಲಿ ಅಂದ್ರೆ ಅದು ಹೊಗಳಿಕೆ ಮತ್ತು ತೆಗಳಿಕೆ. ಅದು ನಿಮಗೆ ಗೊತ್ತೇ ಇದೆ. ಮಕ್ಕಳು ಹೊಗಳಿಕೆ ಎಂದಾಗ ಓಹ್! ವೆರಿ ಗುಡ್ ಎಲ್ಲ ಹೇಳಿರ್ತೀರಲ್ಲ ನೀವು. ತುಂಬಾ ಚೆನ್ನಾಗ್ ಮಾಡಿದ್ಯಾ ಅಂತ. ಅದನ್ನ ಪುರಸ್ಕಾರ ಅಂತ ತಿಳ್ಕೊಳ್ತಾರೆ ಅವರು. ಮತ್ತೆ ತೆಗಳಿಕೆ ನೀವು ಅವ್ರನ್ನ ಬೈತಾ ಇರ್ತೀರಲ್ಲ, ಬೈದನ್ನ ಅದನ್ನ ದಂಡನೆ, ಪನಿಷ್ಮೆಂಟು ಇದು ಅಂತ ತಿಳ್ಕೊತಾರೆ. ಮನೆಯಲ್ಲಿ ಕೂಡ ನೀವು ನೋಡಿರ್ಬೋದು ಅಪ್ಪ ಅಮ್ಮನ ಆಹ್, ಪ್ರೀತಿ, ಮೆಚ್ಚುಗೆ ಗಳಿಸೋಕೆ ಮಗು ಆಹ್, ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿರುತ್ತೆ. ತಂದೆ ತಾಯಿ ಅವ್ರನ್ನ ಹೊಗಳ್ದಾಗ ಖುಷಿ ಆಗ್ತಾ ಇರುತ್ತೆ. ಅಥವಾ ತಂದೆ ತಾಯಿ ಅವ್ರನ್ನ ದಂಡಿಸಿದಾಗ ಓಹ್! ಇದು ತಪ್ಪು ಮಾಡಿದೀನಿ ಅಂತ ತಿಳ್ಕೊತಾ ಇರತ್ತೆ. ಹಾಗೇನೆ ಕೂಡ ಶಾಲೆಯಲ್ಲಿ ಕೂಡ ಮಗು ಶಿಕ್ಷಕರು ನಮ್ಮನ್ನ ಹೊಗಳಲಿ ಅಂತ ಬಯಸ್ತಾ ಇರ್ತಾರೆ. ನಮ್ಮನ್ನ ಹೊಗಳ್ತಾ ಇರ್ಲಿ ನಾನ್ ಒಳ್ಳೆ ಕೆಲಸ ಮಾಡಿದಾಗ. ಹಾಗೆ ಅದಕ್ಕೆ ಶಿಕ್ಷಕರಾದವರು ಅದನ್ನ ತಿಳ್ಕೊಂಡು ಮಕ್ಕಳು ಒಳ್ಳೆ ಕೆಲಸ ಮಾಡಿದಾಗ ಹೊಗಳಬೇಕು. ಅದು ಯು ಶುಡ್ ನೆವರ್ ಮಿಸ್ ದ ಅಪರ್ಚುನಿಟಿ ಟು ಪ್ರೈಸ್ ದ ಚಿಲ್ಡ್ರನ್ ಅಂತ ಹೇಳ್ತೀವಿ ಕ್ಲಾಸ್ ರೂಮ್ಸ್ ಅಲ್ಲಿ. ಅವ್ರೆಲ್ಲ ಒಳ್ಳೆ ಕೆಲಸ ಮಾಡಿದಾಗ ಹೊಗಳಿಕೆ ಕೊಟ್ರೆ ಅದು ಅವ್ರಿಗೆ ಪ್ರೇರಣೆಯಾಗಿ ಕೆಲಸ ಮಾಡುತ್ತೆ ಮುಂದೆ ಒಳ್ಳೆ ಕೆಲಸ ಮಾಡೋಕೆ. ಪರಿಣಾಮಕಾರಿ ಕಲಿಕೆ ಆಗ್ಬೇಕು ಅಂದ್ರೆ ಹಿರಿಯರ ಹಾಗೂ ಶಿಕ್ಷಕರ ಮೆಚ್ಚುಗೆ ಒಳ್ಳೆಯ ಬಾಹ್ಯ ಪ್ರೇರಕ ಆಗ್ಬೋದು. ಇದು ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತ ಹೇಳ್ತೀವಿ. ಈ ಉತ್ತೇಜಕಗಳು ಯಾವಾಗ ಹೆಚ್ಚು ಪರಿಣಾಮಕಾರಿಯಾಗಿರ್ತವೆ ಅಂದ್ರೆ, ಆ ಕಲಿಯುವ ವ್ಯಕ್ತಿ ಯಾರಲ್ಲಿ ಗೌರವ ಇಟ್ಟಿರ್ತಾನೋ ಅಂತಹ ವ್ಯಕ್ತಿಯಿಂದ ಅವುಗಳು ಬಂದಾಗ, ಅವನ್ನ ಅವ್ರು ಸರಿಯಾಗಿ ಬಳಸಿದ್ರೆ ತುಂಬಾ ಪರಿಣಾಮಕಾರಿಯಾಗಿ ಇವು ಕಾರ್ಯನಿರ್ವಹಿಸುತ್ತೆ. ಅಂದ್ರೆ ಆ ಮಗುಗೆ ಆ ಟೀಚರು ಅಥವಾ ನೀವು ಪೇರೆಂಟ್ಸ್ ಇರ್ಬೋದು ಅವರಲ್ಲಿ ತುಂಬಾ ಗೌರವ ಇದ್ದಾಗ, ಆ ವ್ಯಕ್ತಿ ಅವರಿಗೆ ಅಂತಹ ಒಂದು ಪೂರಕವಾದಂತಹ ಒಂದು ಪುರಸ್ಕಾರನೋ ಏನೋ ಕೊಟ್ಟಾಗ ಅಥವಾ ದಂಡಿಸಿದಾಗ ಅವೆರಡೂ ಕೂಡ ಅವರಿಗೆ ಒಳ್ಳೆಯ ಬಾಹ್ಯ ಪ್ರೇರಕಗಳಾಗಿ ಒಂದ್ ರೀತಿ ಉತ್ತೇಜಕಗಳಾಗಿ ಕೆಲಸ ಮಾಡ್ತವೆ ಅಂತ ಹೇಳ್ಬೋದು. ಹೊಗಳಿಕೆ ಮತ್ತು ತೆಗಳಿಕೆ ಪ್ರಭಾವ ಕಂಡುಹಿಡಿಯೋಕ್ಕೋಸ್ಕರ ಎಷ್ಟೋ ಜನ ಸೈಕಾಲಜಿಸ್ಟು ಪ್ರಯೋಗಗಳನ್ನೇ ಮಾಡಿದ್ದಾರೆ. ಅವರೇ ತುಂಬಾ ಪ್ರಯೋಗಗಳು ಮಾಡುವಾಗ ಈ ಪ್ರಯೋಗಕ್ಕೊಂದು ಗುಂಪು, ಇನ್ನೊಂದು ಪ್ರಯೋಗಕ್ಕೊಂದ್ ಒಂದ್ ಗುಂಪು ಎಲ್ಲಾನು ಮಾಡಿ ಕಲಿಯುವಾಗ ಏನ್ ಮಾಡ್ತಾರೆ ಅವರು ಒಂದು ಗುಂಪಿಗೆ ಹೊಗಳಿಕೆಯನ್ನ ಉತ್ತೇಜಕ ಅಂತ ಬಳಸ್ತಾರೆ. ಇನ್ನೊಂದು ಗುಂಪಿಗೆ ತೆಗಳಿಕೆಯನ್ನ ಬಳಸ್ತಾರೆ. ಮೂರನೇದೊಂದು ಗುಂಪು ಇಟ್ಟಿರ್ತಾರೆ ಅದಕ್ಕೇನು ಬಳಸಲ್ಲ. ಹೊಗಳೋದು ಇಲ್ಲ, ತೆಗಳೋದು ಇಲ್ಲ ಆ ಗುಂಪನ್ನ. ಅಂತ್ಯದಲ್ಲಿ ಏನಾಗತ್ತೆ ಅಂತಂದ್ರೆ ಹೊಗಳಿಸ್ಕೊಂಡಿರ್ತಾರಲ್ಲ ಗ್ರೂಪು, ಅವರ ಕಲಿಕೆ ತುಂಬಾ ಉತ್ತಮ ಆಗಿರುತ್ತೆ. ತುಂಬಾ ಚೆನ್ನಾಗ್ ಮಾಡಿರ್ತಾರೆ. ಹೋಳಿಕೆಯಿಂದಾಗಿ ಅವರಿಗೆ ತುಂಬಾ ಖುಷಿಯಾಗಿ ಆ ಬಾಹ್ಯ ಪ್ರೇರಕವನ್ನ ಉಪಯೋಗಿಸ್ಕೊಂಡು ತುಂಬಾ ಚೆನ್ನಾಗಿ ಅವ್ರು ಕಲಿಕೆ ಮಾಡ್ಕೊಂಡಿರ್ತಾರೆ. ಬಟ್ ಯಾವಾಗನೂ ಬೈಸ್ಕೊಂಡಿರೋ ಗ್ರೂಪ್ ಇರುತ್ತಲ್ಲ, ಎಕ್ಸ್ಪೆರಿಮೆಂಟಲ್ ಗ್ರೂಪ್ ಅವೆಲ್ಲ, ಅಲ್ಲಿ ಕಲಿಕೆ ಅವರೇಜ್ ಆಗಿರುತ್ತೆ. 3ನೇ ಗ್ರೂಪಿಗೆ ಇವ್ರು ಹೊಗಳು ಇರೋದಿಲ್ಲ, ತೆಗಳು ಇರೋದಿಲ್ಲ ಅಂದ್ರೆ ಕನಿಷ್ಠ ಮಟ್ಟ ಲೋ ಲೆವೆಲ್ ಇರುತ್ತೆ ಅವ್ರ ಪರ್ಫಾರ್ಮೆನ್ಸು. ಇದರಿಂದ ಏನ್ ತಿಳಿದು ಬರುತ್ತೆ ಅಂದ್ರೆ ಹೋಳಿಕೆ ಮತ್ತು ತೆಗಳಿಕೆ ಎರಡೂ ಕೂಡ ಪ್ರೇರಕಗಳಾಗಿ ಕೆಲಸ ನಿರ್ವಹಿಸ್ತವೆ. ಅವೆರಡೂ ಇಲ್ಲದೆ ಇರುವಾಗ ಯಾವುದೇ ಕಲಿಕೆ ಉಂಟಾಗೋದಿಲ್ಲ ಅನ್ನೋದು ಈ ಒಂದು ಪ್ರಯೋಗದಿಂದ ಅವರು ಅದನ್ನ ಪ್ರತಿಪಾದಿಸಿರ್ತಾರೆ. ಹೀಗೆ. ಇನ್ನು ಇನ್ನೂ ಒಂದು ವಿಧಾನ ಇದರಲ್ಲಿ ನಾವು ಪ್ರೇರಕವಾಗಿ ಹೇಗೆ ಬೆಳೆಸ್ಬೋದು ಕ್ಲಾಸ್ ರೂಮ್ ಅಲ್ಲಿ ಅಂದ್ರೆ ಸೋಲು ಮತ್ತು ಗೆಲುವು ಅಂತ ಹೇಳ್ಬೋದು. ಹೇಗೆ ಸೋಲು ಮತ್ತು ಗೆಲುವು ಪ್ರೇರಕವಾಗಿ ಬಳಸೋದು? ಗೆಲುವು ತನ್ನಷ್ಟಕ್ಕೆ ತಾನೇ
ಕಾರ್ಯಕ್ಕೆ ಪ್ರೇರಣೆ ಒದಗಿಸುತ್ತೆ. ಯಾವಾಗ್ಲೂ ಅಷ್ಟೇ. ನೀವು ಯಾವುದೇ ಒಂದು ಆಹ್, ಕ್ಲಾಸ್ ರೂಮ್ ಆಕ್ಟಿವಿಟಿ ಇರ್ಬೋದು ಅಥವಾ ನೀವು ಸ್ಪೋರ್ಟ್ಸ್ ಆಕ್ಟಿವಿಟಿ, ಕಲ್ಚರಲ್ ಆಕ್ಟಿವಿಟಿ ಇರ್ಲಿ, ನೀವು ನಿಮ್ಗೆ ಗೆಲುವು ಸಿಗ್ತಾ ಇರತ್ತೆ ಅದ್ರಲ್ಲಿ. ವೆನ್ ಯು ವಿನ್ ದಟ್ ಗೆದ್ದಾಗ ಅದೇ ಒಂದು ಪ್ರೇರಣೆಯಾಗತ್ತೆ. ಅದಕ್ಕೆ ಬೇಕಾದ ಶಕ್ತಿಯನ್ನ ಪೂರೈಕೆ ಮಾಡತ್ತೆ. ಇನ್ನೂ ಜಾಸ್ತಿ ಚೆನ್ನಾಗ್ ಮಾಡ್ಬೇಕು ಅನ್ನೋ ಪ್ರೇರಣೆ ನಿಮ್ಮೊಳಗೆ ನಿಮ್ಗ್ ಬರುತ್ತೆ. ಯಾಕಂದ್ರೆ ಆ ಗೆಲುವು ಅನ್ನೋದು ತೃಪ್ತಿ ತಂದ್ಕೊಟ್ಟಿರುತ್ತೆ. ಇಟ್ ಗಿವ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಟು ಎನಿ ಇಂಡಿವಿಜುವಲ್. ಯಾವಾಗ ನೀವು ಗೆಲ್ತಿರೋ ಯಾವ್ದಾದ್ರು ಒಂದ್ ಕೆಲಸದಲ್ಲಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಆ ಗೆಲುವು ಅನ್ನೋದು ವ್ಯಕ್ತಿಯಲ್ಲಿ ಸ್ಥೈರ್ಯ ಮತ್ತೆ ಆತ್ಮವಿಶ್ವಾಸವನ್ನ ಮೂಡಿಸ್ತಾ ಇರುತ್ತೆ. ಇವುಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಇವೆರಡೂ ಕೂಡ ಶಾಲೆಯಲ್ಲಿ ಕಲಿಕೆಗೆ ಉತ್ತಮ ಪ್ರೇರಣೆಗಳಾಗಿರುತ್ತೆ. ಗೆಲುವು ಮತ್ತೆ ಸೋಲು. ಈ ಸೋಲು ಹೇಗೆ ಪ್ರೇರಕ ಆಗತ್ತೆ ಅಂತ ನೀವು ಕೇಳ್ಬೋದು. ಸೋಲು ಯಾವತ್ತು ಗೆಲುವಿಗೆ ಹಾದಿ ಮಾಡ್ಕೊಡ್ತಿರುತ್ತೆ. ಒಂದ್ ಸರಿ ಸೋತಾಗ ಅವ್ರಿಗನ್ಸುತ್ತೆ ಈ ಸರಿ ಸೋತಿದ್ದೀನಲ್ಲ ನೆಕ್ಸ್ಟ್ ಟೈಮ್ ನಾನ್ ಚೆನ್ನಾಗ್ ಮಾಡ್ಬೇಕು, ಗೆಲ್ಬೇಕು ಅಂತ ಅದು ಗೆಲುವಿಗೆ ಹಾದಿ ಮಾಡ್ಕೊಡ್ತಾ ಇರತ್ತೆ. ಹಾಗೆ ತರಗತಿಯಲ್ಲಿ ಅಧ್ಯಾಪಕ ಎಲ್ಲರಿಗೂ ಸೋಲು ಗೆಲುವುಗಳ ಅನುಭವ ಅನ್ನೋದನ್ನ ನೀಡ್ಬೇಕು. ಮಕ್ಕಳಿಗೆ ಸೋತಿದ್ದು ಅನುಭವ ಇರ್ಬೇಕು, ಗೆದ್ದು ಅನುಭವನೂ ಇರ್ಬೇಕು. ಸೋಲು ಅನ್ನೋದು ತಾತ್ಕಾಲಿಕವಾಗಿರುತ್ತೆ. ಇಟ್ ಇಸ್ ಟೆಂಪರರಿ. ಸೋಲು ಗೆಲುವಿಗೆ ಸೋಪಾನ. ನಾವು ಕೊನೆಯಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ಈ ಮನೋಭಾವ ಎಲ್ಲಾನು ಮಕ್ಕಳಲ್ಲಿ ಬೆಳೆಸುವಂಗೆ ಶಿಕ್ಷಕ ಇರ್ಬೇಕು. ಆದ್ರೆ ಈಗ ನೋಡಿ ಈಗ ಯಾವಾಗ ನಿರಂತರ ಸೋಲು ಕಂಟಿನ್ಯೂಸ್ ಆಗಿ ಸೋಲ್ತಾನೆ ಇದ್ರು ಕೂಡ ಮಕ್ಕಳಲ್ಲಿ ವರ್ತನಾ ಸಮಸ್ಯೆ ಬರುತ್ತೆ. ಪದೇ ಪದೇ ಸೋಲು ಆದ್ರೆ ಮಕ್ಕಳೇನ್ ಮಾಡ್ತಾರೆ ಮಾನಸಿಕ ಉದ್ವೇಗ ಅವ್ರಿಗೆ ಆಂಗ್ಸೈಟಿ ಜಾಸ್ತಿ ಆಗತ್ತೆ. ಪ್ರತಿ ಸರಿ ಸೋಲ್ತಾ ಇದ್ದೀನಿ ನಾನು. ನನಗೆ ಯಾಕೋ ಇದು ಮಾಡಕ್ ಬರ್ತಾನೆ ಇಲ್ಲ. ಮ್ಯಾಥ್ಸ್ ಪ್ರಾಬ್ಲಮ್ ಇರ್ಬೋದು. ಎವ್ರಿ ಟೈಮ್ ನಾನು ಫೇಲ್ ಆಗ್ತಾನೆ ಇದ್ದೀನಿ ಅಂದ್ರೆ ಮಕ್ಕಳಲ್ಲಿ ತಳಮಳ ಶುರುವಾಗುತ್ತೆ, ಉದ್ವೇಗ ಆಗುತ್ತೆ. ಅವರಲ್ಲಿ ಒಂಥರ ಅವಿಧೇಯತೆ, ಇಂಡಿಸಿಪ್ಲಿನ್ ಮಾಡ್ತಾರೆ. ಮತ್ತೆ ಬೇರೆ ಮಕ್ಕಳಿಗೆಲ್ಲ ಹೊಡೆಯೋದು ಅಂತ ಕ್ರೌರ್ಯಗಳನ್ನ ತೋರಿಸ್ಬೋದು. ಸಾಮಾಜಿಕ ಸಂಪರ್ಕದಿಂದ ದೂರ ಹೊರಟೋಗ್ಬೋದು ಅವರು. ಈಗ ಸೋಷಿಯಲ್ ಯಾರಾರು ಜಾಸ್ತಿ ಜನ ಇದ್ರೆ ಅವರಿಂದ ದೂರ ಹೋಗ್ತಾರೆ. ಅಥವಾ ಜಗಳ ಗಂಟರಾಗ್ಬಿಡ್ಬೋದು ಮಕ್ಳು. ಎಲ್ಲಾರ್ ಕಂಡ್ರು ಜಗಳ ಮಾಡ್ತಿರ್ತಾರೆ. ಈ ತರ ಎಲ್ಲ ವರ್ತನೆಗಳನ್ನ ಪ್ರದರ್ಶಿಸ್ತಾರೆ. ಯಾವಾಗ ಅಂದ್ರೆ ಕಂಟಿನ್ಯೂಸ್ ಆಗಿ ಅವರಿಗೆ ಸೋಲೆ ಸಿಗ್ತಾ ಇರುವಾಗ, ಫೇಲ್ಯೂರ್ಸ್ ಇರುವಾಗ. ಆದ್ದರಿಂದ ಏನ್ ಮಾಡ್ಬೇಕು ಶಿಕ್ಷಕರಾದವರು ತರಗತಿಯಲ್ಲಿ ಮಕ್ಕಳು ನಿರಂತರವಾಗಿ ಸೋಲು ಆಗ್ಬಾರ್ದು ಅವ್ರಿಗೆ. ಆ ರೀತಿಯಾಗಿ ಎಚ್ಚರ ವಹಿಸ್ಬೇಕು. ನೀವು ನೋಡಿರ್ಬೋದು ಎಷ್ಟು ಟೀಚರ್ಸ್ ತುಂಬಾ ಗಮನ ಹರಿಸ್ತಾ ಇರ್ತಾರೆ. ಒಬ್ಬ ಮಗು ಪದೇ ಪದೇ ಯಾವ್ದೋ ವಿಷಯದಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ರೆಮಿಡಿಯಲ್ ಟೀಚಿಂಗ್ ಅಂತೆ ಅವೆಲ್ಲ ಸರ್ಕಾರದವರು ತುಂಬಾ ಇವಾಗ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇದು ಗಮನದಲ್ಲಿ ಇಟ್ಕೊಂಡೇ ಮಾಡ್ತಿರೋದು. ಪದೇ ಪದೇ ಒಂದು ಮಗು ಫೇಲ್ಯೂರ್ ಆಗ್ತಾ ಇದೆ, ಅದಕ್ಕೆ ಸೋಲ್ ಅನುಭವಿಸ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಮತ್ತೆ ಮತ್ತೆ ಸೋಲ್ದೇ ಇರೋ ಹಂಗೆ ಎಚ್ಚರ ವಹಿಸ್ಬೇಕು. ಅವರಲ್ಲಿ ಚಿಕ್ಕ ಪುಟ್ಟ ಸಾಧನೆ ಮಾಡ್ತಾ ಇದ್ರು ಕೂಡ ಅವ್ರನ್ನ ಪ್ರೋತ್ಸಾಹ ಕೊಟ್ಟು ಮುಂದೆ ಅವರು ಗೆಲ್ಲುವತ್ತ ಅವ್ರನ್ನ ಪ್ರೇರೇಪಣೆ ಕೊಡ್ತಾ ಇರ್ಬೇಕು ಕ್ಲಾಸ್ ರೂಮ್ ಅಲ್ಲಿ. ಇನ್ನೂ ಒಂದು ವಿಧಾನ ಪ್ರೇರಣೆ ಕೊಡೋದಿಕ್ಕೆ ಮಕ್ಕಳಿಗೆ ಅಂದ್ರೆ ಫಲಿತಾಂಶದ ಅರಿವು ಅಂತ ಹೇಳ್ತೀವಿ. ಪ್ರಗತಿಯ ಅರಿವು. ಅಂದ್ರೆ ರಿಸಲ್ಟ್ ಏನಿದೆ ಅದ್ರದ್ದು ಅವೇರ್‌ನೆಸ್ ಇರ್ಬೇಕು ಮಕ್ಕಳಿಗೆ. ಫಲಿತಾಂಶಗಳು ಮಾಡ್ತಾ ಇರುವಂತಹ ಕೆಲಸ ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದನ್ನ ತಿಳಿಸೋದ್ರ ಜೊತೆಗೆ ಸಂದರ್ಭೋಚಿತವಾಗಿ ಮಾಡುವ ಕಾರ್ಯವನ್ನ ಪ್ರೋತ್ಸಾಹಿಸುತ್ತೆ. ಯಾವಾಗ್ಲೂ ನೀವು ಮಾಡ್ತಾ ಇರುವ ಕೆಲಸವನ್ನ ಪ್ರೋತ್ಸಾಹಿಸ್ತಾ ಇರತ್ತೆ. ಒಳ್ಳೆ ಬರುವಂತ ರಿಸಲ್ಟ್ಸ್. ಪರಿಣಾಮ ಅಂದ್ರೆ ರಿಸಲ್ಟ್ ಯಾವಾಗ್ಲೂ ಆಶಾದಾಯಕವಾಗಿದ್ದು ತುಂಬಾ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದ್ದು ಆ ಒಬ್ಬ ಮಗುಗೆ ಅದ್ ತೃಪ್ತಿದಾಯಕವಾಗಿದ್ರೆ ಅವ್ರು ಮಾಡ್ತಿರುವಂತ ಕೆಲಸದಲ್ಲಿ ಅವ್ರು ಯಾವಾಗ್ಲೂ ಮುಂದೆ ಹೋಗ್ತಾ ಇರ್ತಾರೆ, ಮುನ್ನಡೀತಾ ಇರ್ತಾರೆ ಅಂತ ನಾವು ಹೇಳ್ಬೋದು. ಅಂದ್ರೆ ಆ ಒಂದು ಸಿಗುವಂತಹ ಏನಿದೆ ಆ ಒಂದು ಫಲಿತಾಂಶ ಅದು ಚೆನ್ನಾಗಿದ್ರೆ ಯಾವಾಗ್ಲೂ ಒಳ್ಳೇದಾಗ್ ಬರ್ತಾ ಇದ್ರೆ ಅದ್ರಲ್ಲೇ ಮುಂದುವರಿಬೇಕು ಅಂತ ಪ್ರೇರೇಪಿತರಾಗ್ತಾರೆ ಮಕ್ಳು. ಅದಲ್ದೇನೆ ಪ್ರತಿ ಸರಿ ರಿಸಲ್ಟ್ ಬರಲ್ಲ ಚೆನ್ನಾಗಿ ಅಂತಂದ್ರೆ ಅತೃಪ್ತಿದಾಯಕವಾಗಿದ್ರೆ ಆ ಮಗು ಆ ಕಾರ್ಯನ ನಿಲ್ಲಿಸ್ಬೋದು. ಕಲಿಯೋದನ್ನೇ ನಿಲ್ಲಿಸ್ಬೋದು. ನಾನ್ ಯಾವಾಗ್ಲೂ ಇದ್ರಲ್ಲಿ ಸರಿಯಾಗಿ ಬರ್ತಾ ಇಲ್ಲ ನನ್ ರಿಸಲ್ಟು. ಸೊ ಐ ಸ್ಟಾಪ್ ಲರ್ನಿಂಗ್ ಅಂತ ಮಾಡ್ಬಿಡ್ಬೋದು. ಅಥವಾ ಮಾಡ್ತಾ ಇರೋ ಕಾರ್ಯವಿಧಾನ ಏನಿದೆ ಅದನ್ನ ಬದಲಾಯಿಸ್ಕೊಳ್ಬೋದು ಮಗು. ಈ ರೀತಿಯಾಗಿ ಮಾಡ್ಕೋಬಹುದು. ಈ ದೃಷ್ಟಿಯಲ್ಲಿ ಆ ಫಲಿತಾಂಶ ಅನ್ನೋದ್ರ ಅರಿವು ಪುಷ್ಟೀಕರಣ ರೂಪದಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಏನ್ ಮಾಡಿದ್ರು ಅದು ನನ್ಗೆ ಒಳ್ಳೆ ಫಲಿತಾಂಶ ತರ್ತಾ ಇದೆಯಾ ಅಥವಾ ತರ್ತಾ ಇಲ್ವಾ ಅನ್ನೋದರ ಅರಿವು ಮಗುಗೆ ಯಾವಾಗ್ಲೂ ಇರ್ಬೇಕು. ಅದನ್ನ ಆ ಮಕ್ಕಳಲ್ಲಿ ಅದನ್ನ ಅರಿವು ಮಾಡಿಸುವಂತ ಕೆಲಸನ ಶಿಕ್ಷಕರು ಮಾಡ್ಬೇಕು. ಯಾಕಂದ್ರೆ ಆ ಫಲಿತಾಂಶದ ಅರಿವು ಪುಷ್ಟೀಕರಣದ ರೂಪದಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತೆ ಒಂದ್ ಮಗುಗೆ. ಸೊ ಈ ಫಲಿತಾಂಶದ ಅರಿವು ಹೇಗೆ ಅಭಿಪ್ರೇರಿಸುತ್ತೆ ಅನ್ನೋದನ್ನ ಪ್ರಯೋಗದ ಮೂಲಕನೂ ಕೂಡ ದೃಢಪಡಿಸ್ತಾರೆ ಇದನ್ನ. ಇಲ್ಲೂ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಸೈಕಾಲಜಿಸ್ಟು. ಒಂದು ಪ್ರಯೋಗದ ತರಗತಿ ವಿದ್ಯಾರ್ಥಿಗಳನ್ನ ಎರಡು ಗುಂಪುಗಳಾಗಿ ಮಾಡ್ತಾರೆ. ಅದ್ರಲ್ಲಿ ಗಣಿತದ ಪ್ರಶ್ನೆಗಳನ್ನ ಉತ್ತರಿಸೋಕೆ ಅವ್ರನ್ನ ರೆಡಿ ಮಾಡ್ತಾರೆ. ಪರೀಕ್ಷೆ ಮಾಡ್ತಾರೆ ಅದ್ರಲ್ಲಿ. ಒಂದ್ ವಾರಕ್ಕೆ 15 ನಿಮಿಷದಾಗೆ 21 ವಾರಗಳ ತನಕನೂ ಅವ್ರನ್ನ ಪರೀಕ್ಷಿಸ್ತಾರೆ. ಅದರಲ್ಲಿ ಒಂದು ಗುಂಪಿನ ವಿದ್ಯಾರ್ಥಿಗಳನ್ನ ಪರೀಕ್ಷಿಸಿದ ನಂತರ
ಅವರ ಫಲಿತಾಂಶಗಳನ್ನ ಅವ್ರಿಗೆ ಪ್ರತಿ ಬಾರಿ ಹೇಳ್ತಾರೆ. ನೋಡಪ್ಪ ಇಷ್ಟು ನಿಮ್ಗೆ 15ಕ್ಕೆ ಇಷ್ಟು ಮಾರ್ಕ್ಸ್ ಬಂತು, ಇಷ್ಟು ಮಾರ್ಕ್ಸ್ ಬಂತು. ಈ ತರ ಇಷ್ಟು ಒಳ್ಳೆ ಕರೆಕ್ಟ್ ಆನ್ಸರ್ ಹೇಳಿದ್ದೀರಾ, ಇಷ್ಟು ತಪ್ಪು ಹೇಳಿದ್ದೀರಾ ಅಂತ ಪ್ರತಿ ಸರಿ ಅವ್ರಿಗೆ ಹೇಳ್ತಿರ್ತಾರೆ. ಇನ್ನೊಂದು ಗುಂಪಿನ ವಿದ್ಯಾರ್ಥಿಗಳಿಗೆ ಅವ್ರ ಫಲಿತಾಂಶದ ಬಗ್ಗೆ ಹೇಳದೇ ಇಲ್ಲ. ಕೊನೆಗೆ ಕಂಪೇರ್ ಮಾಡಿ ನೋಡಿದಾಗ 2 ಗ್ರೂಪ್ ಅಲ್ಲಿ ಆ ಫಲಿತಾಂಶ ತಿಳ್ಕೊತಾ ಇದ್ರಲ್ಲ ಮಕ್ಕಳು, ಅವ್ರಿಗೆ ತುಂಬಾ ಚೆನ್ನಾಗಿ ಇಂಪ್ರೂವ್‌ಮೆಂಟ್ ಬಂತು. ಅವ್ರಿಗೆ ಬರುವಂತ ರಿಸಲ್ಟ್ಸ್ ವಾರಕ್ಕೂ ಉನ್ನತ ಮಟ್ಟದಲ್ಲಿರುತ್ತೆ. ಆದ್ರೆ ಅದಕ್ಕೇನೆ ಇನ್ನೊಂದು ಗುಂಪು ಅವ್ರಿಗೆ ಏನಾಯ್ತು ಅಂತಂದ್ರೆ, ಅವ್ರಿಗೆ ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ. ಫಲಿತಾಂಶ ನೀವು ಹೇಳ್ದೇ ಇರೋದ್ರಿಂದ ಟೀಚರು, ಅವರು ಪ್ರೇರಣೆ ಕಳ್ಕೊಂಡ್ಬಿಟ್ರು. ಏನೋ ಫಲಿತಾಂಶ ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತ. ಅವರ ಒಂದು ಫಲಿತಾಂಶ ಏನಾಯ್ತು, ವಾರ ಅವ್ರ ಫಲಿತಾಂಶ ಕೆಳಮಟ್ಟದಲ್ಲಿ ಹೋಗ್ತಾ ಇತ್ತು. ಇದ್ರಿಂದಾಗಿ ಏನ್ ತಿಳಿದು ಬರುತ್ತೆ ಅಂತಂದ್ರೆ, ಯಾವಾಗ್ಲೂ ಫಲಿತಾಂಶದ ಅರಿವಿದ್ದಾಗ ಅದು ನ್ಯಾಚುರಲ್, ನಿಮ್ಗೂ ಎಲ್ಲರಿಗೂ ಗೊತ್ತಿರುವಂತದ್ದೇ ಅದು. ನಿಮ್ಗೆ ಕ್ಲಾಸ್ ರೂಮ್ ಅಲ್ಲಿ ಮತ್ತೆ ನಿಮ್ಗೆ ಈ ಸರಿ ಟೆಸ್ಟ್ ಅಲ್ಲಿ ಇಷ್ಟು ಬಂದಿದೆ ಹೇಳ್ತಾ ಹೋದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೇಕು ಮುಂದೆ ಅಂತ ಪ್ರೇರಣೆ ಇರುತ್ತೆ. ಬಟ್ ಫಲಿತಾಂಶದ ಅರಿವೇ ಇಲ್ದಾಗ ಯಾರಿಗ್ ಬರ್ತಾ ಇದೆ, ಏನು ಬರ್ತಾ ಇದೆ ಗೊತ್ತಿಲ್ಲದೆ ಇದ್ದಾಗ ನೀವು ಅದಕ್ಕೇನು ಪ್ರೇರಣೆ ಇರೋದಿಲ್ಲ, ಮುಂದೆ ಏನು ಕೂಡ ಚೆನ್ನಾಗಿ ಮಾಡ್ಬೇಕು ಅನ್ನೋದಕ್ಕೆ ಅನ್ನೋದು ಇದರ ಅರ್ಥ. ಇನ್ನೊಂದು ವಿಧಾನ ಅಂತಂದ್ರೆ ಪ್ರೇರೇಪಣೆ ಮಾಡಕ್ಕೆ ಸ್ಪರ್ಧೆ ಮತ್ತು ಸಹಕಾರ ಅಂತೀವಿ. ಸ್ಪರ್ಧೆ, ಕಾಂಪಿಟೇಷನ್ ಅಂತ ಏನ್ ಹೇಳ್ತೀವಿ, ಅದು ಒಂದು ಪ್ರಬಲವಾದ ಪ್ರೇರಕ ಆಗಿ ಕೆಲಸ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಹೇಗೆ ಅಂದ್ರೆ, ಸ್ಪರ್ಧೆ ಅನ್ನೋದು ಒಂದು ಕಲಿಯೋರಲ್ಲಿ, ಲರ್ನರ್ ಅಲ್ಲಿ ಏನ್ ಮಾಡುತ್ತೆ, ಉತ್ಸಾಹ ತಗೊಂಡ್ಬರುತ್ತೆ. ಯಾಕೆಂದ್ರೆ ಇನ್ನೊಬ್ಬರ ಜೊತೆ ಕಾಂಪೀಟ್ ಮಾಡ್ತಿರ್ತೀರ ನೀವು. ಸ್ವಯಂ ವಿಕಾಸ ಮತ್ತು ಸ್ವಾಭಿಮಾನ ಬೆಳವಣಿಗೆಗೆ ಇದು ಸಹಾಯಕ ಆಗತ್ತೆ. ಯಾವಾಗ್ಲೂ ನೀವು ಸ್ಪರ್ಧೆಯಲ್ಲಿ ನಾವು ಕಾಂಪಿಟೇಷನ್ ಯಾಕೆ ಇಡ್ತೀವಿ ಸ್ಕೂಲ್ಗಳಲ್ಲಿ ಅಂದ್ರೆ ಇದೇ ಒಂದು ಉದ್ದೇಶಕ್ಕೋಸ್ಕರ. ಅದು ನಿಮ್ಮಲ್ಲಿ ಉತ್ಸಾಹನ ತುಂಬುತ್ತೆ. ತುಂಬಾ ಒಂದು ರೀತಿಯಾದ ಉತ್ಸಾಹ ಬರುತ್ತೆ ನಿಮ್ಗೆ, ಇನ್ನು ಕಾಂಪಿಟೇಷನ್‌ಗೆ ಹೋಗ್ತಿದೀವಿ ನೀವು. ಅಂಡ್ ಸ್ವಯಂ ವಿಕಾಸ, ಸೆಲ್ಫ್ ಡೆವಲಪ್‌ಮೆಂಟಿಗೆ, ಮತ್ತೆ ನಿಮ್ಮ ಸ್ವಾಭಿಮಾನ ಏನಿದೆ, ಈಗೋ ಏನಿದೆ, ಅದು ಬೆಳವಣಿಗೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ಅನುಕೂಲಗಳೇನಾಗತ್ತೆ ಅಂದ್ರೆ, ಒಬ್ಬರ ಜೀವನಕ್ಕೊಂದು ಅರ್ಥ, ಉತ್ಸಾಹನ ಒದಗಿಸುತ್ತೆ. ಅದು ಅಹಂ ವಿಸ್ತರಣೆ ಮತ್ತು ನೈತಿಕತೆನ ಬೆಳೆಸುತ್ತೆ. ಮತ್ತು ವ್ಯಕ್ತಿಯನ್ನ ಸ್ವಯಂ ಸುಧಾರಣೆ ದಿಕ್ಕಲ್ಲಿ ಕರೆದೊಯ್ಯುತ್ತೆ. ಅಂದ್ರೆ ಸ್ವಯಂ ಸುಧಾರಣೆ, ನಿಮ್ಮನ್ನ ನೀವೇ ತಿದ್ಕೊಳ್ಳೋ ಅಲ್ಲಿ, ಕಾಂಪಿಟೇಷನ್‌ಗೆ ನಾನು ಯಾವ ರೀತಿ ರೆಡಿ ಆಗ್ಬೇಕು, ಇನ್ನೊಂದ್ಸರಿ ಚೆನ್ನಾಗಿ ಮಾಡ್ಬೇಕು ಅಂದ್ರೆ ಯಾವ್ ಮಾಡ್ಬೇಕು, ಇದೆಲ್ಲವನ್ನ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಸುಧಾರಣೆ ತರೋದಕ್ಕೆ ಅದು ಕಾರಣವಾಗತ್ತೆ. ಆದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ತರಗತಿ ಎಲ್ಲಾ ಮಕ್ಕಳು ಸಮಾನವಾಗಿ ಸಮರ್ಥರಾಗಿರೋದಿಲ್ಲ ಮತ್ತು ಆಗಿರೋದಿಲ್ಲ ಅವ್ರು. ಸಾಮರ್ಥ್ಯಕ್ಕೆ ಮೀರಿದಂತ ಸ್ಪರ್ಧೆ ಅಥವಾ ಅತಿ ತೀವ್ರವಾದ ಸ್ಪರ್ಧೆ ಕೊಟ್ರುನು ಕೂಡ ಅಹಿತಕರ ಪರಿಣಾಮ ಮಾಡುತ್ತೆ. ಅದರಿಂದಾಗಿ ಯಾವ ಮಗುವಿಗೆ ಏನ್ ಪೊಟೆನ್ಶಿಯಲ್ ಇದೆ, ಅವ್ನು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಬಲ್ಲ, ಅವನಿಗೆ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದನ್ನ ನೋಡ್ಕೊಂಡು ಅವ್ರನ್ನ ಸ್ಪರ್ಧೆಯಲ್ಲಿ ತೊಡಗಿಸಿಕೊಳ್ಳೋದಿಕ್ಕೆ ಶಿಕ್ಷಕರು ಸಹಾಯ ಮಾಡ್ಬೇಕಾಗತ್ತೆ. ನಾವು ಈ ಸ್ಪರ್ಧೆಯಲ್ಲಿ ಕೂಡ 3 ರೀತಿಯಾದಂತ ಸ್ಪರ್ಧೆಗಳನ್ನ ಕಾಣ್ಬೋದು. ಒಂದು ಗುಂಪಿನ ಮಕ್ಕಳು ತಮ್ಮಲ್ಲೇ ಸಹಕರಿಸಿ ಇನ್ನೊಂದು ಗುಂಪಿನೊಳಗೆ ಸ್ಪರ್ಧಿಸ್ತಾರೆ. ಸಾಮೂಹಿಕ ಸ್ಪರ್ಧೆ ಅಂತ ಹೇಳ್ತೀವಿ, ಅದು ಗುಂಪಲ್ಲಿ ಮಾಡುವಂತದ್ದು. ಇನ್ನು ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಯನ್ನ ಮಾದರಿಯಾಗಿ ಅವನೊಡನೆ ಸ್ಪರ್ಧೆ, ಇದು ಅಂತರ್ವ್ಯಕ್ತಿ ಸ್ಪರ್ಧೆ, ಒಬ್ರಿಗೆ ಮಾತ್ರ ಆಗುವಂತದ್ದು. ಇದೇ ರೀತಿ ಈಗಾಗಲೇ ಇನ್ನೂ ಹೆಚ್ಚಿನ ಹಂತದಲ್ಲಿ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಸಾಧನೆ ಮಾಡೋಕೆ ತನ್ನೊಳಗೆ ಸ್ಪರ್ಧೆಗಿಳಿತಾನೆ. ಓಕೆ. ಒಬ್ರು ನನ್ನೊಳಗೆ ಹಿಂದಿನ ಸರಿ ಮಾಡಿದ್ದಕ್ಕಿಂತ ನಾನ್ ಚೆನ್ನಾಗ್ ಮಾಡ್ಬೇಕು ಅಂತ ನಮ್ಮಲ್ಲೇ ಸ್ಪರ್ಧೆ, ನಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದ್ರ ಜೊತೆಗೇನೆ ಸ್ಪರ್ಧೆಗಿಳಿಬಹುದು, ಅಥವಾ ಒಬ್ಬ ವಿದ್ಯಾರ್ಥಿನೇ ಇರ್ಬೋದು, ಅಥವಾ ಗ್ರೂಪ್ ಮಾಡ್ತೀವಲ್ಲ ಸ್ಕೂಲ್ಸ್ ಅಲ್ಲಿ, ಆ ಗ್ರೂಪ್ ಕೂಡ ಸ್ಪರ್ಧೆಯನ್ನ ಇಡ್ಬೋದು. ಅದರಿಂದಾಗಿ ಈ ಸ್ಪರ್ಧೆ ಕೂಡ ಒಂದು ಒಳ್ಳೆಯ ಪ್ರೇರಕವಾಗಿ ಕೆಲಸ ಮಾಡ್ಬೋದು. ಸ್ಪರ್ಧೆ ಇದ್ದಾಗ ಏನಾಗತ್ತೆ ಅಂದ್ರೆ, ಹೌದು ನಾನು ಈ ಸರಿ ಗೆಲ್ಬೇಕು, ಅವ್ರಿಗಿಂತ ಚೆನ್ನಾಗ್ ಮಾಡ್ಬೇಕು, ಇನ್ನೊಬ್ರು ಇರ್ತಾರೆ ಕಂಪೇರ್ ಮಾಡ್ಕೊಳಕ್ಕೆ ಅಂದಾಗ ಚೆನ್ನಾಗ್ ಮಾಡ್ಬೇಕು ಅಂತ ಅದು ಪ್ರೇರಕವಾಗಿ ಕೆಲಸವನ್ನ ಮಾಡ್ಬೋದು. ಇದು ಸಹಕಾರ ಹೇಗೆ ನಿಮಗೆ ಪ್ರೇರಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಸಹಕಾರ ಸಮೂಹದ ಒಳಗೆ ಮತ್ತು ಸಮೂಹಗಳ ಮಧ್ಯೆ ಉತ್ತಮ ಸಂಬಂಧ ರೂಪಿಸೋಕೆ ಇರುವಂತಹ ಒಂದು ಮೂಲ. ಅಂದ್ರೆ ಕೋಪರೇಷನ್ ಅಂತ ಏನ್ ಹೇಳ್ತೀವಿ, ತರಗತಿಯಲ್ಲಿ ಕೂಡ ಕೋಪರೇಷನ್ ಮಕ್ಕಳಲ್ಲಿ ಬೆಳೆಸೋದಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದು ಸಹಕಾರ ಮನೋಭಾವ ಮಕ್ಕಳಲ್ಲಿ. ನಾವೆಲ್ಲ ಒಂದೇ ಅನ್ನೋ ಭಾವನೆ, ಒಗ್ಗಟ್ಟಿನ ಭಾವನೆ, ಜೊತೆಗೂ ಇನ್ನೂ ಯಾರೋ ಇದಾರೆ ನನ್ ಜೊತೆಗೆ ಇರೋ ಭಾವನೆ ಪ್ರೇರೇಪಿಸುತ್ತೆ. ಕಲಿಯೋದಕ್ಕೆ ಇನ್ನೂ ಹೆಚ್ಚು ಒಳ್ಳೆ ಕೆಲಸವನ್ನ ಮಾಡೋದಕ್ಕೆ ಅವ್ರಲ್ಲಿ ಪ್ರೇರೇಪಿಸ್ತಾ ಇರತ್ತೆ. ಸ್ಪರ್ಧೆ ಆರೋಗ್ಯಕರ, ಸ್ನೇಹ ಸ್ಪರ್ಧೆ ಎಲ್ಲ ಇರೋದು ಆರೋಗ್ಯಕರ ಸಹಕಾರ ನಮ್ಮನ್ನ ಮಕ್ಕಳನ್ನ ಕೊಂಡೊಯ್ಯುತ್ತೆ. ಸಹಕಾರ ಮತ್ತು ಸ್ನೇಹ ಸ್ಪರ್ಧೆ ಸ್ಫೂರ್ತಿ ಮತ್ತು ಉನ್ನತ ನೀತಿಯನ್ನ ಬೆಳೆಸುತ್ತೆ. ಮಕ್ಕಳಲ್ಲಿ ಒಳ್ಳೆಯಾಗಿರುವಂತ ಒಂದು ಮೊರಾಲಿಟಿಯನ್ನ ಬೆಳೆಸುತ್ತೆ. ಬೇರೆಯವರ ಜೊತೆ ಇರ್ತೀರಾ ನೀವು, ಆ ಗ್ರೂಪ್ ಅಲ್ಲಿ ಸಹಕಾರ ಬೇರೆಯವರಿಂದ ಪಡ್ಕೊಂಡು ನೀವು ಅವ್ರಿಗೆ ಸಹಕಾರ ಕೊಟ್ಟು ನೀವು ಬೆಳಿತಾ ಇರುವಾಗ ಅದು ಸ್ವಯಂ ಶಿಸ್ತನ್ನು ಕೂಡ ಬೆಳೆಸುತ್ತೆ. ನಿಮ್ಮೊಳಗೇನೆ ಒಂದ್ ರೀತಿಯಾದ ಡಿಸಿಪ್ಲಿನ್ ಅನ್ನು ಕೂಡ ಬೆಳೆಸಿರುತ್ತೆ ಅದು.
ಒಳ್ಳೆಯ ಕಲಿಕೆಗೆ ಅಗತ್ಯವಾಗಿ ಭಾಗವಹಿಸ್ಬೇಕು ಅನ್ನೋದನ್ನ ಈ ಸಹಕಾರ ಪ್ರೋತ್ಸಾಹಿತ ಇರುತ್ತೆ. ಆದ್ರಿಂದ ಶಿಕ್ಷಕರಾಗಿರೋರು ಯಾವಾಗ್ಲೂವೆ ಸಹಕಾರ ಆಧಾರಿತ ಸ್ಪರ್ಧಾ ಮನೋಭಾವನ ಮಕ್ಕಳಲ್ಲಿ ಬೆಳೆಸ್ಬೇಕು. ಯಾವಾಗ್ಲೂ ನಾನೊಬ್ಬನೇ ಮಾಡ್ಬೇಕು, ನಾನೊಬ್ಬನೇ ಗೆಲ್ಬೇಕು ಅನ್ನೋವಂತ ಮನೋಭಾವ ಮಕ್ಕಳಲ್ಲಿ ಇರಬಾರದು ಯಾವಾಗಲೂ. ಸಹಕಾರ ನಾವ್ ಇನ್ನೊಬ್ರ ಜೊತೆ ಸಹಕಾರ ನೀಡಿ, ಅವ್ರ ಜೊತೆ ಇದ್ಕೊಂಡು, ಅವರ ಸಹಕಾರ ತಗೊಂಡು ಎಲ್ಲರೂ ಒಟ್ಟಾಗಿ ಬೆಳಿಬೇಕು ಅನ್ನೋದನ್ನ ಬೆಳೆಸೋಕೆ ಪ್ರೇರಣೆ ಕೊಡುತ್ತೆ ಇಂಥ ಸಹಕಾರ ಅನ್ನೋದು. ಈ ಸಹಕಾರ ಅನ್ನೋ ಮನೋಭಾವನೆ ಮಕ್ಕಳಲ್ಲಿ ಬಂದಾಗ ಅದೇ ಒಂದು ಪ್ರೇರಕವಾಗಿ ಕೆಲಸ ಮಾಡಿ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗುರಿ ತಲುಪೋದು ಹತ್ರ ಅವ್ರನ್ನ ಕರ್ಕೊಂಡು ಹೋಗುತ್ತೆ. ಇದೇ ರೀತಿ ಇನ್ನೊಂದು ವಿಧಾನ ಈ ಪ್ರೇರಣೆಯಲ್ಲಿ ಅಂತಂದ್ರೆ, ಪ್ರೇರಣೆಯನ್ನು ಉಂಟು ಮಾಡೋದಕ್ಕೆ ಆಕಾಂಕ್ಷೆಯ ಮಟ್ಟ ಅಂತ ಹೇಳ್ತೀವಿ. ಈ ಪರಿಕಲ್ಪನೆ, ಈ ಆಕಾಂಕ್ಷೆಯ ಮಟ್ಟ ಅನ್ನೋದನ್ನ ಮೊಟ್ಟ ಮೊದಲು ಪರಿಚಯಿಸಿದವರು ಹಾಪ್ ಅನ್ನುವ ಒಬ್ಬರು ಜರ್ಮನ್ ಮನೋವಿಜ್ಞಾನಿಗಳು. ಇವರು ಇವ್ರ ಪ್ರಕಾರ ಎಲ್ಲಾ ವ್ಯಕ್ತಿಗಳು ಜೀವನದಲ್ಲಿ ಹಲವಾರು ಗುರಿಗಳನ್ನ ಇಟ್ಕೊಂಡಿರ್ತಾರೆ. ಆ ಗುರಿ ತಲುಪಲು ಇಚ್ಛಿಸುವಂತ ಕಾರ್ಯ ಮಟ್ಟ ಅಥವಾ ಆತ್ಮವಿಶ್ವಾಸದ ಮಟ್ಟವನ್ನ ನಾವು ಆಕಾಂಕ್ಷೆಯ ಮಟ್ಟ ಅಂತೀವಿ. ಎಷ್ಟು ಆತ್ಮವಿಶ್ವಾಸ ನಿಮ್ಮಲ್ಲಿದೆ, ಎಷ್ಟು ಮಟ್ಟದಲ್ಲಿದೆ ಅನ್ನೋದನ್ನೇ ನಾವು ಆಕಾಂಕ್ಷೆಯ ಮಟ್ಟ ಅಂತ ಕರಿತೀವಿ. ಪ್ರತಿಯೊಬ್ಬ ವ್ಯಕ್ತಿಯು ಅವರವ್ರದೇ ಆದ ಒಂದು ಆಕಾಂಕ್ಷೆ ಮಟ್ಟ ಹೊಂದಿರ್ತಾನೆ. ಆ ಆಕಾಂಕ್ಷೆಯ ಮಟ್ಟ ಅವರ ಗುರಿ ಆಯ್ಕೆಯ ಮೇಲೆ, ಅವರ ಕಾರ್ಯಕ್ಷಮತೆ ಮೇಲೆ ಕೂಡ ಪ್ರಭಾವ ಬೀರ್ತಾ ಇರುತ್ತೆ. ಸೋಲು ಮತ್ತೆ ಗೆಲುವು ಯಾವಾಗನು ಯಾವ್ದಾದ್ರು ಕೆಲಸ ಮಾಡುವಾಗ ಆಗ್ತಾನೆ ಇರುತ್ತೆ. ಅದ ಅನುಭವ ಪರೋಕ್ಷವಾಗಿ ಆಕಾಂಕ್ಷೆಯ ಮಟ್ಟವನ್ನೇ ಆಧರಿಸಿರುತ್ತೆ. ನಿಮ್ಗೆ ಎಷ್ಟು ಆಕಾಂಕ್ಷೆ ಮಟ್ಟ ಇದೆ ಅನ್ನೋದ್ರ ಮೇಲೆ ನಿಮ್ಮ ಸೋಲು ಗೆಲುವು ಕೂಡ ಡಿಪೆಂಡ್ ಆಗಿರುತ್ತೆ. ನಿರಂತರ ಗೆಲುವು ಅಥವಾ ನಿರಂತರ ಸೋಲು ಈ ಆಕಾಂಕ್ಷೆಯ ಮಟ್ಟವನ್ನ ಹೆಚ್ಚು ಮತ್ತು ಕಡಿಮೆ ಆಗುವಂಗ್ ಮಾಡ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಸೋಲ್ತಾ ಇದ್ರೆ ನಿಮ್ಮಲ್ಲಿ ಸ್ವಲ್ಪ ಆಕಾಂಕ್ಷೆ ಮಟ್ಟನು ಕಡಿಮೆ ಆಗ ಹೋಗ್ಬೋದು. ಅಥವಾ ತುಂಬಾ ಚೆನ್ನಾಗಿ ನೀವು ಗೆಲ್ತಾ ಇದ್ರೆ ನಿಮ್ಮ ಆಕಾಂಕ್ಷೆ ಮಟ್ಟನು ಕೂಡ ಆವಾಗ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಆ ರೀತಿಯಾಗಿ ನಿಮ್ಮ ಒಳ್ಳೆಯ ಸ್ವಯಂ ಪರಿಕಲ್ಪನೆ ಅಂತ ಏನಂತೀರಿ, ಅದು ಪ್ರಾಮಾಣಿಕವಾದ ಆಕಾಂಕ್ಷೆ ಮಟ್ಟ ಹೊಂದಲು ಕೂಡ ಅದು ಸಹಾಯ ಮಾಡ್ತಾ ಇರುತ್ತೆ. ಕಲಿಕೆ ಗುರಿಗಳನ್ನ ಸಾಧಿಸೋಕೆ ಅಗತ್ಯವಾದ ಆಕಾಂಕ್ಷೆ ಮಟ್ಟವನ್ನ ವಿದ್ಯಾರ್ಥಿ ಯಾವತ್ತು ಹೊಂದಿರ್ಬೇಕು. ಇದು ತುಂಬಾ ಅತ್ಯಗತ್ಯವಾಗಿರುತ್ತೆ ಯಾವುದೇ ವಿದ್ಯಾರ್ಥಿಗೆ. ಹಾಗೆ ಈ ರೀತಿಯಾಗಿ ಆಕಾಂಕ್ಷೆಯ ಮಟ್ಟ ಒಂದು ಪ್ರಬಲ ಆಂತರಿಕ ಪ್ರೇರಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತೆ. ನಾವು ಮೊದಲೇ ಇವಾಗ ಡಿಸ್ಕಷನ್ ಮಾಡಿದಾಗೆ ಆಂತರಿಕ ಪ್ರೇರಣೆ ಮತ್ತು ಬಾಹ್ಯ ಪ್ರೇರಣೆ ಅಂದ್ವಿ. ಆಕಾಂಕ್ಷೆಯ ಮಟ್ಟ ಅನ್ನೋದು ಒಂದು ಆಂತರಿಕ ಪ್ರೇರಣೆ ಆಗಿರುತ್ತೆ. ನಮ್ಮೊಳಗಡೆನೆ ಆ ಆಕಾಂಕ್ಷೆಯ ಮಟ್ಟ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಸೋಲು ಗೆಲುವು ಎಲ್ಲ ನಿರ್ಧಾರ ಆಗ್ತಾ ಇರುತ್ತೆ. ಹಾಗೇನೆ ಇನ್ನೊಂದು ವಿಧಾನ ಈ ಪ್ರೇರಣೆ ಉಂಟು ಮಾಡೋದಿಕ್ಕೆ ಅಂದ್ರೆ ಅಹಂಭಾಗಿತ್ವ. ಅಹಂ ಪರಿಕಲ್ಪನೆ ಅಂದ್ರೆ ತೀವ್ರ ಪ್ರಭಾವ ಬೀರಬಲ್ಲ ಚಟುವಟಿಕೆಗಳಲ್ಲಿ ಸ್ವಾಭಿಮಾನದ ರಕ್ಷಣೆ ಅಗತ್ಯವಾದ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿ ಸ್ವಪ್ರೇರಣೆಯಿಂದ ಕಾರ್ಯೋನ್ಮುಖನಾಗ್ತಾನೆ. ಅಂದ್ರೆ ನಾನು ಇದನ್ನ ಅಹಂಭಾಗಿತ್ವ ಅಂತ ಹೇಳ್ತೀವಿ. ಅಂದ್ರೆ ನಾನು ಮಾಡ್ಬೇಕು, ನಾನು ಗೆಲ್ಬೇಕು, ನಾನು ಅನ್ನೋದೊಂದು ಇರುತ್ತೆ. ಎಲ್ಲರಲ್ಲೂ ಇರುವಂತದ್ದೇ ಅದು. ಆ ಅಹಂಭಾಗಿತ್ವ ಇದ್ದಾಗ ಅದು ತನ್ನಂತಾನೆ ಪ್ರೇರೇಪಿಸ್ತಾ ಇರುತ್ತೆ ಒಂದು ಮಗುವನ್ನ ಅಥವಾ ಯಾವುದೇ ಜೀವಿಯನ್ನ ಯಾವುದೇ ಕೆಲಸದಲ್ಲಿ ತೊಡಗಿಕೊಳ್ಳೋಕೆ. ಈ ಅಹಂಭಾಗಿತ್ವ ಏರ್ಪಡಿಸ್ಬೇಕು ಅಂತಂದ್ರೆ ಶಿಕ್ಷಕರು ಅದಕ್ಕೆ ಅಗತ್ಯವಾದಂತಹ ಬಾಹ್ಯ ಪ್ರೇರಕಗಳನ್ನ ಶಿಕ್ಷಕರು ಕೊಡ್ತಾ ಇರ್ಬೇಕು. ಹಾಗೇನೆ ಗುರಿಯನ್ನ ರೂಪಿಸೋದು ಇದು ಇನ್ನೊಂದು ವಿಧಾನ. ಅಂದ್ರೆ ಅಭಿಪ್ರೇರಣೆ ಒಂದು ಗುರಿ ನಿರ್ದೇಶಿತ ವರ್ತನೆ ಅಂತ ಕಲ್ತಿದ್ದೀವಿ ನಾವು ಮೊದ್ಲೇ. ಶಿಕ್ಷಕ ಕಲಿಯೋನನ್ನ ನಾವು ತಯಾರಿ ಮಾಡುವಾಗ ಗುರಿ ಅಥವಾ ಕಲಿಯೋರು ತನ್ನಷ್ಟಕ್ಕೆ ತಾನೇ ಗುರಿಯನ್ನ ಇಟ್ಕೊಂಡಿರ್ಬೇಕು. ಈ ಗುರಿ ರೂಪಿಸಿ ಇಟ್ಕೊಂಡಿರ್ತೀವಲ್ಲ ಅದು ನಿರ್ದೇಶನ ಮಾಡ್ತಾ ಇರುತ್ತೆ. ಮತ್ತೆ ತಾನು ಮಾಡುವಂತಹ ಕೆಲಸದಲ್ಲಿ ಈ ರೀತಿಯಾದಂತಹ ಕಾರ್ಯಕ್ಷಮತೆಯನ್ನ ಕಾಪಾಡಿಕೊಳ್ಬೇಕು ಅನ್ನೋದ್ರಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ವಹಿಸ್ತಾ ಇರುತ್ತೆ. ಹಾಗಾಗಿ ನಾವೇನ್ ಗುರಿಯನ್ನ ರೂಪಿಸ್ತೀವಿ ಅನ್ನೋದು ಕೂಡ ಈ ಅಭಿಪ್ರೇರಣೆಯಲ್ಲಿ ಇನ್ನೊಂದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಹಾಗೇನೆ ಸಾಧನೆಯ ಅಗತ್ಯತೆ, ಅಚೀವ್ಮೆಂಟ್ ಮೋಟಿವೇಶನ್ ಅಂತ ಹೇಳ್ತೀವಿ. ನಾವು ಅಚೀವ್ ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ ಜೀವನದಲ್ಲಿ. ಸೊ ಈ ತರ ಸಾಧನೆ ಮಾಡ್ಬೇಕು ಅನ್ನೋ ಅಗತ್ಯತೆ ಇದೆಯಲ್ಲ, ನೀಡ್ ಫಾರ್ ಅಚೀವ್ಮೆಂಟ್, ಅದು ಏನನ್ನಾದ್ರೂ ಸಾಧಿಸಿ ತೃಪ್ತಿ ಪಡೆಯುವ ಬಯಕೆ ಎಲ್ಲರಿಗೂ ಕೂಡ ಸ್ವಾಭಾವಿಕವಾಗಿ ಇರುವಂತದ್ದು. ಈ ನಿರ್ದಿಷ್ಟ ಕಾರ್ಯಗಳನ್ನ ಸರಿಯಾಗಿ ನಿರ್ವಹಿಸಕ್ಕೆ, ನಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಕೊಳ್ಳೋಕೆ ಇದು ಪ್ರೇರೇಪಣೆ ಕೊಡ್ತಾ ಇರುತ್ತೆ. ನಾವು ಸಾಧಿಸ್ಲೇಬೇಕು, ಅಚೀವ್ ಮಾಡ್ಲೇಬೇಕು ಅನ್ನೋ ಒಂದು ಏನಿದೆ ಒಳಗಡೆಯಿಂದ ಪ್ರೇರೇಪಣೆ, ಇದು ಇದರ ಅಗತ್ಯತೆ ಇದೆಯಲ್ಲ ಎಲ್ಲರಿಗೂ, ಅದು ನಮ್ಮಲ್ಲೇ ನಮ್ಗೆ ಪ್ರೇರಣೆ ಕೊಡ್ತಾ ಇರತ್ತೆ. ಈ ನಮ್ಮ ಸಾಧನೆಯ ಮಟ್ಟಕ್ಕೂ ನಮ್ಮ ಕಾರ್ಯಕ್ಕೂ ನೇರವಾದ ಸಂಬಂಧ ಇದೆ. ಅಚೀವ್ಮೆಂಟ್ ಮೋಟಿವೇಶನ್ ಎಷ್ಟು ನಮ್ಗೆ ಇಟ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗಿ ಕಾರ್ಯಕ್ಷಮತೆ ಇರುತ್ತೆ. ಹಾಗೆ
ತುಂಬಾ ಸಾಧನೆ ಅಗತ್ಯತೆ, ಅಚೀವ್‌ಮೆಂಟ್, ಮೋಟಿವೇಷನ್ ಯಾರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಅವರು ಯಾವುದೇ ಆದ ಸಮಸ್ಯೆಗಳನ್ನ ಎದುರಿಸೋದಕ್ಕೂ ಕೂಡ ಸಿದ್ಧರಾಗಿರ್ತಾರೆ. ಈ ರೀತಿಯಾಗಿ ಈ ಸಾಧನೆ ಅಗತ್ಯತೆ ಅನ್ನೋದು ತುಂಬಾ ಒಂದು ಆ ಪ್ರಮುಖವಾದಂತಹ ಪಾತ್ರ ವಹಿಸಿರುತ್ತೆ. ಮಕ್ಕಳನ್ನ ಪ್ರೇರೇಪಿಸುವುದಕ್ಕಾಗಿರೋದು. ಯಾವುದೇ ಜೀವಿಯನ್ನ ಅವರು ಇಟ್ಕೊಂಡಿರುವಂತ ಗುರಿಯನ್ನ ತಲುಪುವುದರಲ್ಲಿ, ಅವರನ್ನ ಪ್ರೇರೇಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಹೀಗೆ ಅನೇಕ ರೀತಿಯಲ್ಲಿ ನಮ್ಮಲ್ಲಿ ಅಭಿಪ್ರೇರಣೆ ಅನ್ನೋದು ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಕಲಿಕೆಯಲ್ಲಾಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಯ ಜೀವನದಲ್ಲಾಗಿರ್ಬೋದು ತುಂಬಾ ಒಂದು ಪ್ರಮುಖವಾದ ಪಾತ್ರವನ್ನ ಅಭಿಪ್ರೇರಣೆ ವಹಿಸುತ್ತೆ. ಇದರಲ್ಲಿ ಬಾಹ್ಯ ಅಭಿಪ್ರೇರಣೆ ಮತ್ತು ಆಂತರಿಕ ಅಭಿಪ್ರೇರಣೆ ಅಂತ 2 ರೀತಿ ಇದೆ ಅಂತ ಕಲ್ತ್ಕೊಂಡಿದೀವಿ. ಮತ್ತೆ ಯಾವ ರೀತಿಯಾಗಿ ನಾವು ಪ್ರೇರಣೆ ಮಾಡಬಹುದು, ಮಕ್ಕಳನ್ನ ಪ್ರೇರಕಗಳನ್ನ ಬಳಸ್ಬೋದು, ಯಾವ್ಯಾವ ವಿಧಾನಗಳಿವೆ ಅನ್ನೋದನ್ನು ಕೂಡ ಈ ತರಗತಿಯಲ್ಲಿ ನಾವು ಯಾವ ರೀತಿಯಾಗಿ ಮಕ್ಕಳನ್ನ ಪ್ರೇರಣೆ ಮಾಡ್ಬೋದು ಅನ್ನೋದನ್ನ ಕಲ್ತ್ಕೊಂಡಿದೀವಿ. ಮತ್ತೆ ಮುಂದಿನ ತರಗತಿಯಲ್ಲಿ ಇನ್ನೂ ಕೆಲವು ಕಲಿಕೆ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನ ನಾವು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮಸ್ಕಾರ.